ಮನುಷ್ಯರ ಸಾಧ್ಯವನ್ನು ಸಾಧಿಸುವುದಿಲ್ಲ. ಎಲ್ಲ ಘನಮಾನ ನಿನಗೆ ಯೇಸುವಿನ ಹೆಸರಲ್ಲಿ ಎಲ್ಲವನ್ನು ಪ್ರಾರ್ಥಿಸ್ತಾ ಇದ್ದೇವೆ ತಂದೆ. ಆಮೇಲೆ ನಾವು ರಾತ್ರಿ ಇಲ್ಲ ಹಗಲಿಲ್ಲ ಎಂಬ ಹಾಡನಾಡಿ ದೇವರ ಹೆಸರನ್ನ ಭಯಪಡಿಸುವವರಾಗಿರೋಣ. ಆನಂದವೇ ಪರಮಾನಂದವೇ ಅಭಿಷೇಕವೇ ಅತಿಶಯವೇ ಆನಂದವೇ ಪರಮಾನಂದವೇ ಯೇಸುವಿನ ರಾಜದಲ್ಲಿ ರಾಜನು ಇರುವಲ್ಲಿ ಬೆಳಕು ಕಾಣುವಿನ ಯೇಸುವಿನ ರಾಜದಲ್ಲಿ ರಾಜನು ಇರುವಲ್ಲಿ ಬೆಳಕು ಕಾಣುವಿನ ಬಂಗಾರ ಬೀದಿಯಲ್ಲಿ ಕುಣಿಯುತ್ತ ನಡೆಯುವೆನ ದೈವ ಜನರಿಗೆ ಕ್ರಿಸ್ತನ ಸ್ತುತಿಸುವೆನ ಬಂಗಾರ ಬೀದಿಯಲ್ಲಿ ಕುಣಿಯುತ್ತ ನಡೆಯುವೆನ ದೈವ ಜನರೊಂದಿಗೆ ಕ್ರಿಸ್ತನ ಸ್ತುತಿಸುವೆನ ನನ್ನೆಯ ನೀತಿಯ ರಾಜನ ಮಹಿಮೆಯ ಮುಖವನ್ನು ಕಾಣುವೆನು ನನ್ನೆಯ ನೀತಿಯ ರಾಜನ ಮಹಿಮೆಯ ಮುಖವನ್ನು ಕಾಣುವೆನು ಆನಂದವೇ ಆಶಯವೇ ಆನಂದವೇ ಪರಮಾನಂದವೇ ಅಭಿಷೇಕವೇ ಅತಿಶಯವೇ ಆನಂದವೇ ಪರಮಾನಂದವೇ ರಾತ್ರಿಯ ಯೇಸುವಿನ ರಾಜದಲ್ಲಿ ರಾಜನು ಇರುವಲ್ಲಿ ನಿತ್ಯ ಬೆಳಕು ಕಾಣುವೆನ ರಾತ್ರಿಯಿಲ್ಲ ಹಗಲಿಲ್ಲ ಯೇಸುವಿನ ರಾಜದಲ್ಲಿ ರಾಜನು ಇರುವಲ್ಲಿ ನಿತ್ಯ ಬೆಳಕು ಕಾಣುವೆನ ಪರಿಶುದ್ಧ ಪಟ್ಟಣದಲ್ಲಿ ಮಾಡುತ್ತಾ ರಕ್ಷಿಸುವೆ ಜೀವ ಜಲವನ್ನು ಪ್ರಯವಿಲ್ಲದೆ ಕುಡಿಸುವೆನ ಪರಿಶುದ್ಧ ಪಟ್ಟಣದಲ್ಲಿ ಮಾಡುತ್ತಾ ರಕ್ಷಿಸುವೆ ಜೀವ ಜಲವನ್ನು ಪ್ರಯವಿಲ್ಲದೆ ಕುಡಿಸುವೆನ ಜೀವಭಾಗ್ಯರ ಪಟ್ಟಿಯಲ್ಲಿ ನನ್ನ ಹೆಸರನ್ನು ಕಾಣುವೆನ ಜೀವಭಾಗ್ಯರ ಪಟ್ಟಿಯಲ್ಲಿ ನನ್ನ ಹೆಸರನ್ನು ಕಾಣುವೆನ ಆನಂದವೇ ಅಕ್ಷರವೇ ಆನಂದವೇ ಪರಮಾನಂದವೇ ಅಭಿಷೇಕವೇ ಅತಿಶಯವೇ ಆನಂದವೇ ಪರಮಾನಂದವೇ ಯೇಸುವಿನ ರಾಜದಲ್ಲಿ ರಾಜನ ಇರುವಲ್ಲಿ ನಿತ್ಯ ಬೆಳಕು ಕಾಣುವೆನ ರಾತ್ರಿಯಿಲ್ಲ ಹಗಲಿಲ್ಲ ಯೇಸುವಿನ ರಾಜದಲ್ಲಿ ರಾಜನು ಇರುವಲ್ಲಿ ನಿತ್ಯ ಬೆಳಕು ಕಾಣುವೆನ ಮರಣವನ್ನು ಜಯಿಸಿ ನಿತ್ಯ ಜೀವವನ್ನು ಹೊಂದುವೆನ ಕಷ್ಟ ಸಂಕಟಗಳು ತೀರಿ ವಿಶ್ರಾಂತಿ ಪಡೆಯುವೆನ ಮರಣವನ್ನು ಜಯಿಸಿ ನಿತ್ಯ ಜೀವವನ್ನು ಹೊಂದುವೆನ ಕಷ್ಟ ಸಂಕಟವು ತೀರಿ ವಿಶ್ರಾಂತಿ ಪಡೆಯುವೆನ ಪರಿಶುದ್ಧ ಯಾಜಕನಾಗಿ ಸಾವಿರ ವರ್ಷ ಮಾಡುವೆನು ಪರಿಶುದ್ಧ ಯಾಜಕನಾಗಿ ಸಾವಿರ ವರ್ಷ ಮಾಡುವೆನು ಆನಂದವೇ ಅಕ್ಷರವೇ ಆನಂದವೇ ಪರಮಾನಂದವೇ ಅಭಿಷೇಕವೇ ಅತಿಶಯವೇ ಆನಂದವೇ ಪರಮಾನಂದವೇ ಯೇಸುವಿನ ರಾಜದಲ್ಲಿ ರಾಜನು ಇರುವಲ್ಲಿ ನಿತ್ಯ ಜೀವ ಕಾಣುವೆನ ರಾತ್ರಿಯಿಲ್ಲ ಹಗಲಿಲ್ಲ ಯೇಸುವಿನ ರಾಜದಲ್ಲಿ ರಾಜನು ಇರುವಲ್ಲಿ ನಿತ್ಯ ಬೆಳಕು ಕಾಣುವೆನ. ಹಲ್ಲೆಲೂಯಾ. ಯೇಸುವಿನ ರಾಜ್ಯದಲ್ಲಿ ರಾತ್ರಿ ಇಲ್ಲ ಹಗಲಿಲ್ಲದೆ ಆತನ ರಾಜ್ಯ ನಿತ್ಯ ನಿರಂತರವಿರುವಂತಹ ರಾಜ್ಯವಾಗಿದೆ. ಆಮೇಲೆ ಹಲ್ಲೆಲೂಯಾ. ಆದ್ರಿಂದ ಅಂತ ರಾಜ್ಯದಲ್ಲಿ ನಾವು ಸೇರುವಂತಹ ದಿನವನ್ನ
ದೇವರು ಅತಿ ಬೇಗನೆ ಬರಮಾಡುತ್ತಿರುವುದಕ್ಕಾಗಿ ನಾವು ದೇವರಿಗೆ ಮಹಿಮೆ ಸಲ್ಲಿಸೋಣ. ಹಲ್ಲೆಲೂಯಾ. ನಾವು ಮತ್ತೊಂದು ಹಾಡಾಡಿ ದೇವರ ಹೆಸರನ್ನ ಮಹಿಮೆ ಪಡಿಸೋಣ. ಹಾಡಿನ ಸಂಖ್ಯೆ 25ನೇ ಹಾಡನ್ನ ಯೇಸು ರಾಜ ಮುಂದೆ ಹೋಗುವನು ಹೊಸನಾಗಿದೆ ಹಾಡುವ ಹಾಡನ್ನಾಡಿ ನಾವು ದೇವರ ಹೆಸರನ್ನ ಮಹಿಮೆ ಪಡಿಸೋಣ. ಯೇಸು ರಾಜ ಮುಂದೆ ಹೋಗುವನು ಹೊಸನಾಗಿದೆ ಹಾಡುವ. ಯೇಸು ರಾಜ ಮುಂದೆ ಹೋಗುವನು ಹೊಸನಾಗಿದೆ ಹಾಡುವ. ಬೇಗನೆ ಸಾಗೋಣ ಹೊಸನ ಜಯವೇ ಹೊಸನ ಜಯವೇ ಹೊಸನ ಜಯ ನಮಗೆ ಇಂದು ಹೊಸನ ಜಯ ನಮಗೆ. ಹಲ್ಲೆಲೂಯಾ ಸ್ತುತಿ ಮಹಿಮೆ ಇಂದು ಹಲ್ಲೆಲೂಯಾ ಸ್ತುತಿ ಮಹಿಮೆ. ಹಲ್ಲೆಲೂಯಾ ಸ್ತುತಿ ಮಹಿಮೆ ಇಂದು ಹಲ್ಲೆಲೂಯಾ ಸ್ತುತಿ ಮಹಿಮೆ. ಯೇಸು ರಾಜ ನಮ್ಮ ರಾಜ ಯೇಸು ರಾಜ ನಮ್ಮ ರಾಜ ಎಂದೆಂದು ಕೊಂಡಾಡುವ. ಹೊಸನ್ನ ಜಯವೇ ಹೊಸನ್ನ ಜಯವೇ ಹೊಸನ್ನ ಜಯ ನಮಗೆ ಇಂದು ಹೊಸನ್ನ ಜಯ ನಮಗೆ. ಚಿಂತೆಗಳು ಮುಕ್ತಿ ಬಂದರು ಬಹು ಕಷ್ಟ ಚಿಂತೆಯಷ್ಟೇ ಬಂದರು. ಹಿಂಸೆಗಳು ಮುಕ್ತಿ ಬಂದರು ಬಹು ಕಷ್ಟ ಚಿಂತೆಯಷ್ಟೇ ಬಂದರು. ಭಯವು ಇಲ್ಲ ಕೂಡವಿಲ್ಲ ಭಯವು ಇಲ್ಲ ಕೂಡವಿಲ್ಲ ಕರ್ತನು ನಮ್ಮೊಡನೆ. ಹೊಸನ ಜಯವೇ ಹೊಸನ ಜಯವೇ ಹೊಸನ ಜಯ ನಮಗೆ ಇಂದು ಹೊಸನ ಜಯ ನಮಗೆ. ಹೊಸನ ಜಯ ನಮಗೆ ಇಂದು ಹೊಸನ ಜಯ ನಮಗೆ. ಯೋರ್ದಾನ್ ಪ್ರವಾಹವು ಯೆರಿಕೋ ಕೋಟೆ ಮುಂದೆ ನಿಂತರು. ಯೋರ್ದಾನ್ ಪ್ರವಾಹವು ಯೆರಿಕೋ ಕೋಟೆ ಮುಂದೆ ನಿಂತರು. ಭಯವು ಇಲ್ಲ ಕದಳುವುದಿಲ್ಲ ಭಯವು ಇಲ್ಲ ಕದಳುವುದಿಲ್ಲ ಪ್ರಭು ನಮ್ಮೊಡನೆ. ಹೊಸನ ಜಯವೇ ಹೊಸನ ಜಯವೇ ಹೊಸನ ಜಯ ನಮಗೆ ಇಂದು ಹೊಸನ ಜಯ ನಮಗೆ. ಹೊಸನ ಜಯ ನಮಗೆ ಇಂದು ಹೊಸನ ಜಯ ನಮಗೆ. ಹಲ್ಲೆಲೂಯಾ. ಯೇಸು ರಾಜ ನಮ್ಮ ಮುಂದೆ ಹೋಗುವಾಗ ನಮಗೆ ಜಯವನ್ನು ಕೊಡುವ ಕರ್ತನು ನಮ್ಮ ಸಂಗಡ ಇದ್ದಾನೆ. ಹಲ್ಲೆಲೂಯಾ. ದೇವರಿಗೆ ಮಹಿಮೆ ಉಂಟಾಗಲಿ. ನಾವು ಕಣ್ಣೆತ್ತಿ ಪರ್ವತವನ್ನೇ ನೋಡುವೆವು ಬಾಡಾಡಿ ದೇವರ ಹೆಸರನ್ನ ಮಹಿಮೆ ಪಡಿಸೋಣ. ಹಾಡಿನ ಸಂಖ್ಯೆ 74ನೇ ಹಾಡನ್ನಾಡಿ ನಾವು ದೇವರ ಹೆಸರನ್ನ ಮಹಿಮೆ ಪಡಿಸೋಣ. ಹಾಡಿನ ಸಂಖ್ಯೆ 74 ಕಣ್ಣೆತ್ತಿ ಪರ್ವತವನ್ನೇ ನೋಡುವೆವು ಬಾಡಾಡಿ ನಾವು ದೇವರ ಹೆಸರನ್ನ ಮಹಿಮೆ ಪಡಿಸೋಣ. ಕಣ್ಣೆತ್ತಿ ಪರ್ವತವನ್ನೇ ನೋಡುವೆನು ಭೂಮಿ ಗಗನ ಮಾಡಿದವನ ನೋಡುವೆನು. ಕಣ್ಣೆತ್ತಿ ಪರ್ವತವನ್ನೇ ನೋಡುವೆನು ಭೂಮಿ ಗಗನ ಮಾಡಿದವನ ನೋಡುವೆನು. ಕಾಲು ಕದಲಲ್ಲಿ ಕಾಯುವನು ಕರ್ತನ ಎಂದಿಗೂ
ನಿದ್ರಿಸನು ನಮ್ಮನ ಕಾಯುವನು. ಕಣ್ಣೆತ್ತಿ ಪರ್ವತವನ್ನೇ ನೋಡುವೆನು, ಭೂಮಿ ಗಗನ ಮಾಡಿದವನ ನೋಡುವೆನು. ಹಲ್ಲೆಲೂಯಾ. ಕಣ್ಣೆತ್ತಿ ಪರ್ವತವನ್ನೇ ನೋಡುವೆನು, ಭೂಮಿ ಗಗನ ಮಾಡಿದವನ ನೋಡುವೆನು. ಕರ್ತನು ನನ್ನನ್ನು ಕಾಯುವನು, ನನಗೆ ನೆರಳಾಗಿ ತರುವನು. ಕರ್ತನು ನನ್ನನ್ನು ಕಾಯುವನು, ನನಗೆ ನೆರಳಾಗಿ ತರುವನು. ಹಗಲಿನಲ್ಲೂ ಮತ್ತು ഇരുಳಿನಲ್ಲೂ ನನ್ನನ್ನು ಕಾಯುವನು. ಹಗಲಿನಲ್ಲೂ ഇരുಳಿನಲ್ಲೂ ನನ್ನನ್ನು ಕಾಯುವನು. ಕಣ್ಣೆತ್ತಿ ಪರ್ವತವನ್ನೇ ನೋಡುವೆನು, ಭೂಮಿ ಗಗನ ಮಾಡಿದವನ ನೋಡುವೆನು. ಕಣ್ಣೆತ್ತಿ ಪರ್ವತವನ್ನೇ ನೋಡುವೆನು, ಭೂಮಿ ಗಗನ ಮಾಡಿದವನ ನೋಡುವೆನು. ಎಲ್ಲ ಕೇಳಿಗೂ ನನ್ನನ್ನು ಕರ್ತನು ಬಿಡಿಸಿ ಕಾಯುವನು. ಎಲ್ಲ ಕೇಳಿಗೂ ನನ್ನನ್ನು ಕರ್ತನು ಬಿಡಿಸಿ ಕಾಯುವನು. ಅನುದಿನವೂ ಕಾಯುವನು ನನ್ನ ಆತ್ಮವನ್ನು. ಅನುದಿನವೂ ಕಾಯುವನು ನನ್ನ ಆತ್ಮವನ್ನು. ಕಣ್ಣೆತ್ತಿ ಪರ್ವತವನ್ನೇ ನೋಡುವೆನು, ಭೂಮಿ ಗಗನ ಮಾಡಿದವನ ನೋಡುವೆನು. ಹಲ್ಲೆಲೂಯಾ. ಕಣ್ಣೆತ್ತಿ ಪರ್ವತವನ್ನೇ ನೋಡುವೆನು, ಭೂಮಿ ಗಗನ ಮಾಡಿದವನ ನೋಡುವೆನು. ಹೋಗುವಾಗಲೂ ಕಾಯುವನು, ಬರುತ್ತಿರುವಾಗಲೂ ಕಾಯುವನು. ಹೋಗುವಾಗಲೂ ಕಾಯುವನು, ಬರುತ್ತಿರುವಾಗಲೂ ಕಾಯುವನು. ಈ ದಿನವೂ ಅನುದಿನವೂ ಎಂದೆಂದು ಕಾಯುವನು. ಈ ದಿನವೂ ಅನುದಿನವೂ ಎಂದೆಂದು ಕಾಯುವನು. ಕಣ್ಣೆತ್ತಿ ಪರ್ವತವನ್ನೇ ನೋಡುವೆನು, ಭೂಮಿ ಗಗನ ಮಾಡಿದವನ ನೋಡುವೆನು. ಹಲ್ಲೆಲೂಯಾ. ಕಣ್ಣೆತ್ತಿ ಪರ್ವತವನ್ನೇ ನೋಡುವೆನು, ಭೂಮಿ ಗಗನ ಮಾಡಿದವನ ನೋಡುವೆನು. ಹಲ್ಲೆಲೂಯಾ. ದೇವರಿಗೆ ಮಹಿಮೆ ಉಂಟಾಗಲಿ. ಭಕ್ತನಾದ ದಾವೀದನು ಹೇಳ್ತಾನೆ, ನಾನು ಕಣ್ಣೆತ್ತಿ ಪರ್ವತಗಳ ಕಡೆಗೆ ನೋಡ್ತೇನೆ. ಯಾಕೆಂದ್ರೆ ಭೂಮಿಯಲ್ಲಿ ಎಲ್ಲಾ ಜನರನ್ನ ಸಹಾಯ ನೋಡಿದೆ, ಯಾರಿಂದಲೂ ನನಗೆ ಸಹಾಯ ಬರಲಿಲ್ಲ. ಆದರೆ ನಾನು ಭೂಮಿ ಗಗನವನ್ನು ಉಂಟು ಮಾಡಿದ ದೇವರನ್ನ ನೋಡಿದಾಗ ದೇವರು ನನಗೆ ಸಹಾಯ ಮಾಡಿದನು. ಹಲ್ಲೆಲೂಯಾ. ಆದ್ದರಿಂದ ಅಂತ ದೇವರನ್ನ ನಾವು ಎದುರು ನೋಡುತ್ತಾ ನಾವೆಲ್ಲರೂ ಎದ್ದು ನಿಂತು ಕರ್ತನನ್ನು ಆರಾಧನೆ ಮಾಡಿಕೊಳ್ಳುವರಾಗಿರೋಣ. ಕರ್ತನು ನಮ್ಮನ್ನ ಈ ಕಳೆದ ದಿನವೆಲ್ಲ ಕಾಪಾಡಿ ನಡೆಸಿದ್ದಕ್ಕಾಗಿ ನಾವು ಆತನಿಗೆ ಸ್ತೋತ್ರವನ್ನು ಸಲ್ಲಿಸೋಣ. ಕಳೆದ ವಾರವೆಲ್ಲ ನಮ್ಮನ್ನ ಕಾಪಾಡಿದ್ದಕ್ಕಾಗಿ ಸ್ತೋತ್ರವನ್ನು ಸಲ್ಲಿಸೋಣ. ಈ ತಿಂಗಳಿನ ಕೊನೆಯ ವಾರದಲ್ಲಿ ಕರ್ತನು ನಮ್ಮನ್ನು ತೆಗೆದುಕೊಂಡು ಬಂದಿದ್ದಕ್ಕಾಗಿ ನಾವು ಆತನಿಗೆ ಸ್ತೋತ್ರವನ್ನು ಸಲ್ಲಿಸೋಣ. ಆತನನ್ನ ಮಹಿಮೆ ಪಡಿಸುವರಾಗಿರೋಣ. ಹೌದು ದೇವರೇ, ಈ ತಿಂಗಳೆಲ್ಲ ನಮ್ಮನ್ನು ಕಾಪಾಡಿ ನಡೆಸಿದ್ದಕ್ಕಾಗಿ ಸ್ತೋತ್ರ ಕರ್ತನೆ. ನಾವು ಹೋಗುವಾಗ ಬರುವಾಗ ನಮ್ಮನ್ನು ಕಾದು ಕಾಪಾಡಿ ನಡೆಸಿದ್ದಕ್ಕಾಗಿ ಸ್ತೋತ್ರವನ್ನು ಸಲ್ಲಿಸ್ತೇವೆ ದೇವರೇ. ಓ ದೇವರೇ, ನೀ ನಮ್ಮ ಸಂಗಡ ಇರುವಂತ ದೇವರಾಗಿದೆ, ಅದಕ್ಕಾಗಿ ಸ್ತೋತ್ರ ಕರ್ತನೆ. ಓ ಯಾರು ನಿಮ್ಮನ್ನ ಕೈ ಬಿಟ್ಟರು, ನಾನು ನಿಮ್ಮನ್ನ ಎಂದಿಗೂ ಕೈ ಬಿಡುವುದಿಲ್ಲ, ಎಂದಿಗೂ ತೊರೆಯುವುದಿಲ್ಲ ಎಂದು ವಾಗ್ದಾನ ಮಾಡಿದ್ದಕ್ಕಾಗಿ ಸ್ತೋತ್ರ. ಓ ಕರ್ತನೆ, ಏನು ನಮ್ಮನ್ನ ಕರ ಹಿಡಿದು ಕಣ್ಮನೆಯಂತೆ ಇದ್ರೂ ನೀನು ನಮ್ಮನ್ನ ನಡೆಸಿದ್ದಕ್ಕಾಗಿ ನಾವು ನಿಮಗೆ ಸ್ತೋತ್ರವನ್ನ ಸಲ್ಲಿಸ್ತೇವಪ್ಪ. ಇನ್ನು ಮುಂದೆಯೂ ಕೂಡ ನೀನು ನಮ್ಮನ್ನ ನಡೆಸುವ ಕರ್ತನಾಗಿದೆ, ಅದಕ್ಕಾಗಿ ನಾವು ನಿಮಗೆ ಕೋಟಿ ಸ್ತೋತ್ರಗಳನ್ನು ನಾವು ನಿಮಗೆ ಸಲ್ಲಿಸುವರಾಗಿದೆ ದೇವರೇ. ಓ ಕರ್ತನ ಆತ್ಮನ ಇಲ್ಲಂತ ಅಲ್ಲೆಲ್ಲ ಪಡೆಗಳೇ ಉಂಟುವುದಾಗಿದೆ ದೇವರೇ. ಇನ್ನು ಪವಿತ್ರ ಆತ್ಮನ ನಮ್ಮ ಮಧ್ಯದಲ್ಲಿ ಇರಲಪ್ಪ. ಪವಿತ್ರ ಆತ್ಮನ ಮುಖಾಂತರ ನಮಗೆ ಬಿಡುಗಡೆಯ ಕಾರ್ಯಗಳನ್ನ ನೀನು ನಮ್ಮ ಮಧ್ಯದಲ್ಲಿದ್ದು ನಡೆಸಿ ಅಂತ ನಾವು ಬಿಡುವವರಾಗಿದ್ದೇವಪ್ಪ. ಇಸ್ರಾಯೇಲರನ್ನು ನಡೆಸಿದ ಅದೇ ದೇವರೇ, ಈ ನಮ್ಮನ್ನು ನಡೆಸಲು ಶಕ್ತನಾಗಿದೆ, ಅದಕ್ಕಾಗಿ ಸ್ತೋತ್ರವನ್ನು ಸಲ್ಲಿಸುವವರಾಗಿದ್ದೇವೆ. ನೀನು ನಮ್ಮ ಕುರಿತಾಗಿ ಮರಗಿದ ದೇವರಾಗಿದೆ ಅಲ್ಲಪ್ಪ, ಅದಕ್ಕಾಗಿ ಸ್ತೋತ್ರ. ಓ ನಮ್ಮ ಎಲ್ಲ ಪಾಪದ ಭಾರವನ್ನ ಆ ಶಿಲುಬೆಯಲ್ಲಿ ಹೊತ್ತು ತಿಳಿಸಿದ ದೇವರೇ, ನಿನಗೆ ಸ್ತೋತ್ರವನ್ನ ಸಲ್ಲಿಸುತ್ತೇವೆ. ಅನ್ಯರು ಪರದೇಶದವರಾಗಿದ್ದಂತ ನಮ್ಮನ್ನ ನಿನ್ನ ಸ್ವಂತ ಮಕ್ಕಳನ್ನಾಗಿ ಮಾಡಿಕೊಂಡಿದ್ದಕ್ಕಾಗಿ ಸ್ತೋತ್ರಗಳನ್ನು ನಾವು ಸಲ್ಲಿಸುವರಾಗಿದ್ದೇವೆ. ಓ ದೇವರಾತ್ಮನೇ, ನಿನಗೆ ಸ್ತೋತ್ರ. ಓ ಹಗಲಿನ ವೇಳೆಯಲ್ಲಿ ನಿನ್ನ
ಅಷ್ಟೇ ಅಪ್ಪ. ರಾತ್ರಿಯ ವೇಳೆಯಲ್ಲಿ ನೀನು ನಮಗೆ ಅಗ್ನಿಸ್ತಂಭವಾಗಿದ್ದು ನಡೆಸಿದ್ದಕ್ಕಾಗಿ ಸ್ತೋತ್ರಗಳನ್ನು ಸಲ್ಲಿಸುತ್ತೇವೆ ದೇವರೇ. ಓ ಕರ್ತನೇ, ನೀನು ನಾವು ಬಾಯಾರಿದಾಗ ಬಂಡೆಯ ಒಳಗಿನಿಂದ ನೀರನ್ನು ಬರಮಾಡಿದ ದೇವರೇ, ನಿನಗೆ ಸ್ತೋತ್ರಪ್ಪ. ಓ ದೇವರೇ, ನಿನ್ನ ಬಂಡೆ ಒಳಗಿನಿಂದ ನೀರನ್ನು ನಮಗೆ ಕೊಟ್ಟು ನಮ್ಮ ದಾಹವನ್ನೆಲ್ಲ ತಣಿಸಿದ ದೇವರೇ, ನಿಮಗೆ ಸ್ತೋತ್ರಗಳನ್ನು ಸಲ್ಲಿಸುತ್ತೇವೆ. ಆ ಬಂಡೆ ಕರ್ತನೇ ನೀನಾಗಿರುವುದಕ್ಕಾಗಿ ಸ್ತೋತ್ರ ಯೇಸುವೆ. ಓ ನಿನ್ನೊಳಗಿನಿಂದ ಬರುವ ಜೀವ ಜಲವನ್ನು ಕುಡಿಯುವವನಿಗೆ ಎಂದಿಗೂ ದಾಹವಾಗುವುದಿಲ್ಲ ಎಂದು ವಾಗ್ದಾನ ಮಾಡಿದ್ದಕ್ಕಾಗಿ ಸ್ತೋತ್ರವನ್ನು ಸಲ್ಲಿಸುತ್ತೇವೆ ಅಪ್ಪ. ಓ ದೇವರೇ, ಬಾಯಾರಿದವನು ನನ್ನ ಬಳಿಗೆ ಬರಲಿ, ನಾನು ಕೊಡುವ ನೀರನ್ನು ಕುಡಿಯುವವನಿಗೆ ಎಂದಿಗೂ ದಾಹವಾಗುವುದಿಲ್ಲ ಎಂದು ವಾಗ್ದಾನ ಮಾಡಿದ್ದಕ್ಕಾಗಿ ಸ್ತೋತ್ರ. ಓ ದೇವರೇ, ನಾವು ದಾಹವುಳ್ಳವರಾಗಿ ಓ ಕರ್ತನೇ ನಿನ್ನ ಬಳಿಗೆ ಬಂದಿದ್ದೇವಪ್ಪ. ನಮ್ಮ ದಾಹವನ್ನೆಲ್ಲ ನಿಂತನೆ ನೀಗಿಸಿ ನಡೆಸುವುದೆಂದು ನಾವು ಬಿಡುವವರಾಗಿದ್ದೇವೆ ದೇವರಾತ್ಮನೆ. ಓ ನಿನ್ನಲ್ಲೇ ನಮಗೆ ಪರಿಪೂರ್ಣವಾದ ಸಂತೋಷವು ಇರುವುದಕ್ಕಾಗಿ ಸ್ತೋತ್ರವನ್ನು ಸಲ್ಲಿಸುತ್ತೇವೆ ದೇವರೇ. ಓ ನಮ್ಮ ಆನಂದವು, ಸಂತೋಷವು, ಸಮಾಧಾನವು ನೀನಾಗಿರುವುದಕ್ಕಾಗಿ ನಾವು ಕೋಟಿ ಸ್ತೋತ್ರಗಳನ್ನು ನಿನಗೆ ಸಮರ್ಪಿಸುವವರಾಗಿದ್ದೇವೆ ದೇವರೇ. ಓ ಕರ್ತನೇ, ನಿನ್ನ ಪ್ರೀತಿ ಅದೆಷ್ಟೋ ಮಧುರವಾಗಿರುವುದಕ್ಕಾಗಿ ನಾವು ನಿಮಗೆ ಸ್ತೋತ್ರಗಳನ್ನು ಸಲ್ಲಿಸುವವರಾಗಿದ್ದೇವಪ್ಪ. ನಿನ್ನ ಪ್ರೀತಿ ಮುಂದೆ ಎಲ್ಲ ಮನುಷ್ಯರ ಪ್ರೀತಿ ಅದು ಶೂನ್ಯವಾಗುವಂಥದ್ದಾಗಿರುವುದಕ್ಕಾಗಿ ಸ್ತೋತ್ರ ದೇವರೇ. ಆದ್ರಿಂದ ದೇವರೇ, ನಿನ್ನ ಪ್ರೀತಿ ನಮಗೋಸ್ಕರ ಪ್ರಾಣವನ್ನೇ ಕೊಡುವುದಕ್ಕೆ ಹಿಂದೆ ನೋಡಲಿಲ್ಲಪ್ಪ ಅಂತ ನಿನ್ನ ಪ್ರೀತಿಗಾಗಿ ಸ್ತೋತ್ರ. ಆದ್ರಿಂದ ನಿನ್ನ ಮಾತು ಕೇಳುವ ಹಾಗೆ ದೇವರು ಲೋಕದ ಮೇಲೆ ಎಷ್ಟೋ ಪ್ರೀತಿ ನಿಂತು ತನ್ನ ಒಬ್ಬನೇ ಮಗನನ್ನು ಕೊಟ್ಟುವುದಾಗಿ ದೇವರೇ, ನಮ್ಮನ್ನು ಬಹಳವಾಗಿ ಪ್ರೀತಿ ಮಾಡುವಂತ ದೇವರಾಗಿದ್ದೆ, ಅದಕ್ಕಾಗಿ ಸ್ತೋತ್ರವನ್ನು ಸಲ್ಲಿಸುತ್ತೇವಪ್ಪ. ದೇವರೇ, ನಿನ್ನ ಪ್ರಾಣವನ್ನೇ ಕೊಡುವಷ್ಟರ ಮಟ್ಟಿಗೆ ನೀನು ನಮ್ಮನ್ನು ಪ್ರೀತಿ ಮಾಡಿದ್ದಕ್ಕಾಗಿ ಸ್ತೋತ್ರ. ನಿನ್ನ ಪ್ರೀತಿಗಾಗಿ, ಆ ಕರುಣೆಗಾಗಿ, ಆ ದಯೆಗಾಗಿ ನಾವು ನಿಮಗೆ ಸ್ತೋತ್ರಗಳನ್ನು ಸಲ್ಲಿಸುವವರಾಗಿದ್ದೇವೆ ದೇವರಾತ್ಮನೇ. ನಿನ್ನನ್ನೇ ನಾವು ವಂದಿಸುವವರಾಗಿದ್ದೇವಪ್ಪ, ನಿನ್ನನ್ನೇ ನಾವು ಘನಪಡಿಸುವವರಾಗಿದ್ದೇವೆ ದೇವರಾತ್ಮನೇ. ನಿನಗೆ ವಂದನೆಗಳನ್ನು ನಾವು ಸಲ್ಲಿಸುತ್ತಾ, ನಿಮ್ಮ ಪ್ರೀತಿಯನ್ನು ವರ್ಣಿಸುತ್ತಾ, ನಿಮ್ಮನ್ನೇ ಆಡಿ ಕೊಂಡಾಡಿ ನಿಮ್ಮನ್ನೇ ಮಹಿಮೆಪಡಿಸುವಂತೆ ನೀನೇ ನಮ್ಮನ್ನು ಆಶೀರ್ವದಿಸು. ನಿನ್ನ ಆರಾಧನೆ ಮಾಡುವಂಥವ್ರು ಇಂಥವರೇ ಆಗಿರಬೇಕೆಂದಾಗಿದ್ದಕ್ಕಾಗಿ ಸ್ತೋತ್ರ. ದೇವರೇ, ನಿನ್ನ ಆರಾಧನೆ ಮಾಡುವಂಥ ನಾವು ನಮ್ಮ ಪೂರ್ಣ ಹೃದಯದಿಂದಲೂ, ಪೂರ್ಣ ಪ್ರಾಣದಿಂದಲೂ, ಪೂರ್ಣ ಶಕ್ತಿಯಿಂದಲೂ, ಬಲದಿಂದಲೂ ನಾವು ನಿಮ್ಮನ್ನೇ ಆರಾಧನೆ ಮಾಡುವಂತೆ ನೀನೇ ನಮ್ಮನ್ನು ಆಶೀರ್ವದಿಸಿ ನಡೆಸಪ್ಪ. ಅದಕ್ಕಾಗಿ ನಾವು ನಿಮಗೆ ಸ್ತೋತ್ರಗಳನ್ನು ಸಲ್ಲಿಸುವವರಾಗಿದ್ದೇವೆ ದೇವರಾತ್ಮನೇ. ಓ ಕರ್ತನೇ, ನಿನಗೆ ವಂದನೆಯನ್ನು ಸಲ್ಲಿಸುವವರಾಗಿದ್ದೇವಪ್ಪ ದೇವರೇ. ನಾವೆಲ್ಲರೂ ಒಂದೇ ಮನಸ್ಸುಳ್ಳವರಾಗಿ ನಿಮ್ಮನ್ನು ಆರಾಧನೆ ಮಾಡುವಂತೆ ನಮ್ಮೆಲ್ಲ ಮನಸ್ಸುಗಳನ್ನು ಒಂದೇ ಆಗಿ ನೀನು ಮಾಡು ದೇವರಾತ್ಮನೇ. ಅದಕ್ಕಾಗಿ ಸ್ತೋತ್ರ. ನಾವು ನಿಮ್ಮನ್ನು ಆರಾಧನೆ ಮಾಡಿ ನಿಮ್ಮನ್ನು ಮಹಿಮೆಪಡಿಸುವಂತೆ ನೀನೇ ನಮ್ಮನ್ನು ನಡೆಸಪ್ಪ. ಅದಕ್ಕಾಗಿ ನಿಮಗೆ ಸ್ತೋತ್ರವನ್ನು ಸಲ್ಲಿಸುವವರಾಗಿದ್ದೇವೆ. ಆಮೆನ್. ಹಲ್ಲೆಲೂಯಾ. ಯೇಸು ನಿನ್ನ ಪ್ರೀತಿ ಎಷ್ಟೋ ಮಧುರ, ಯೇಸು ನಿನ್ನ ಪ್ರೀತಿ ಎಷ್ಟೋ ಮಧುರ. యేసయ్యా, యేసయ్యಾ, యేసయ్యా, 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 యేసయ్యా. ತಂಗಿಗಿರುತ್ತಾ ನಿನ್ನ ಪ್ರೀತಿ, ಹೆತ್ತ ತಾಯಿಗಿರುತ್ತಾ ನಿನ್ನ ಪ್ರೀತಿ, ತಂಗಿಗಿರುತ್ತಾ ನಿನ್ನ ಪ್ರೀತಿ, ಹೆತ್ತ ತಾಯಿಗಿರುತ್ತಾ ನಿನ್ನ ಪ್ರೀತಿ, ಅಣ್ಣಂಗಿರುತ್ತಾ ನಿನ್ನ ಪ್ರೀತಿ, ಹೆತ್ತ ತಂದೆಗಿರುತ್ತಾ ನಿನ್ನ ಪ್ರೀತಿ, ಅಣ್ಣಂಗಿರುತ್ತಾ ನಿನ್ನ ಪ್ರೀತಿ,
ಶಿಲುಬೆ ಹೊತ್ತಿದ್ದು ನಿನ್ನ ಪ್ರೀತಿ, ನನಗಾಗಿ ರಕ್ತ ಸುರಿಸಿದ್ದು ನಿನ್ನ ಪ್ರೀತಿ, ಮರಣ ಹೊಂದಿದ್ದು ನಿನ್ನ ಪ್ರೀತಿ, ನನಗಾಗಿ ತಿರುಗಿ ಎದ್ದದ್ದು ನಿನ್ನ ಪ್ರೀತಿ, ಮರಣ ಹೊಂದಿದ್ದು ನಿನ್ನ ಪ್ರೀತಿ, ನನಗಾಗಿ ತಿರುಗಿ ಎದ್ದದ್ದು ನಿನ್ನ ಪ್ರೀತಿ. ಏಸಯ್ಯ, 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 ನಿನ್ನ ಪ್ರೀತಿ ಎಷ್ಟೋ ಎಷ್ಟೋ ಮಧುರ, ಯೇಸು ನಿನ್ನ ಪ್ರೀತಿ ಎಷ್ಟೋ ಎಷ್ಟೋ ಮಧುರ. ಏಸಯ್ಯ, 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 ಬದಲಾಗದು ನಿನ್ನ ಪ್ರೀತಿ, ನನ್ನನ್ನು ಬದಲಾಯಿಸಿತು ನಿನ್ನ ಪ್ರೀತಿ, ಬದಲಾಗದು ನಿನ್ನ ಪ್ರೀತಿ, ನನ್ನನ್ನು ಬದಲಾಯಿಸಿತು ನಿನ್ನ ಪ್ರೀತಿ, ಶಕ್ತಿ ಇರುವುದು ನಿನ್ನ ಪ್ರೀತಿಯಲ್ಲಿ, ದೊಡ್ಡ ಆಶೀರ್ವಾದ ಇರುವುದು ನಿನ್ನ ಪ್ರೀತಿಯಲ್ಲಿ, ಶಕ್ತಿ ಇರುವುದು ನಿನ್ನ ಪ್ರೀತಿಯಲ್ಲಿ, ದೊಡ್ಡ ಆಶೀರ್ವಾದ ಇರುವುದು ನಿನ್ನ ಪ್ರೀತಿಯಲ್ಲಿ. ಏಸಯ್ಯ, 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 ಯೇಸು ನಿನ್ನ ಪ್ರೀತಿ ಎಷ್ಟೋ ಎಷ್ಟೋ ಮಧುರ, ಯೇಸು ನಿನ್ನ ಪ್ರೀತಿ ಎಷ್ಟೋ ಎಷ್ಟೋ ಮಧುರ. ಏಸಯ್ಯ, 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 ಪ್ರೀತಿ ಎಷ್ಟೊಂದು ಮಧುರವಾದ ಪ್ರೀತಿಯಾಗಿರುವುದಕ್ಕಾಗಿ ನಾವು ನಿಮಗೆ ಸ್ತೋತ್ರವನ್ನ ಸಲ್ಲಿಸುವವರಾಗಿದ್ದೇವಪ್ಪ. ಈ ಲೋಕದ ಸಂಬಂಧಕ್ಕಿಂತ ನಿನ್ನ ಸಂಬಂಧ ಎಷ್ಟೋ ಉನ್ನತವಾಗಿರುವುದಕ್ಕಾಗಿ ಸ್ತೋತ್ರ ದೇವರೇ. ಲೋಕದಲ್ಲಿ ತಂದೆ ತಾಯಿಯಾಗಿ ಹೆಚ್ಚಾಗಿ ಪ್ರೀತಿಸುವಂತ ದೇವರು ಈ ನಮ್ಮ ದೇವರಾಗಿರುವುದಕ್ಕಾಗಿ ನಾವು ನಿಮಗೆ ಸ್ತೋತ್ರವನ್ನು ಸಲ್ಲಿಸುವವರಾಗಿದ್ದೇವಪ್ಪ. ಓ ದೇವರೇ, ನಮಗೋಸ್ಕರ ನಿನ್ನ ಪ್ರಾಣವನ್ನು ಕೊಡುವಷ್ಟರ ಮಟ್ಟಿಗೆ ಶಿಲುಬೆಗೆ ಹಚ್ಚಿದಂತ ಪ್ರೀತಿಯನ್ನು ನಿನ್ನ ಪ್ರೀತಿಯಾಗಿರುವುದಕ್ಕಾಗಿ ಸ್ತೋತ್ರ. ಎಂದೆಂದಿಗೂ ಬದಲಾಗದೇ ಇರುವಂತ ಪ್ರೀತಿ ಯೇಸುವೇ, ನಿನ್ನ ಪ್ರೀತಿಯಾಗಿರುವುದಕ್ಕಾಗಿ ಸ್ತೋತ್ರವನ್ನು ಸಲ್ಲಿಸುತ್ತೇವೆ ದೇವರೇ. ನಮಗೋಸ್ಕರ ಮರಣ ಹೊಂದಿದ ನಿನ್ನ ಪ್ರೀತಿಗಾಗಿ ಸ್ತೋತ್ರ ಅಪ್ಪ. ನಮಗೋಸ್ಕರ ಮರಣವನ್ನೇ ಜಯಿಸುವುದು ಬಂದ ನಿನ್ನ ಪ್ರೀತಿಗಾಗಿ ಸ್ತೋತ್ರ ಕರ್ತನೆ. ಓ ದೇವರ, ಲೋಕದ ಎಲ್ಲ ಮನುಷ್ಯರ ಪ್ರೀತಿಗೂ ಅಂತ್ಯ ಉಂಟು, ಅದಕ್ಕಾಗಿ ಸ್ತೋತ್ರ. ಆದರೆ ಲೋಕವನ್ನೇ ಸೃಷ್ಟಿ ಮಾಡಿರುವ ನಮ್ಮ ದೇವರೇ, ನಿನ್ನ ಪ್ರೀತಿಗೆ ಎಂದಿಗೂ ಅಂತ್ಯವಿಲ್ಲ, ಅದಕ್ಕಾಗಿ ಸ್ತೋತ್ರವನ್ನು ನಾವು ಸಲ್ಲಿಸುವವರಾಗಿದ್ದೇವಪ್ಪ. ಓ ದೇವರೇ, ನಿನ್ನ ಪ್ರೀತಿ ಎಂದೆಂದಿಗೂ ಕೂಡ ಬದಲಾಗದಿರುವಂತಹ ಪ್ರೀತಿಯಾಗಿರುವುದಕ್ಕಾಗಿ ಸ್ತೋತ್ರವನ್ನು ಸಲ್ಲಿಸುತ್ತೇವೆ ದೇವರೇ. ಓ ನಿನ್ನ ಪ್ರೀತಿ ನಮ್ಮನ್ನ ಬದಲಾಯಿಸಿದಕ್ಕಾಗಿ ಸ್ತೋತ್ರ. ಪಾಪದ ಕೃಷ್ಣನಲ್ಲಿ ಬಿದ್ದಂತ ನಮ್ಮನ್ನ ಮೇಲೆ ಕೆತ್ತಿದ್ದು ಅದು ನಿನ್ನ ಪ್ರೀತಿಯಾಗಿರುವುದಕ್ಕಾಗಿ ಸ್ತೋತ್ರವನ್ನು ಸಲ್ಲಿಸುತ್ತೇವೆ ದೇವರೇ. ಓ ಕರ್ತನೇ, ನಿನ್ನ ಪ್ರೀತಿಯಿಂದ ನಮ್ಮನ್ನು ಆಧರಿಸಿ ಸಂತೈಸಿ ನಡೆಸುತ್ತಾ ಬಂದದಕ್ಕಾಗಿ ಸ್ತೋತ್ರ ದೇವರೇ. ಇನ್ನು ಮುಂದೆ ಕೂಡ ನೀನು ನಿನ್ನ ಪ್ರೀತಿಯಿಂದ ನಮ್ಮನ್ನ ನಡೆಸುವ ದೇವರಾಗಿ ಸ್ತೋತ್ರವನ್ನ ಸಲ್ಲಿಸುವವರಾಗಿದ್ದೇವೆ. ನಾವು ನಿಮ್ಮನ್ನ ಪ್ರೀತಿ ಮಾಡುವುದು ಶಾಶ್ವತವಾದ ಪ್ರೇಮದಿಂದಲೇ ಎಂಬುದಾಗಿ ವಾಗ್ದಾನ ಮಾಡಿದ್ದಕ್ಕಾಗಿ ಸ್ತೋತ್ರಪ್ಪ. ಹೌದೇ, ನಿನ್ನ ಶಾಶ್ವತವಾದ ಪ್ರೀತಿ ನಮಗೆ ನೀನು ದಯಪಾಲಿಸಿದ್ದಕ್ಕಾಗಿ
ನಾವು ನಿಮಗೆ ಕೋಟಿ ಸ್ತೋತ್ರಗಳನ್ನು ಅರ್ಪಿಸುವವರಾಗಿದ್ದೇವೆ ದೇವರಾತ್ಮನೆ. ನಿನ್ನನ್ನೇ ನಾವು ಮಹಿಮೆ ಪಡಿಸುವವರಾಗಿದ್ದೇವಪ್ಪ. ನಿನ್ನನ್ನೇ ನಾವು ಘನಪಡಿಸುವವರಾಗಿದ್ದೇವೆ ದೇವರೇ. ಓ ದೇವರೇ, ಎಲ್ಲ ಮಹಿಮೆ ನಿನಗಪ್ಪ, ಎಲ್ಲ ಘನತೆ ನಿನಗೆ ಸಲ್ಲಪ್ಪ, ಎಲ್ಲ ಗೌರವಗಳು ನಿನಗೆ ಮಾತ್ರ ಸಲ್ಲಪ್ಪ. ಯಾಕಂದರೆ ಎಲ್ಲ ಆರಾಧನೆಗೆ ನಾಯಕನು ನೀನಾಗಿರಲಪ್ಪ. ಅದಕ್ಕಾಗಿ ಸ್ತೋತ್ರ. ಆರಾಧನೆಗೆ ಯೋಗ್ಯನು ಕೂಡ ನೀನಾಗಿರುವುದಕ್ಕಾಗಿ ಸ್ತೋತ್ರವನ್ನು ಸಲ್ಲಿಸ್ತೇವಪ್ಪ. ಆರಾಧನೆಗೆ ಯಜಮಾನನು ನೀನಾಗಿರುವುದಕ್ಕಾಗಿ ಸ್ತೋತ್ರಪ್ಪ. ಆರಾಧನೆಗೆ ಅರಸನು ನೀನಾಗಿರುವುದಕ್ಕಾಗಿ ನಾವು ನಿಮಗೆ ಸ್ತೋತ್ರವನ್ನು ನಾವು ಸಲ್ಲಿಸುವವರಾಗಿದ್ದೇವೆ ದೇವರಾತ್ಮನೆ. ನಿನಗೆ ಮಹಿಮೆಯುಂಟಾಗಪ್ಪ. ನಿನಗೆ ಘನತೆಗಳು ಎಲ್ಲ ನಿನಗೆ ಶಾಶ್ವತವು ನಿನಗೆ ಮಾತ್ರವೇ ಸಲ್ಲಲಿ ಎಂದು ನಾವು ಬಿಡುವವರಾಗಿದ್ದೇವೆ. ಇದುವರೆಗೂ ಸಹಾಯ ನೀನೇ, ಇದುವರೆಗೂ ಸಹಾಯ ನೀನೇ. ಎಲ್ಲೋಗಿ ನನ್ನನ್ನು ಬಂದಿರು, ಏಕೆ ನಾನು ವಂದಿಸಲಿ. ಎಲ್ಲೋಗಿ ನನ್ನನ್ನು ಬಂದಿರು, ಏಕೆ ನಾನು ವಂದಿಸಲಿ. ಕೋಟಿ ಕೋಟಿ ಸ್ತೋತ್ರ ಸ್ತೋತ್ರ ಸ್ತೋತ್ರ. ಕೋಟಿ ಕೋಟಿ ಸ್ತೋತ್ರ. ಮರೆಯದೆ ನೆನೆಸಿರುವೆ ಮನಸಾರೆ ಮರೆಯದೆ ನೆನೆಸಿರುವೆ ಮನಸಾರೆ ವಂದಿಸುವೆ. ಹಗಲು ഇരുಳು ನನ್ನ ನೆನೆಸಿ, ಇದುವರೆಗೂ ಸಹಾಯ ನೀನೇ ನಂಬೆವರೆ. ಹಗಲು ഇരുಳು ನನ್ನ ನೆನೆಸಿ, ಇದುವರೆಗೂ ಸಹಾಯ ನೀನೇ. ಸ್ತೋತ್ರ ಸ್ತೋತ್ರ ಅಯ್ಯ. ಕೋಟಿ ಕೋಟಿ ಸ್ತೋತ್ರ ಅಯ್ಯ. ಸ್ತೋತ್ರ ಸ್ತೋತ್ರ ಅಯ್ಯ. ಕೋಟಿ ಕೋಟಿ ಸ್ತೋತ್ರ ಅಯ್ಯ. ಬಲಹೀನ ಸಮಯದಲ್ಲಿ ಬಲವನ್ನು ನೀಡಿರುವೆ. ಬಲಹೀನ ಸಮಯದಲ್ಲಿ ಬಲವನ್ನು ನೀಡಿರುವೆ. ಗುಣವಾದೆ ಗುಣವಾದೆ ಗಾಯದಿಂದ ಗುಣವಾದೆ, ನನ್ನ ಕುಟುಂಬದ ವೈದ್ಯನು ನೀನೇ. ಗುಣವಾದೆ ಗುಣವಾದೆ ಗಾಯದಿಂದ ಗುಣವಾದೆ, ನನ್ನ ಕುಟುಂಬದ ವೈದ್ಯನು ನೀನೇ. ಸ್ತೋತ್ರ ಸ್ತೋತ್ರ ಕೋಟಿ ಕೋಟಿ ಸ್ತೋತ್ರ 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 ಕೋಟಿ ಕೋಟಿ ಸ್ತೋತ್ರ 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 ಕೋಟಿ ಕೋಟಿ ಸ್ತೋತ್ರ 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 ಕೋಟಿ ಕೋಟಿ ಸ್ತೋತ್ರ. ಪಣಿಗಳ ಮೀಗಿಸಿದೆ ನಡುಗಡು ಬಿಡಲೇ ಇಲ್ಲ.
ಕೋಟಿ ಕೋಟಿ ಸ್ತೋತ್ರ 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 ಕೋಟಿ ಕೋಟಿ ಸ್ತೋತ್ರ ನೀನೇನಯ್ಯ ಇದುವರೆಗೂ ಸಹಾಯ ನೀನೇ ಕೋಟಿ ಕೋಟಿ ಸ್ತೋತ್ರ 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 ಕೋಟಿ ಕೋಟಿ ಸ್ತೋತ್ರ ಮರೆಯದೆ ನೆನೆಸಿರುವೆ ಮನಸಾರೆ ವಂದಿಸುವೆ ಮರೆಯದೆ ನೆನೆಸಿರುವೆ ಮನಸಾರೆ ವಂದಿಸುವೆ ಹಗಲು ಇರುಳು ನನ್ನ ನೆನೆಸಿ ಇದುವರೆಗೂ ಸಹಾಯ ನೀನೇ ಹಗಲು ಇರುಳು ನನ್ನ ನೆನೆಸಿ ಇದುವರೆಗೂ ಸಹಾಯ ನೀನೇ ಸ್ತೋತ್ರ ಸ್ತೋತ್ರ ಕೋಟಿ ಕೋಟಿ ಸ್ತೋತ್ರ 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 ಕೋಟಿ ಸ್ತೋತ್ರಗಳು ನಿನಗೆ ಮಾತ್ರವೇ ಸಲ್ಲಲೆಂದು ನಾವು ಬೇಡುತ್ತೇವಪ್ಪ. ಯಾಕೆಂದರೆ ನೀನು ನಮ್ಮನ್ನು ಒಂದು ಕ್ಷಣವು ಮರೆಯದೇ ಇರುವಂಥ ದೇವರಾಗಿದ್ದೇವಪ್ಪ. ಓ ದೇವರಾಗಲಿಂದ ನೀವು ವಾಸಿ ಹೊಡುವ ಹಾಗೆ ಎತ್ತಾಯ್ತು ನಮ್ಮ ಮಗುವನ್ನು ಮರೆತಾಳು. ಆದರೆ ನಾನು ಸೃಷ್ಟಿ ಮಾಡಿರುವ ನನ್ನ ಮಕ್ಕಳನ್ನು ನಾನು ಎಂದಿಗೂ ಮರೆಯುವುದಿಲ್ಲ ಎಂದು ವಾಗ್ದಾನ ಮಾಡಿದ್ದಕ್ಕಾಗಿ ಸ್ತೋತ್ರ. ಹೌದೇವ್ರ ಈ ಲೋಕದ ತಂದೆ ತಾಯಿಗಳು ನಮ್ಮನ್ನು ಮರೆತರು. ನಮ್ಮನ್ನು ಮರೆಯದೇ ಇರುವಂಥ ದೇವರು ನೀನು ಇರುವುದಕ್ಕಾಗಿ ಸ್ತೋತ್ರವನ್ನು ಕಲಿಸುತ್ತೇವೆ. ದೇವರ ನೀ ನಮ್ಮನ್ನು ಮರೆಯದೆ ನಮ್ಮನ್ನು ಯಾವಾಗಲೂ ನೆನಪಿಸಿಕೊಳ್ಳುವಂಥ ದೇವರಾಗಿರುವುದಕ್ಕಾಗಿ ನಾವು ನಿಮಗೆ ಸ್ತೋತ್ರವನ್ನು ಸಲ್ಲಿಸ್ತೇವಪ್ಪ. ಹಗಲು ಇರುಳು ನೀ ನಮ್ಮನ್ನು ನೆನೆಸಿಕೊಂಡು ಇದುವರೆಗೂ ನೀ ನಮಗೆ ಸಹಾಯ ಮಾಡಿರುವುದಕ್ಕಾಗಿ ಸ್ತೋತ್ರ. ನಮ್ಮ ಕುಟುಂಬದ ಜೀವಿತದಲ್ಲಿ ನೀನು ಸಹಾಯ ಮಾಡಿದಕ್ಕಾಗಿ ಸ್ತೋತ್ರ ದೇವರೇ. ನಮ್ಮ ಕೆಲಸದಲ್ಲಿ ನೀನು ನಮಗೆ ಸಹಾಯ ಮಾಡಿದಕ್ಕಾಗಿ ಸ್ತೋತ್ರ ದೇವರೇ. ನಮ್ಮ ಸೇವೆಯಲ್ಲಿ ನೀನು ಸಹಾಯ ಮಾಡಿದಕ್ಕಾಗಿ ಸ್ತೋತ್ರ ದೇವರೇ. ನಮ್ಮ ಸಭೆಯಲ್ಲಿ ನೀನು ಸಹಾಯ ಮಾಡಿದಕ್ಕಾಗಿ ಸ್ತೋತ್ರ ಸಲ್ಲಿಸ್ತೇವೆ ದೇವರೇ. ಓ ನಮ್ಮ ಕುಟುಂಬದ ಜೀವಿತದಲ್ಲಿ ನೀನು ಸಹಾಯ ಮಾಡಿದಕ್ಕಾಗಿ ಸ್ತೋತ್ರವನ್ನು ಸಲ್ಲಿಸ್ತೇವೆ ದೇವರೇ. ಓ ಕರ್ತನೇ, ನೀ ನಮ್ಮ ಜೀವಿತದಲ್ಲಿ ಮಾಡಿದ ಎಲ್ಲ ಉಪಕಾರಗಳನ್ನು ನೆನೆಸಿ ನಿನ್ನ ಸನ್ನಿಧಾನದಲ್ಲಿ ನಾವು ನಿಮಗೆ ಸ್ತೋತ್ರಗಳನ್ನು ಸಲ್ಲಿಸುತ್ತೇವೆ ಅಪ್ಪ. ಯಾಕೆಂದ್ರೆ ನಾವು ಬಲಹೀನವಾದ ಎಲ್ಲ ಸಮಯದಲ್ಲೂ ನೀ ನಮಗೆ ನಿನ್ನ ಬಲವನ್ನು ಕೊಟ್ಟಿರುವುದಕ್ಕಾಗಿ ಸ್ತೋತ್ರ ದೇವರೇ. ನಿನ್ನ ಬಲದಲ್ಲಿ ನಮ್ಮನ್ನು ನಡೆಸುತ್ತಾ ಬಲದಕ್ಕಾಗಿ ಸ್ತೋತ್ರವನ್ನು ಸಲ್ಲಿಸುತ್ತೇವೆ ದೇವರೇ. ಓ ಕರ್ತನೇ, ನಿನ್ನ ಗಾಯಗಳಿಂದ ನಾವು ಗುಣವಾಗುವಂತೆ ನೀ ನಮ್ಮನ್ನು ಆಶೀರ್ವಾದ ಮಾಡಿದಕ್ಕಾಗಿ ಸ್ತೋತ್ರವನ್ನು ನಾವು ಸಲ್ಲಿಸುವವರಾಗಿದ್ದೇವಪ್ಪ. ನಮ್ಮ ಜೀವಿತದಲ್ಲಿ ಅನೇಕ ತಡೆಗಳು ಇದ್ದರೂ ಕೂಡ ಆ ಎಲ್ಲ ತಡೆಗಳನ್ನು ಮಾರ್ಪಡಿಸಿದಕ್ಕಾಗಿ ಸ್ತೋತ್ರವನ್ನು ಸಲ್ಲಿಸುತ್ತೇವೆ ದೇವರೇ. ಸೋತು ಹೋದ ಎಲ್ಲ ವೇಳೆಯಲ್ಲೂ ನೀ ನಮ್ಮನ್ನು ಹೊತ್ತು ಸಾಗಿಸಿದ ದೇವರೇ, ನಿಮಗೆ ಸ್ತೋತ್ರವನ್ನು ನಾವು ಸಲ್ಲಿಸ್ತೇವಪ್ಪ. ನಿನಗೆ ವಂದನೆಯನ್ನು ಸಲ್ಲಿಸುತ್ತೇವೆ ದೇವರೇ. ನಿನಗೆ ಮಹಿಮೆಯುಂಟಾಗಲಪ್ಪ. ನಿನಗೆ ಎಲ್ಲವೂ ನಿನಗೆ ಶಾಶ್ವತವು, ನಿನಗೆ ಮಾತ್ರ ಸಲ್ಲಲಿ ಎಂದು ನಾವು ಬಿಡುವವರಾಗಿದ್ದೇವೆ ದೇವರೇ. ಎಷ್ಟೊಂದು ಕೃಪೆನ ದೇವರೇ ಈ ನಮ್ಮ ಜೀವಿತದಲ್ಲಿ ನೀವು ಮಾಡಿದಕ್ಕಾಗಿ ಸ್ತೋತ್ರಗಳನ್ನು ನಾವು ಸಲ್ಲಿಸುತ್ತಾ ನಿನಗೆ ನಾವು ಕೋಟ್ಯಾನು ಕೋಟಿ ಸ್ತೋತ್ರಗಳನ್ನು ಸಲ್ಲಿಸುತ್ತಾ ನಿನ್ನನ್ನೇ ಕೊಂಡಾಡುವವರಾಗಿದ್ದೇವೆ, ನಿನ್ನನ್ನೇ ಮಹಿಮೆಪಡಿಸುವವರಾಗಿದ್ದೇವೆ ದೇವರೇ. ನಿನ್ನನ್ನೇ ಗಣಪಡಿಸುತ್ತಾ ಇವಾಗ ದೇವರೇ, ನಿಮಗೆ
ಎಲ್ಲ ಸಮಯದಲ್ಲೂ ನನ್ನ ಕೃಪೆ ನಿನಗೆ ಸಾಕು ಎಂಬುದಾಗಿ. ಹೌದು, ನಿನ್ನ ಕೃಪೆ ಒಂದೇ ನಮಗೆ ಸಾಕಾಗಿರುವುದಕ್ಕಾಗಿ ಸ್ತೋತ್ರ. ನಮ್ಮೆಲ್ಲ ಪುರುಷಗಳನ್ನು ನೀಗಿಸುವಂಥದ್ದು ಅದು ನಿನ್ನ ಕೃಪೆ ಆಗಿರುವುದಕ್ಕಾಗಿ ನಾವು ನಿಮಗೆ ಕೋಟಿ ಸ್ತೋತ್ರಗಳನ್ನು ಸಲ್ಲಿಸುವವರಾಗಿದ್ದೇವೆ. ಆಮೆನ್. ಹಲ್ಲೆಲೂಯಾ. ನಿನ್ನ ಕೃಪೆ ಇಲ್ಲದೆ ನಾನೆಂದು ಬಾಳಲಾರೆನು. ನಿನ್ನ ಕೃಪೆ ಇಲ್ಲದೆ ನಾನೆಂದು ಬದುಕಲಾರೆನು. ನಿನ್ನ ಕೃಪೆ ಇಲ್ಲದೆ ನಾನೆಂದು ಬಾಳಲಾರೆನು. ನಿನ್ನ ಕೃಪೆ ಇಲ್ಲದೆ ನಾನೆಂದು ಬದುಕಲಾರೆನು. ನಿನ್ನ ನಡೆಯುವುದೇ ನಿನ್ನ ಕೃಪೆಯಿಂದಲೇ, ನಿನ್ನ ಕೃಪೆಯಿಂದಲೇ ನಾ ಜೀವಿಸುವುದೇ, ನಿನ್ನ ಕೃಪೆಯಿಂದಲೇ ನನಗಿರುವುದೆಲ್ಲ ನಿನ್ನ ಕೃಪೆಯಿಂದಲೇ. ಕೃಪೆ 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 ಎಲ್ಲ ಕೃಪೆ ಕೃಪೆ ಇಲ್ಲದೆ ನಾನೆಂದು ಬಾಳಲಾರೆನು. ನಿನ್ನ ಕೃಪೆ ಇಲ್ಲದೆ ನಾನೆಂದು ಬದುಕಲಾರೆನು. ನಿನ್ನ ಕೃಪೆ ಇಲ್ಲದೆ ನಾನೆಂದು ಬಾಳಲಾರೆನು. ನಿನ್ನ ಕೃಪೆ ಇಲ್ಲದೆ ನಾನೆಂದು ಬದುಕಲಾರೆನು. ನಿನ್ನಯ ಕೃಪೆಯು ನನ್ನ ಮೇಲಿರಲು, ನಡೆದರು ಓಡಿದರು ಬರಲೆಂದು. ನಿನ್ನಯ ಕೃಪೆಯು ನನ್ನ ಮೇಲಿರಲು, ನಡೆದರು ಓಡಿದರು ಬರಲೆಂದು. ಪ್ರತಿದಿನವೂ ಹೃದಯದಲ್ಲಿ ನಿನ್ನ ಕೃಪೆಯು ಹೊಸದಾಗಿ ನನ್ನ ಮೇಲೆ ಸುರಿಸುತ್ತದೆ. ಪ್ರತಿದಿನವೂ ಹೃದಯದಲ್ಲಿ ನಿನ್ನ ಕೃಪೆಯು ಹೊಸದಾಗಿ ನನ್ನ ಮೇಲೆ ಸುರಿಸುತ್ತದೆ. ಕೃಪೆ 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 ಎಲ್ಲ ಕೃಪೆ 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 ಎಲ್ಲ ಕೃಪೆ. ನಿನ್ನ ಕೃಪೆ ಇಲ್ಲದೆ ನಾನೆಂದು ಬಾಳಲಾರೆನು. ನಿನ್ನ ಕೃಪೆ ಇಲ್ಲದೆ ನಾನೆಂದು ಬದುಕಲಾರೆನು. ನಿನ್ನ ಕೃಪೆ ಇಲ್ಲದೆ ನಾನೆಂದು ಬಾಳಲಾರೆನು. ನಿನ್ನ ಕೃಪೆ ಇಲ್ಲದೆ ನಾನೆಂದು ಬದುಕಲಾರೆನು. ಬಲಹೀನವಾದ ಎಲ್ಲ ಸಮಯದಲ್ಲೂ ನಿನ್ನ ಕೃಪೆಯೇ ನನಗೆ ಬಲವಾಗಿ ನಿಲ್ಲುವುದು. ಬಲಹೀನವಾದ ಎಲ್ಲ ಸಮಯದಲ್ಲೂ ನಿನ್ನ ಕೃಪೆಯೇ ನನಗೆ ಬಲವಾಗಿ ನಿಲ್ಲುವುದು. ನಡೆಯಲು ಆಗದ ಸಮಯದಲ್ಲಿ ನನ್ನ ಹೊತ್ತುಕೊಂಡು ನಡೆಸುವುದು ನಿನ್ನ ಕೃಪೆಯು. ನಡೆಯಲು ಆಗದ ಸಮಯದಲ್ಲಿ ನನ್ನ ಹೊತ್ತುಕೊಂಡು ನಡೆಸುವುದು ನಿನ್ನ ಕೃಪೆಯು. ಕೃಪೆ 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 ಎಲ್ಲ ಕೃಪೆ 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 ಎಲ್ಲ ಕೃಪೆ. ನಿನ್ನ ಕೃಪೆ ಇಲ್ಲದೆ ನಾನೆಂದು ಬಾಳಲಾರೆನು. ನಿನ್ನ ಕೃಪೆ ಇಲ್ಲದೆ ನಾನೆಂದು ಬದುಕಲಾರೆನು. ನಿನ್ನ ಕೃಪೆ ಇಲ್ಲದೆ ನಾನೆಂದು ಬಾಳಲಾರೆನು. ನಿನ್ನ ಕೃಪೆ ಇಲ್ಲದೆ ನಾನೆಂದು ಬದುಕಲಾರೆನು. ಕೃಪೆ 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 ಎಲ್ಲ ಕೃಪೆ ಕೃಪೆ ಕೃಪೆ
ಇಲ್ಲದೆ ನಾನೆಂದು ಬದುಕಲಾರೆನು, ನಿನ್ನ ಕೃಪೆ ಇಲ್ಲದೆ ನಾನೆಂದು ಬಾಳಲಾರೆನು, ಕೃಪೆ ಇಲ್ಲದೆ ನಾನೆಂದು ಬದುಕಲಾರೆನು. ನಾನು ನಡೆಯುವುದೇ ನಿನ್ನ ಕೃಪೆಯಿಂದಲೇ, ನಾನು ನಿಂತಿರುವುದೇ ನಿನ್ನ ಕೃಪೆಯಿಂದಲೇ, ನಾನು ಜೀವಿಸುವುದೇ ನಿನ್ನ ಕೃಪೆಯಿಂದಲೇ, ನನಗಿರುವುದೆಲ್ಲ ನಿನ್ನ ಕೃಪೆಯಿಂದಲೇ. ಕೃಪೆಯೇ 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 ನನ್ನ ಕೃಪೆಯೇ, ಕೃಪೆಯೇ ನನ್ನ ಕೃಪೆಯೇ, ಕೃಪೆಯೇ ನನ್ನ ಕೃಪೆಯೇ, ನಿನ್ನ ಕೃಪೆ ಇಲ್ಲದೆ ನಾನೆಂದು ಬಾಳಲಾರೆನು, ನಿನ್ನ ಕೃಪೆ ಇಲ್ಲದೆ ನಾನೆಂದು ಬದುಕಲಾರೆನು, ನಿನ್ನ ಕೃಪೆ ಇಲ್ಲದೆ ನಾನೆಂದು ಬಾಳಲಾರೆನು, ನಿನ್ನ ಕೃಪೆ ಇಲ್ಲದೆ ನಾನೆಂದು ಬದುಕಲಾರೆನು, ನಿನ್ನ ಕೃಪೆ ಇಲ್ಲದೆ ನಾನೆಂದು ಬಾಳಲಾರೆನು, ನಿನ್ನ ಕೃಪೆ ಇಲ್ಲದೆ ನಾನೆಂದು ಬದುಕಲಾರೆನು. ಹೌದು ದೇವರೇ, ನಿನ್ನ ಕೃಪೆ ಇಲ್ಲದೆ ನಾವೆಂದಿಗೂ ಬದುಕಲು ಸಾಧ್ಯವಿಲ್ಲ. ನಿನ್ನ ಕೃಪೆ ಇಲ್ಲದಿದ್ದರೆ ನಾವೆಂದಿಗೂ ಕೂಡ ಬಾಳಲು ಸಾಧ್ಯವಿಲ್ಲ ದೇವರೇ. ನಿನ್ನ ಕೃಪೆ ನನ್ನ ಎದುರು ನಮ್ಮ ಜೀವಿತದಲ್ಲಿ ನಮ್ಮ ಸಂಗಡ ಇದು ನಡೆಸಿದಕ್ಕಾಗಿ ನಾವು ನಿಮಗೆ ಸ್ತೋತ್ರವನ್ನು ಸಲ್ಲಿಸುವವರಾಗಿದ್ದೇವೆ ದೇವರೇ. ಭಗವಂತನೇ, ಎಲ್ಲ ಪ್ರತಿದಿನವೂ ಹೃದಯದಲ್ಲಿ ಕೃಪೆಯನ್ನು ನಮಗೆ ಹೊಸದಾಗಿ ದಯಪಾಲಿಸುತ್ತಾ ಎದುರು ನಡೆಸುತ್ತಾ ಬಂದ ನಿನ್ನ ಕೃಪೆಗಾಗಿ, ನಿನ್ನ ಕರುಣೆಗಾಗಿ, ನಿನ್ನ ದಯೆಗಾಗಿ ನಾವು ನಿಮಗೆ ಕೋಟಿ ಸ್ತೋತ್ರಗಳನ್ನು ಸಲ್ಲಿಸುತ್ತೇವಪ್ಪ. ನಿನ್ನ ಕೃಪೆ ನಮ್ಮನ್ನು ಆಧರಿಸಿ ಸಂತೈಸಿ ಬಂದದಕ್ಕಾಗಿ ನಾವು ನಿಮಗೆ ವಂದನೆಯನ್ನು ನಾವು ಸಲ್ಲಿಸುವವರಾಗಿದ್ದೇವೆ ದೇವರೇ. ನಿನಗೆ ಮಹಿಮೆ ಘನತೆಗಳು ಎಲ್ಲವೂ ಎಂದೆಂದಿಗೂ ಶಾಶ್ವತವು, ನನಗೆ ಮಾತ್ರವೇ ಸಲ್ಲಲಿ ಎಂದು ನೀನು ಮಾಡಿದ ಎಲ್ಲ ಕೃಪೆಗಳನ್ನು ನೆನೆಸುತ್ತಾ ನಿನಗೆ ನಾವು ಹಾಡಿ ಆರಾಧಿಸಿ ನಿನ್ನನ್ನೇ ಮಹಿಮೆ ಪಡಿಸುವಂತೆ ನೀನೇ ನಮ್ಮನ್ನು ಆಶೀರ್ವದಿಸಿ ನಡೆಸು ದೇವರೇ. ಯಾಕೆಂದರೆ ಲೋಕದಲ್ಲಿ 1000 ವರ್ಷ ಕಳೆಯುವುದಕ್ಕಿಂತ ನಿನ್ನ ಸನ್ನಿಧಾನದಲ್ಲಿ ಕಳೆಯುವ ಒಂದು ದಿನ 1000 ವರ್ಷಗಳಿಗಿಂತಲೂ ಶ್ರೇಷ್ಠವಾಗಿರುವುದಕ್ಕಾಗಿ ಸ್ತೋತ್ರ. ಹೌದು ದೇವರೇ, ನಾವು ಶ್ರೇಷ್ಠವಾದದ್ದನ್ನು ಆಯ್ಕೆ ಮಾಡಿ ನಿನ್ನ ಸನ್ನಿಧಾನಕ್ಕೆ ಬರುವಂತೆ ನೀನು ಆಶೀರ್ವಾದ ಮಾಡಿದ್ದಕ್ಕಾಗಿ ಸ್ತೋತ್ರ. ಬೇರೆ ನಿನ್ನ ಸನ್ನಿಧಾನಕ್ಕೆ ಬಂದಿರುವುದು ನಾವು ನಿಮ್ಮನ್ನು ಆರಾಧನೆ ಮಾಡುವುದಕ್ಕಾಗಿ ದೇವರೇ. ನಮ್ಮ ಪೂರ್ಣ ಶಕ್ತಿ ಬಲ ಸಾಮರ್ಥ್ಯ ಎಲ್ಲವನ್ನ ಉಪಯೋಗಿಸಿ ದೇವರೇ ನಾವು ನಿಮ್ಮನ್ನು ಆರಾಧನೆ ಮಾಡುವಂತೆ ನೀನೇ ನಮ್ಮ ಆಶೀರ್ವದಿಸಿ ನಡೆಸು ಎಂದು ನಾವು ಹೇಳುತ್ತಾ ನಿಮ್ಮನೆಯನ್ನು ಹೆಚ್ಚಾಗಿ ಮಹಿಮೆ ಪಡಿಸುತ್ತೇವಪ್ಪ. ನಿಮ್ಮನ್ನೇ ನಾವು ಆರಾಧಿಸುವವರಾಗಿದ್ದೇವೆ, ನಿಮ್ಮನ್ನೇ ನಾವು ಕೊಂಡಾಡುವವರಾಗಿದ್ದೇವೆ. ಆಮೇಲೆ ಹಲ್ಲೆಲೂಯಾ. ಎಷ್ಟೊಂದು ಕೃಪೆಯನ್ನು ನೀಡಿರುವೆ, ಹೇಗೆ ನಾ ಸ್ತುತಿಸುವೆನು, ಅಂದು ಹೇಗೆ ನಾ ಸ್ತುತಿಸುವೆನು. ಎಷ್ಟೊಂದು ಕೃಪೆಯನ್ನು ನೀಡಿರುವೆ, ಹೇಗೆ ನಾ ಸ್ತುತಿಸುವೆನು, ಎಂದು ಹೇಗೆ ನಾ ಸ್ತುತಿಸುವೆನು. ಸ್ತೋತ್ರ ರಾಜ ಯೇಸು ರಾಜ, ಸ್ತೋತ್ರ ರಾಜ ಯೇಸು ರಾಜ, ಸ್ತೋತ್ರ ರಾಜ ಯೇಸು ರಾಜ, ಸ್ತೋತ್ರ ರಾಜ ಯೇಸು ರಾಜ. ಕರದಲ್ಲಿ ಹಿಡಿದು ನಮ್ಮನೆಯಂತೆ ಕಾಲವೆಲ್ಲ
ಸ್ತೋತ್ರ ರಾಜ ಯೇಸು ರಾಜ ಸ್ತೋತ್ರ ರಾಜ ಯೇಸು ರಾಜ ಗಳಲಿನನೆಂದು ನನ್ನ ತಳ್ಳದೆ ಬಲನೀಡಿ ಕಾಪಾಡಿದೆ ಗಳಲಿನನೆಂದು ನನ್ನ ತಳ್ಳದೆ ಬಲನೀಡಿ ಕಾಪಾಡಿದೆ ಬಲನೀಡಿ ಕಾಪಾಡಿದೆ ಎಷ್ಟೊಂದು ಕೃಪೆಯನ್ನು ನೀಡಿರುವೆ ಹೇಗೆ ನಾ ಸ್ತುತಿಸುವೆ ಹೇಗೆ ನಾ ಸ್ತುತಿಸುವೆ ಎಷ್ಟೊಂದು ಕೃಪೆಯನ್ನು ನೀಡಿರುವೆ ಹೇಗೆ ನಾ ಸ್ತುತಿಸುವೆ ಹೇಗೆ ನಾ ಸ್ತುತಿಸುವೆ ಸ್ತೋತ್ರ ರಾಜ ಯೇಸು ರಾಜ ಸ್ತೋತ್ರ ರಾಜ ಯೇಸು ರಾಜ ಸ್ತೋತ್ರ ರಾಜ ಯೇಸು ರಾಜ ಸ್ತೋತ್ರ ರಾಜ ಯೇಸು ರಾಜ ಪಾಪದ ಕೆಸರಲ್ಲಿ ಮುಳುಗಿ ಹೋದೆ ಮೇಲೆತ್ತಿ ಕಾಪಾಡಿದೆ ಪಾಪದ ಕೆಸರಲ್ಲಿ ಮುಳುಗಿ ಹೋದೆ ಮೇಲೆತ್ತಿ ಕಾಪಾಡಿದೆ ಮೇಲೆತ್ತಿ ಕಾಪಾಡಿದೆ ಎಷ್ಟೊಂದು ಕೃಪೆಯನ್ನು ನೀಡಿರುವೆ ಹೇಗೆ ನಾ ಸ್ತುತಿಸುವೆ ಹೇಗೆ ನಾ ಸ್ತುತಿಸುವೆ ಎಷ್ಟೊಂದು ಕೃಪೆಯನ್ನು ನೀಡಿರುವೆ ಹೇಗೆ ನಾ ಸ್ತುತಿಸುವೆ ಹೇಗೆ ನಾ ಸ್ತುತಿಸುವೆ ನನಗಾಗಿ ನಿನ್ನ ಜೀವವ ಕೊಟ್ಟೆ ನನಗಾಗಿ ಬರಲಿರುವೆ ನನಗಾಗಿ ನಿನ್ನ ಜೀವವ ಕೊಟ್ಟೆ ನನಗಾಗಿ ಬರಲಿರುವೆ ನನಗಾಗಿ ಬರಲಿರುವೆ ಎಷ್ಟೊಂದು ಕೃಪೆಯನ್ನು ನೀಡಿರುವೆ ಹೇಗೆ ನಾ ಸ್ತುತಿಸುವೆ ಹೇಗೆ ನಾ ಸ್ತುತಿಸುವೆ ಎಷ್ಟೊಂದು ಕೃಪೆಯನ್ನು ನೀಡಿರುವೆ ಹೇಗೆ ನಾ ಸ್ತುತಿಸುವೆ ಹೇಗೆ ನಾ ಸ್ತುತಿಸುವೆ ಸ್ತೋತ್ರ ರಾಜ ಯೇಸು ರಾಜ 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 ಎರಡು ಕರುಣ ಕಲ್ಪಿತ ದೇವನಾಮನ ಹಾಲೆಲೂಯಾ ಹಾಲೆಲೂಯಾ ಪರಿಶುದ್ಧರ ಮಹಾಪರಿಶುದ್ಧನಾದ ದೇವರೇ ನಿಮಗೆ ಸ್ತೋತ್ರಗಳನ್ನು ಸಲ್ಲಿಸುವವರಾಗಿದ್ದೇವೆ ನಿತ್ಯವಿರುವಾತನಾದ ನಮ್ಮ ದೇವರೇ ನಿಮಗೆ ಸ್ತೋತ್ರವನ್ನು ಸಲ್ಲಿಸುತ್ತೇವೆ ಅಪ್ಪ ಅಗಮ್ಯವಾದ ಬೆಳಕಿನಲ್ಲಿ ವಾಸ ಮಾಡುವ ನಮ್ಮ ದೇವರೇ ನಿಮಗೆ ಸ್ತೋತ್ರಗಳನ್ನು ಸಲ್ಲಿಸುತ್ತೇವೆ ದೇವರೇ ಅಪ್ಪ ಈ ನಾಳೆಯಲ್ಲಿ ಎಲ್ಲ ದೇವ ಜನರ ಮೇಲೆ ನಮ್ಮ ಪವಿತ್ರಾತ್ಮನ ಅಭಿಷೇಕ ಇರಲಿ ದೇವರೇ ನಮ್ಮ ಪವಿತ್ರಾತ್ಮನ ಬೆಂಕಿಯಿಂದ ನಮ್ಮನ್ನು ತುಂಬಿಸುವ ದೇವರೇ ಪ್ರತಿದಿನ ಅಭಿಷೇಕದಲ್ಲಿ ಅಭಿಷೇಕವನ್ನು ಕೃಪೆಯ ಮೇಲೆ ಕೃಪೆಯನ್ನು ಹೊಂದಿಕೊಳ್ಳತಕ್ಕಂಥ ಆಶೀರ್ವದಿಸುತ್ತೇವೆ ಓ ಕರ್ತನೇ ನಿನ್ನ ಜನರು ಬದುಕುಗಳಿಗೆ ಎಲ್ಲ ಪ್ರಾರ್ಥನೆ ವಿಜ್ಞಾಪನೆಗಳಲ್ಲಿ ಏನಾವೆ ಚಿಂತನೆ ನೆರವೇರಲಿ ಎಂದು ನಂಬಿಡುವವರಾಗಿದ್ದೇವೆ ಸೈತಾನನ್ನು ಪ್ರತ್ಯೇಕಿಸುವ ಎಲ್ಲ ಬಂಧನಗಳು ಯೇಸು ನಾಮದಲ್ಲಿ ಬಿಚ್ಚಲ್ಪಡಲಿ ಎಲ್ಲ ಅಂಧಕಾರದ ಮೊದಲು ಪ್ರಕಟಣೆ ದೀಪದೇವಸ್ಥಾನ ಮಾಡಬಹುದು ನಾಶವಾಗಿದೆ ನೀನು ದಯಿಸುವ ಅಜ್ಞಾನ ಎಲ್ಲವನ್ನ ದಯಿಸುತ್ತಾನೆ ನಿನ್ನ ಕಾರ್ಯಗಳನ್ನು ಆರಂಭಗೊಳಿಸಿದ್ದು ನಾವು ಬಿಡುವವರಾಗಿದ್ದೇವೆ ದೇವರೇ ನಿನ್ನ ಸಿದ್ಧ ಒಂದೇ ನಮ್ಮ ಎಲ್ಲ ಕುಟುಂಬಗಳು ಜೀವಿತಗಳು ಸಭೆಯಲ್ಲಿ ನೆರವೇರಲಿ ಎಂದು ನಾವು ಬಿಡುತ್ತೇವೆ ದೇವರೇ ಓ ಕರ್ತನೇ ನಿನ್ನ ಪವಿತ್ರಾತ್ಮನ ಕಾರ್ಯವು
ಎಲ್ಲರ ಜೀವಿತಗಳಲ್ಲಿ ಉಂಟಾಗಲಿ ಎಂದು ನಾವು ಮಾಡುತ್ತೇವೆ. ಅಸಾಧ್ಯವಾದ ಎಲ್ಲ ಕಾರ್ಯಗಳು ಸಾಧ್ಯವಾಗಲಿ ಎಂದು ನಾವು ಬಿಡುವವರಾಗಿದ್ದೇವೆ ದೇವರೇ. ಲೋಕದಲ್ಲಿದ್ದದ್ದೆಲ್ಲ ಸನ್ನಿವೇಶದಲ್ಲಿ ಎಲ್ಲರೂ ನಮ್ಮಿಂದ ಕಾಪಾಡಿಸುವಂತೆ ಸ್ವಾಧೀನ ನಡೆಸಲು ನಾವು ಬಿಡುತ್ತೇವಪ್ಪ. ದೇವ ಜನರ ಪ್ರಾರ್ಥನೆ ವಿಜ್ಞಾಪನೆಗಳನ್ನ ಈಗ ನಿನ್ನ ಚಿಕ್ಕದಂತೆ ನೆರವೇರಿಸುವುದು ನಾವು ಬೇಡುತ್ತೇವೆ. ಎಲ್ಲರೂ ದೇವರೇ ನಿನಗೆ ಮಾತ್ರನೇ ಮಹಿಮೆ ಉಂಟಾಗಲಿ ಎಂದು ನಾವು ಬೇಡುವವರಾಗಿದ್ದೇವೆ ದೇವರಪ್ಪನೇ. ಇದುವರೆಗೂ ನೀನು ನಡೆಸಿಕೊಂಡು ಬಂದದಕ್ಕಾಗಿ ಸ್ತೋತ್ರವನ್ನು ಸಲ್ಲಿಸ್ತೇವೆ ದೇವರೇ. ಮುಂದಿನ ಎಲ್ಲ ಭಾಗಗಳನ್ನು ದೇವರಪ್ಪನೇ ನಿನ್ನ ಕರಗಳಿಗೆ ಒಪ್ಪಿಸಿಕೊಡುತ್ತೇವೆ. ನೀನು ನಿನ್ನ ಚಿತ್ತದಂತೆ ನಮ್ಮೆಲ್ಲರನ್ನು ಅಮರಿಸು. ಇದರ ಮಧ್ಯದಲ್ಲಿ ನಿನ್ನ ಹೆಸರು ಒಂದೇ ಮಹಿಮೆ ಉಂಟಾಗಬೇಕೆಂದು ಎಲ್ಲ ಘನಮಾನ ಮಹಿಮೆ ಘನತೆಗಳನ್ನು ನಿಮಗೆ ಸಲ್ಲಿಸುತ್ತಾ ಯೇಸುವಿನ ಹೆಸರಿನಲ್ಲಿ ಪ್ರಾರ್ಥಿಸಿ ಬಿಡುತ್ತೇವೆ ತಂದೆ. ಆಮೇಲೆ ನಾವೆಲ್ಲರೂ ಕುಳಿತುಕೊಳ್ಳೋಣ. ಸಾಕ್ಷಿ ಹೇಳುವವರಿದ್ದಾರೆ ಸಾಕ್ಷಿ ಹೇಳೋಣ. ದೇವರ ನಾಮ ಸ್ತೋತ್ರ ಆಗಲಿ. ಸೇವೆ ನಾವು ಹೋಗಿದ್ವಿ. ನಾವೇನಪ್ಪ ಒಂದು 20 ಊರು ಹೋಗ್ಬೋದು ಅನ್ಕೊಂಡಿದ್ವಿ. ಮತ್ತು ಪುನಃ ಕೂಡ ದೇವ್ರು ಕರ್ಕೊಂಡದ, ಅವರು ಸ್ವತಃ ಕರ್ಕೊಂಡದ. ಅಲ್ಲಿ ಕೂಡ ಕನ್ನಡ ಭಾಷೆ ಇಲ್ಲ, ಹಿಂದಿ ಭಾಷೆ, ಮರಾಠಿ ಭಾಷೆಯಲ್ಲಿ. ಆದರೂ ಅಲ್ಲಿ ಸೇವೆ ಅದ್ಭುತ ನಡೆಸಿಕೊಟ್ಟ ದೇವ್ರ ನಾಮ ಸ್ತೋತ್ರ ಆಗಲಿ. ಸೇವೆ ಎಲ್ಲ ಕಟ್ಟಲೆಗಳು ಸಾರಲೇಬೇಕಂತ ದೇವರು ವಾಕ್ಯದ ರೀತಿ ಎಲ್ಲ ಕಡೆ ನಡೆಸ್ತಾರೆ ದೇವ್ರ ನಾಮ ಸ್ತೋತ್ರ. ನಾವು ಟ್ರೈನಲ್ಲಿ ಹೋಗಿ ಸುರಕ್ಷಿತವಾಗಿ ಬರೋಕ್ಕೆ ಸಹಾಯ ಮಾಡೋದಕ್ಕಾಗಿ ದೇವ್ರ ನಾಮ ಸ್ತೋತ್ರ ಆಗಲಿ. ನಮಗೆಲ್ಲ ಹೆಲ್ಪ್ ಮಾಡಿ ಜನಗಳಿಗಾಗಿ ಸ್ತೋತ್ರ. ಕುಟುಂಬ ಕೈಗಳನ್ನು ಆಸ್ವಾದಿಸಲಿ, ದೇವರು ನಡೆಸಲಿ. ಇನ್ನು ಮುಂದೆ ಹೆಚ್ಚಾಗಿ ದೇವರ ಸೇವೆ ನಡೆಸ್ತಂತ ನಂಬಿಕೆ ಬಂದೀವಿ. ತಿರ್ಗಾ ಮತ್ತು ಹೊಸ ನಂಬರ್ಗಳ ನಮಗಾಗಿ ಪ್ರೇರ್ ಮಾಡತ್ತ ಕೊಟ್ಟಾರು. ಅವ್ರ ಮಹಿಮೆಗಾಗಿ ಸ್ತೋತ್ರ ಸಲ್ಲಿಸ್ತೀನಿ, ದೇವ್ರ ಮಹಿಮೆಗಾಗಿ ಸ್ತೋತ್ರ ಸಲ್ಲಿಸ್ತೀನಿ. ಮತ್ತೊಬ್ರಿಗೆ ಹುಷಾರಿಲ್ಲ ಅಂತಂದ್ರೆ ಬೆಳ್ಳಿ ಜನ ಅವರು ಕೂಡ ಪ್ರೇರ್ ಮಾಡತ್ತಂದ್ರೆ ಅವರು ಪ್ರೇರ್ ಮಾಡಿ ಇಷ್ಟು ದೇವರು ನಮಗೆ ಅದ್ಭುತ ಸೃಷ್ಟಿಯಾಗಿ ನಮಗೆ ಹೋಗಿ ನಡೆಸಲಿಕ್ಕಾಗಿ ತುಂಬ ಥ್ಯಾಂಕ್ಸ್. ದೇವ್ರ ನಾವು ಸ್ತೋತ್ರ ಸಲ್ಲಿಸ್ತೀವಿ. ದೇವರು ಕಳೆದ ವಾರಗಳೆಲ್ಲ ಸೇವೆಯಲ್ಲಿ ನಮ್ಮನ್ನು ನಡೆಸಿದ ಎಲ್ಲ ವಿಧಾನಗಳಿಗಾಗಿ ಸ್ತೋತ್ರ. ದೇವರು ತಾನೇ ನಮ್ಮ ಮುಂದಾಗಿ ಆತನು ಹೋಗುವಾಗ ಎಲ್ಲವನ್ನ ಸರಿಯಾದ ಕ್ರಮದಲ್ಲಿ ನಮ್ಮನ್ನು ನಡೆಸುತ್ತಾನೆ. ಅಲ್ಲೆಲೂಯಾ. ನಾವು ತಂದಿರುವ ಕಾಣಿಕೆಯನ್ನು ಕರದಲ್ಲಿ ಹಿಡಿಯೋಣ. ಕಾಣಿಕೆಗಾಗಿ ನಾವೆಲ್ಲರೂ ಪ್ರಾರ್ಥನೆಯನ್ನು ಮಾಡಿಕೊಳ್ಳುವವರಾಗಿರೋಣ. ದೇವರೇ ನಿನಗೆ ಸ್ತೋತ್ರವನ್ನು ಸಲ್ಲಿಸ್ತೇವಪ್ಪ. ನಿನ್ನ ಜನರಾದ ನಾವು ನಿನ್ನನ್ನು ಪ್ರೀತಿಸಿ ದೇವರೇ, ನಿನಗಾಗಿ ಕಾಣಿಕೆಯನ್ನು ಕೊಡತಕ್ಕಂತೆ ನೀನು ನಮ್ಮ ಕರಗಳನ್ನು ಬಲಪಡಿಸು ದೇವರೇ. ಯಾಕೆಂದರೆ ದೇವರೇ ನೀನು ನಮ್ಮ ಸಂಗಡ ಇದ್ದು ಕರ್ತನೆ ನಾವು ದುಡಿಯುವುದಕ್ಕೆ ಬೇಕಾದ ಶಕ್ತಿ, ಬಲ, ಸಾಮರ್ಥ್ಯ, ಜ್ಞಾನ, ವಿದ್ಯಾಭ್ಯಾಸ ಎಲ್ಲವನ್ನ ಇದು ನಮಗೆ ಕೊಟ್ಟಿದ್ದು ನೀನು. ಅದಕ್ಕಾಗಿ ಸ್ತೋತ್ರ ದೇವರೇ. ನೀನು ನಮಗೆ ಕೊಟ್ಟಿರುವುದರಲ್ಲಿ ಶ್ರೇಷ್ಠವಾದದ್ದನ್ನು ನಾವು ನಿನಗೆ ಸಮರ್ಪಿಸತಕ್ಕಂತೆ ನೀನೇ ನಮಗೆ ನಿನ್ನ ಆಲೋಚನೆ, ನಮ್ಮ ಮನಸ್ಸನ್ನು ಇಂತಾನೆ ದಯಪಾಲಿಸು ನಡೆಸೆಂದು ನಾವು ಬಿಡುತ್ತೇವಪ್ಪ. ದೇವರೇ ಕೊಡುವಂಥ ಕರಗಳನ್ನು ಎಲ್ಲರೂ ನಾನು ಇಂತಾನೆ ಆಶೀರ್ವದಿಸು ದೇವರೇ. ಅವರು ಇನ್ನೂ ಹೆಚ್ಚಾಗಿ ದೇವರೇ ನಿನಗಾಗಿ ಕೊಡತಕ್ಕಂತೆ ಇನ್ನೂ ಅವರ ಕಣಜಗಳು ತುಂಬಿ ಹೊರಸೂಸತಕ್ಕಂತೆ ನೀನೇ ಅವರ ದವಸ ದಾನಗಳನ್ನು ಇನ್ನೂ ಹೇರಾಳವಾಗಿ ಆಶೀರ್ವದಿಸು ನಡೆಸು ಎಂದು ನಾವು ಬಡುವವರಾಗಿದ್ದೇವೆ. ಹಾಗೆ ನೀನು ಮಾಡಿ ನಡೆಸುವುದಕ್ಕಾಗಿ ಸ್ತೋತ್ರವನ್ನು ಸಲ್ಲಿಸುತ್ತಾ ಎಲ್ಲ ಮಹಿಮೆ ಘನತೆಯನ್ನು ನಿಮಗೆ ಸಲ್ಲಿಸುತ್ತಾ ಯೇಸುವಿನ ಹೆಸರಲ್ಲಿ ಪ್ರಾರ್ಥಿಸುತ್ತೇವೆ ತಂದೆ. ಆಮೇಲೆ ದೇವರಿಗೆ ಮಹಿಮೆ ಉಂಟಾಗಲಿ. ನಾವು ಹಾಡಾಡಿ ನಾವು ದೇವರಿಗಾಗಿ ಕಾಣಿಕೆಯನ್ನು ತೆಗೆದುಕೊಳ್ಳುವಂಥ ಸಮಯ. ಅಲ್ಲೆಲೂಯಾ. ಅಭಿಷೇಕ ನನ್ನ ತಲೆ ಮೇಲೆ, ಪರಿಶುದ್ಧ ಆತ್ಮನು ನನ್ನೊಳಗೆ ಬಾಡನ್ನಾಡಿ ನಾವು ದೇವರ ಹೆಸರನ್ನು ಮಹಿಮೆ ಪಡಿಸೋಣ. ಅಭಿಷೇಕ ನನ್ನ ತಲೆ ಮೇಲೆ, ಪರಿಶುದ್ಧಾತ್ಮನು ನನ್ನೊಳಗೆ. ಅಭಿಷೇಕ ನಮ್ಮ ತಲೆ ಮೇಲೆ, ಪರಿಶುದ್ಧಾತ್ಮನು ನನ್ನೊಳಗೆ. ಹೃದಯದಲ್ಲಿ ಬಂದವರು ಏರಳವು, ಹೃದಯದಲ್ಲಿ ಬಂದವರು ಏರಳವು. ಭಯಪಟ್ಟುವೆ ದೇಶವೆಲ್ಲ ಯೇಸುವಿನ ನಾಮದಲ್ಲಿ. ಭಯಪಟ್ಟುವೆ ದೇಶವೆಲ್ಲ ಯೇಸುವಿನ ನಾಮದಲ್ಲಿ. ಅಭಿಷೇಕ ನನ್ನ ಮೇಲೆ, ಪರಿಶುದ್ಧಾತ್ಮನು ನನ್ನೊಳಗೆ. ಅಭಿಷೇಕ ನನ್ನ ಮೇಲೆ, ಪರಿಶುದ್ಧಾತ್ಮನು ನನ್ನೊಳಗೆ. ಬಿಡುಗಡೆಯು ದೊರಕಬೇಕು ತೆರೆಯಾದ ಸರ್ವರಿಗೂ. ಬಿಡುಗಡೆಯು
ಜ್ಞಾನನು ನನ್ನೊಳಗೆ ಶುದ್ಧಿಯ ವಸ್ತ್ರ ಧರಿಸಬೇಕು ಗಂಜಪಟ್ಟ ಜನರಿಗೆ ಶುದ್ಧಿಯ ವಸ್ತ್ರ ಧರಿಸಬೇಕು ಗಂಜಪಟ್ಟ ಜನರಿಗೆ ಲೋಕಕ್ಕೆ ಪ್ರತಿಯಾಗಿ ಆನಂದ ತೈಲವೆನು ಲೋಕಕ್ಕೆ ಪ್ರತಿಯಾಗಿ ಆನಂದ ತೈಲವೆನು ಅಭಿಷೇಕ ನನ್ನ ಮೇಲೆ ಪರಿಶುದ್ಧಾತ್ಮನು ನನ್ನೊಳಗೆ ಅಭಿಷೇಕ ನನ್ನ ಮೇಲೆ ಪರಿಶುದ್ಧಾತ್ಮನು ನನ್ನೊಳಗೆ ಅಭಿಷೇಕ ನನ್ನ ಮೇಲೆ ಪರಿಶುದ್ಧಾತ್ಮನು ನನ್ನೊಳಗೆ ಅಭಿಷೇಕ ನನ್ನ ಮೇಲೆ ಪರಿಶುದ್ಧಾತ್ಮನು ನನ್ನೊಳಗೆ. ಹಲ್ಲೆಲೂಯಾ. ದೇವರು ತಾನೇ ಕೊಟ್ಟಿರುವಂಥ ವಾಕ್ಯದ ಮುಖಾಂತರ ನಮ್ಮ ಸಂಗಡ ಮಾತನಾಡುವಂತೆ ದೇವರು ತಾನೇ ಕೊಟ್ಟಿರುವ ಕಾಣಿಕೆಗಾಗಿ ನಾವು ನಮ್ಮ ಮಧ್ಯದಲ್ಲಿ ಆಡಬೇಕು. ಪ್ರಾರ್ಥನೆ ಮಾಡೋಣ. ಸಮ್ಮುಖದಲ್ಲಿ ಕೂಡಿ ಬಂದದಕ್ಕಾಗಿ ಸ್ತೋತ್ರಪ್ಪ ಕರ್ತನೆ. ದೇವರಪ್ಪ ಆರಾಧನೆ ಸಮಯದಲ್ಲಿ ದೇವರನ್ನ ನಾಮನ ಮಹಿಮೆಪಡಿಸಿಕೊಳ್ಳುವುದಕ್ಕಾಗಿ ಸ್ತೋತ್ರ. ನಮ್ಮ ಮಧ್ಯದಲ್ಲಿ ದೇವರ ನೀವು ಆರಾಧನೆ ನಡೆಸಿಕೊಡ್ತಾ ಇರೋದಕ್ಕಾಗಿ ಸ್ತೋತ್ರಪ್ಪನೇ. ಆವಾಕರ್ತಾರೆ ಸ್ತೋತ್ರ ರಾಜನೇ ಏಸಪ್ಪ ದೇವರ ಯೇಸುವಿನ ನಾಮದಲ್ಲಿ ಕರ್ತನೆ ಕೊಟ್ಟಂತ ಅಪ್ಪ ಕಾಣಿಕೆಗಳನ್ನು ಆಶೀರ್ವದಿಸುತ್ತಾನೆ. ದೇವರ ನಿನ್ನ ಸೇವೆಗಾಗಿ ಉಪಯೋಗ ಆಗುವಂತೆ ಕೃಪೆ ಕೊಡು ನಡೆಸುತ್ತಾರೆ. ದೇವರ ಸ್ತೋತ್ರ. ಇನ್ನು ಹೆಚ್ಚು ಹೆಚ್ಚಾಗಿ ಪಕ್ಕದಲ್ಲಿ ಕೊಟ್ಟಂತ ಲಂಕಗಳನ್ನು ಆಶೀರ್ವದಿಸೋರ ಕುಟುಂಬದಲ್ಲಿ ದವಸ ಧಾನ್ಯಗಳ ಎಣ್ಣೆ ಪಾತ್ರೆಗಳು, ನೀರಿನ ಪಾತ್ರೆಗಳು, ಇಟ್ಟಿನ ಪಾತ್ರೆಗಳ ತುಂಬಿಸುವಂತೆ ಸಹಾಯ ಮಾಡು ಅಪ್ಪ ಕರ್ತನ. ಸ್ತೋತ್ರ. 60 50 90 ದೇವರೇ 100 ಕರ್ತನ ದೇವರ ನಿಂತು ಹಿಡಿದು ಲಾಳಿಸಿ ತುಂಬಿ ಹೊರಸೂಸುವ ರೀತಿಯಲ್ಲಿ ಕರ್ತನೆ ಕೊಡುವುದಕ್ಕಾಗಿ ದೇವರಲ್ಲಿ ಕೋಟ್ಯಾನ್ ಕೋಟಿ ಸ್ತೋತ್ರ ಸ್ವಾಮಿ ಅಪ್ಪ ಕರ್ತನೆ. ಸ್ತೋತ್ರ. ಎಲ್ಲರ ಕೆಲಸ ಕಾರ್ಯಗಳನ್ನು ಆಶೀರ್ವದಿಸು ಕರ್ತನೆ. ಸ್ತೋತ್ರ. ಹೋಗಲಿ ಬರುವಲ್ಲಿ ಸ್ವಲ್ಪ ಶುಭ ಕೃಪೆ ಉಂಟಾಗುವಂತೆ ಸಹಾಯ ಮಾಡು ಕರ್ತನೆ. ಸ್ತೋತ್ರ. ಅಪ್ಪ ಬರ್ದಿರುವಂತ ಮಕ್ಕಳೇ ಪಾದೇವಿ ಸ್ವಾಮಿ ಯೇಸುವಿನ ನಾಮದಪ್ಪ ಕರ್ತನೆ. ಎಲ್ಲ ಮಕ್ಕಳ ಹೃದಯ ನಿಮ್ಮ ಮಾತನಾಡಿ ತಂದೆ ಅಪ್ಪ ಅವರ ಸಮ್ಮುಖದಲ್ಲಿ ದೇವರಿಗೆ ಸಭೆಯಲ್ಲಿ ಕೂಡಿ ಬರುವುದಕ್ಕೆ ನೀವು ಕೊಟ್ಟ ನಿಮ್ಮಪ್ಪ ಕೃಪೆ ಕೊಟ್ಟು ನಡೆಸು ಕರ್ತನೆ. ಸ್ತೋತ್ರ. ಇನ್ನು ಹೊಸ ಹೊಸ ಆತ್ಮಗಳು ಯೇಸುವಿನ ನಾಮದಲ್ಲಿ ಸಮ್ಮುಖದಲ್ಲಿ ಕೂಡಿ ಬರುವುದಕ್ಕೆ ಕೃಪೆ ಕೊಟ್ಟು ನಡೆಸು ಕಾರ್ಯಗಳು ಅದ್ಭುತ ಮಾಡು ಕರ್ತನೆ. ಸ್ತೋತ್ರ. ನಿನ್ನ ನಾಮವನ್ನು ಮಹಿಮೆಗಾಗಿ ಬೇಡ್ತಾನೆ ಕರ್ತನೆ. ಸ್ತೋತ್ರ. ಅದೇ ರೀತಿ ಹಾಗೆ ಸ್ವಲ್ಪ ನಾಮದಪ್ಪ ವಾಕ್ಯದೊಟ್ಟಿಗೆ ನಮ್ಮ ಸಂಗಡ ಮಾತನಾಡು ಕರ್ತನೆ. ಸ್ತೋತ್ರ. ದೇವರಿನ ವಾಕ್ಯದ ಮಹತ್ತರವಾದ ದೂರತರದ ರಹಸ್ಯಗಳನ್ನು ನಮಗೆ ತಿಳಿಯಪಡಿಸಿ ಗೋಚರಪಡಿಸಿ ಕರ್ತನೆ. ಸ್ತೋತ್ರ. ದೇವರೇ ನೀನ್ ಮಾತಾಡುತ್ತಂದ್ರೆ ಸ್ವಲ್ಪ ನಾವು ಕೇಳ್ತೇವೆ ರಾಜನೆ. ಎಸಪ್ಪ ನಿನ್ನ ವಾಕ್ಯಗಳನ್ನ ದೇವ ನಮ್ಮ ಹೃದಯ ಮೇಲೆ ಬರೆದಿಟ್ಟುಕೊಂಡು ದೇವರ ಅದನ್ನು ನಾವು ಧ್ಯಾನಿಸುವಂತೆ ಕೃಪೆ ಕೊಟ್ಟು ನಡೆಸು. ನಮ್ಮ ಜೀವಿತಕ್ಕೆ ಕರ್ತನೆ ಸ್ವಲ್ಪ ಅಳವಡಿಸಿಕೊಂಡು ಜೀವಿಸುವಂತೆ ಕೃಪೆ ಕೊಟ್ಟು ನಡೆಸು ಕಾರ್ಯವನ್ನು ಅದ್ಭುತ ಮಾಡಿ ಕರ್ತನೆ. ಸ್ತೋತ್ರ. ನಿನ್ನ ಪರಿಶುದ್ಧತೆ ಕಡೆ ನಾವು ನಡೆಸಿ ಆಶೀರ್ವಿಸಿ ಬಲಪಡಿಸಿ ಪರಲೋಕ ರಾಜ್ಯಕ್ಕಾಗಿ ನೀತಿಗಾಗಿ ತಾವು ಕೂಡ ನಮ್ಮ ಮಕ್ಕಳಾಗಿ ನಮ್ಮನ್ನು ಆಶೀರ್ವದಿಸಿ ನಡೆಸಬೇಕಾಗಿ ಬೇಡುತ್ತದೇವ್ರೆ. ನಾವು ಪ್ರಾರ್ಥನೆ ಕೇಳಿದಕ್ಕಾಗಿ ಸ್ತೋತ್ರ. ಹಾಗೆ ಮಾಡೋದಕ್ಕಾಗಿ ಸ್ತೋತ್ರ. ಮುಂದಿನ ಭಾಗವನ್ನು ಹಸ್ತಲ್ಲಿ ಒಪ್ಪಿಸಿಕೊಡ್ತದೇವ್ರೆ. ಸಕಲ ಸ್ತುತಿಗೆ ಮಾನ ಮಹಿಮೆ ನಾವು ಪ್ರೇಮಿಸಲು ಬೇಗ ತಿರುಗಿ ಬರುವಂತ ನಜರೇತಿನ ಯೇಸುವಿನ ನಾಮದಲ್ಲಿ ಬೇಡಿಕೊಂಡಿದ್ದೇನೆ ನನ್ನ ಜೀವವುಳ್ಳ ತಂದೆ. ಹಲ್ಲೆಲೂಯಾ. ದೇವರಿಗೆ ಮಹಿಮೆ ಉಂಟಾಗಲಿ. ನಮಗೆ ದೇವರ ಆತ್ಮನ ತಾನೇ ಕೊಟ್ಟಿರುವಂಥ ಕೆಲವೊಂದು ವಾಕ್ಯಗಳನ್ನು ಈ ದಿನ ನಾವೆಲ್ಲರೂ ಓದಿಕೊಳ್ಳುವರಾಯೋಣ. ಕೀರ್ತನೆಗಳ ಪುಸ್ತಕ 46ನೇ ಅಧ್ಯಾಯವನ್ನು ದೇವರ ಆತ್ಮನ ಈ ದಿನ ನಮ್ಮ ಸಂಗಡ ಮಾತನಾಡುವವನಾಗಿದ್ದಾನೆ. ಕೀರ್ತನೆ 46ನೇ ಅಧ್ಯಾಯ ನಾವೆಲ್ಲರೂ ತೆಗೆಯುವವರಾಗಿರೋಣ. Psalms chapter 46 verse 1. ದೇವರು ನಮಗೆ ಆಶ್ರಯ ದುರ್ಗವಾಗಿದ್ದಾನೆ. ಆತನ ಇಕ್ಕಟ್ಟಿನಲ್ಲಿ ನಮಗೆ ವಿಶೇಷ ಸಹಾಯಕನು. ಆದ್ದರಿಂದ ಭೂಮಿಯು ಮಾರ್ಪಟ್ಟರು, ಬೆಟ್ಟಗಳು ಸಮುದ್ರದಲ್ಲಿ ಮುಳುಗಿ ಹೋದರೂ ನಮಗೇನು ಭಯವಿಲ್ಲ. ಸಮುದ್ರವು ಘೋಷಿಸುತ್ತಾ ನೊರೆಯನ್ನು ಸಾರಿದರೇನು, ಅದರ ಅಲ್ಲಕಲ್ಲೋಲಗಳಿಂದ ಪರ್ವತಗಳು ಚಲಿಸಿದರೇನು. ಒಂದು ನದಿಯದೆ, ಅದರ ಕಾಲುವೆಗಳು ಪರಾತ್ಪರನ ಪರಿಶುದ್ಧ ನಿವಾಸ ಸ್ಥಾನವಾಗಿರುವ ದೇವನಗರವನ್ನು ಸಂತೋಷಪಡಿಸುತ್ತವೆ. ದೇವರು ಇದರಲ್ಲಿದ್ದಾನೆ, ಇದಕ್ಕೆ ಚಲನವೇ ಇಲ್ಲ. ಉದಯ ಕಾಲದಲ್ಲಿಯೇ ದೇವರು ಇದರ ಸಹಾಯಕ್ಕೆ ಬರುವನು. ಜನಾಂಗಗಳು ಕಳವಳಗೊಂಡವು, ರಾಜ್ಯಗಳು ತತ್ತರಿಸಿದವು. ಆತನು ಗರ್ಜಿಸಲು ಭೂಲೋಕವೆಲ್ಲ ಕರಗಿ ಹೋಯಿತು. ಸೇನಾಧೀಶ್ವರನಾದ ಯೆಹೋವನು ನಮ್ಮ ಸಂಗಡ ಇದ್ದಾನೆ. ಯಾಕೋಬ ವಂಶದವರ ದೇವರು ನಮಗೆ ಆಶ್ರಯ ದುರ್ಗವಾಗಿದ್ದಾನೆ. ಬನ್ನಿರಿ, ಯೆಹೋವನ ಕಾರ್ಯವನ್ನು ನೋಡಿರಿ. ಆತನು ಭೂಲೋಕದಲ್ಲಿ ಎಂಥ ಪ್ರಳಯವನ್ನು ನಡೆಸಿದ್ದಾನೆ. ಲೋಕದ ಎಲ್ಲಾ ಭಾಗದಲ್ಲೂ ಯುದ್ಧವನ್ನು ನಿಲ್ಲಿಸಿಬಿಟ್ಟಿದ್ದಾನೆ. ಬಿಲ್ಲುಗಳನ್ನು ಬಲ್ಲೆಗಳನ್ನು ಮುರಿದು ಹಾಕಿದ್ದಾನೆ. ರಥಗಳನ್ನು ದಹಿಸಿ ಬಿಟ್ಟಿದ್ದಾನೆ.
ಬಿಡಿರಿ, ನಾನೇ ದೇವರು, ಲೋಕದ ಸಮಸ್ತ ಜನಗಳಿಗೂ ಸರ್ವಾಧಿಪತಿಯು ನಾನೇ ಎಂದು ತಿಳಿದುಕೊಳ್ಳಿರಿ. ಸೇನಾಧೀಶ್ವರನಾದ ಯೆಹೋವನು ನಮ್ಮ ಸಂಗಡ ಇದ್ದಾನೆ. ಯಾಕೋಬ ವಂಶದವರ ದೇವರು ನಮಗೆ ಆಶ್ರಯ ದುರ್ಗವಾಗಿದ್ದಾನೆ. ಆಮೆನ್. ಆಮೆನ್. ಹಲ್ಲೆಲೂಯಾ. ಹಾಗಾದ್ರೆ ದೇವರ ವಾಕ್ಯ ಆರಂಭದಲ್ಲಿ ಹೇಗೆ ಹೇಳ್ತಾ ಇದೆ? ದೇವರು ನಮಗೆ ಆಶ್ರಯ ದುರ್ಗವಾಗಿದ್ದಾನೆ. ಹಲ್ಲೆಲೂಯಾ. ಅಕ್ಕಪಕ್ಕದಲ್ಲಿರುವ ಕೈಕೊಟ್ಟಲ್ಲಿ ದೇವರು ನಮಗೆ ಆಶ್ರಯವಾಗಿದ್ದಾನೆ ಎಂಬುದಾಗಿ. ಹಲ್ಲೆಲೂಯಾ. ಯಾಕಂದ್ರೆ ದೇವರು ನಮಗೆ ಆಶ್ರಯವಾಗಿರುವಾಗ ಆತನು ನಮ್ಮನ್ನ ಕಾಪಾಡುವಂತ ದೇವರಾಗಿದ್ದಾನೆ. ಹಲ್ಲೆಲೂಯಾ. ಈಗ ನಾವು ಮನೇಲಿ ಇದ್ರೆ ಆ ಮನೆಯಲ್ಲಿ 4 ಗೋಡೆಗಳು, ಮೋಡ, ಸೀಟ್ ಹತ್ತು ಏನಾದ್ರು ಇದ್ರೆ ಅದು ನಮ್ಗೆ ಏನಾಗಿರುತ್ತೆ ಅಂದ್ರೆ ಯಾವಾಗ್ಲೂ ಆಶ್ರಯವನ್ನ ಕೊಡುತ್ತೆ. ಮಳೆ ಬರುವಾಗ್ಲೂ ಮತ್ತೆ ಚಳಿ ಬೀಸುವಾಗ್ಲೂ ಬಿಸಿಲು ಬರುವಾಗ್ಲೂ ಅದು ನಮ್ಗೆ ಏನ್ ಕೊಡುತ್ತೆ? ಆಶ್ರಯವಾಗಿ ನಿಲ್ಲುವಂತದ್ದಾಗಿದೆ. ಹಲ್ಲೆಲೂಯಾ. ಅದ್ರ ಒಂದು ಮನೆ ನಮ್ಗೆ ಎಷ್ಟೊಂದು ಆಶ್ರಯ ಕೊಡುವುದಾದ್ರೆ ನಮ್ಮ ದೇವರು ಇನ್ನೂ ಎಷ್ಟು ಹೆಚ್ಚಾಗಿ ಆಶ್ರಯವನ್ನ ಕೊಡುವನು ಶಕ್ತನಾಗಿದ್ದಾನೆ. ಹಲ್ಲೆಲೂಯಾ. ಆದ್ರಿಂದ ಭಕ್ತನಾದ ದಾವೀದನು ಹೇಳ್ತಿದ್ದನು, ದೇವರು ನನಗೆ ಆಶ್ರಯ ದುರ್ಗವಾಗಿದ್ದಾನೆ ಅಂತ. ಆದ್ರೆ ಇವನಿಗೆ ಸಹಾಯ ಮಾಡೋದಕ್ಕೋಸ್ಕರ ಅನೇಕ ಸೈನಿಕರು ಇದ್ರು, ಅನೇಕ ಮಂತ್ರಿಗಳು ಕೂಡ ದಾವೀದನ ಕೈ ಕೆಳಗಿದ್ರು. ಆದ್ರೆ ದಾವೀದನು ನನಗೆ ಆಶ್ರಯವಾಗಿ ಯಾರನ್ನು ಕೂಡ ಹೆಚ್ಚಾಗಿ ಅವನು ಬಯಸ್ತಾ ಇರಲಿಲ್ಲ. ಆದ್ರೆ ದೇವರ ಆಶ್ರಯವನ್ನ ಅವನು ಹೆಚ್ಚಾಗಿ ನೋಡ್ತಾ ಇದ್ದನು. ಆದ್ರಿಂದ ದಾವೀದನು ಹೇಳಿದನು, ದೇವರು ನಮಗೆ ಆಶ್ರಯ ದುರ್ಗವಾಗಿದ್ದಾನೆ ಎಂಬುದಾಗಿ. ಹಲ್ಲೆಲೂಯಾ. ಅನಂತರ ದೇವರು ಹೇಗೆ ಹೇಳ್ತದೆ? ಆತನ ಇಕ್ಕಟ್ಟಿನಲ್ಲಿ ನನಗೆ ವಿಶೇಷ ಸಹಾಯಕನಾಗಿದ್ದಾನೆ. ಹಲ್ಲೆಲೂಯಾ. ಹಾಗಾದ್ರೆ ದಾವೀದನಿಗೆ ಯುದ್ಧ ಮಾಡೋದಕ್ಕೆ ಅನೇಕ ರಾಜರು ಅವನ ವಿರುದ್ಧ ಯುದ್ಧಕ್ಕೆ ಬರ್ತಾ ಇದ್ರು. ಆ ಯುದ್ಧದ ಮಧ್ಯದಲ್ಲಿ ದಾವೀದ ಹೇಳ್ಬೋದಾಯ್ತು, ನನ್ನ ಸೈನಿಕರ ನೀವೇ ಹೋಗಿ ಯುದ್ಧ ಮಾಡಿ, ನಿಮ್ ಸಹಾಯನೇ ನಾವು ಕೇಳ್ಕೊಂತೇನೆ ಈಗ ಅಂತ ಹೇಳಿ ಅನೇಕ ಕುರಿತಾಗಿ ಮಾತನಾಡ್ಬೋದಾಗಿತ್ತು. ಆದ್ರೆ ದಾವೀದ ಹೇಳ್ತಾ ಇದ್ದಾನೆ, ಆತನ ಇಕ್ಕಟ್ಟಿನಲ್ಲಿ ನನಗೆ ವಿಶೇಷ ಸಹಾಯಕನಾಗಿದ್ದಾನೆ. ಯುದ್ಧದ ಪರಿಸ್ಥಿತಿಯಲ್ಲಿ ಎಂತ ಪರಿಸ್ಥಿತಿ ಬಂದರೂ ಕೂಡ ಆ ಯುದ್ಧದಲ್ಲೂ ನನ್ನ ದೇವರು ನನ್ನ ಪರವಾಗಿ ಯುದ್ಧವನ್ನ ಮಾಡಿ ನನಗೆ ಜಯವನ್ನು ಕೊಟ್ಟಿದ್ದಾನೆ ಎಂಬುದಾಗಿ ದೇವರನ್ನ ದಾವೀದನು ಮಹಿಮೆ ಪಡಿಸ್ತಿದ್ದನು. ಹಲ್ಲೆಲೂಯಾ. ಅದೇ ರೀತಿ ನಮ್ಮ ಜೀವಿತದಲ್ಲೂ ಕೂಡ ಅನೇಕ ಹೋರಾಟಗಳು, ಅನೇಕ ಸಂದರ್ಭಗಳು ಬರ್ಬೋದು, ಅನೇಕ ಕಷ್ಟಗಳು ನಮ್ಮ ಜೀವಿತದಲ್ಲಿ ಬರ್ಬೋದು. ಆ ಎಲ್ಲ ಇಕ್ಕಟ್ಟಿನಲ್ಲಿ ನಾವು ಸಹಾಯಕ್ಕಾಗಿ ಯಾರನ್ನ ನೋಡ್ಬೇಕಂದ್ರೆ ದೇವರನ್ನ ದೃಷ್ಟಿಸಿ ನೋಡುವವರಾಗಿರ್ಬೇಕು. ಆಗ ದೇವರು ನಮ್ಗೆ ಸಹಾಯವನ್ನ ತಕ್ಕ ಸಮಯದಲ್ಲಿ ಆತನು ನಮ್ಗೆ ಸಹಾಯ ಮಾಡುವವನಾಗಿದ್ದಾನೆ. ಯಾಕೆಂದ್ರೆ ದೇವರ ಸಹಾಯ ನಮ್ಗೆ ನಿರಂತರವಾದ ಸಹಾಯ ಇರುತ್ತೆ. ಲೋಕದ ಜನರ ಸಹಾಯ ಅವ್ರು ಇದ್ದಷ್ಟು ವರ್ಷ ಮಾತ್ರ, ಅವ್ರು ಬದುಕಿರುವಷ್ಟು ವರ್ಷಗಳು ಮಾತ್ರ ನಮ್ಗೆ ಸಹಾಯ ಮಾಡುವವರಾಗಿದ್ದಾರೆ. ಆದ್ರೆ ಅವ್ರಿಗೂ ಕೂಡ ಒಂದಿನ ಅಲ್ಲದೆ ಒಂದಿನ ಸಾವುಂಟಾದಾಗ ನಂತರ ಅವ್ರ ಸಹಾಯವನ್ನ ನಾವು ಯಾವತ್ತೂ ನಿರೀಕ್ಷಣೆ ಮಾಡಕ್ ಸಾಧ್ಯನೇ ಇಲ್ಲ. ಏನೇನು ಅವರು ತಿರುವಾಗಿದ್ದಾರೆ ಅಂತ ಹೇಳಿ ಸುಮ್ಮನಾಗ್ಬಿಡ್ತೀವಿ. ಆದ್ರೆ ದೇವರ ಸಹಾಯವನ್ನು ನಾವು ಬಯಸುವುದಾದ್ರೆ ದೇವರು ನಮ್ಮ ದೇವರು ಅಂತ್ಯವಿಲ್ಲದೆ ಇರುವಂತ ದೇವರು. ಹಲ್ಲೆಲೂಯಾ. ಆದ್ರಿಂದ ಆ ದೇವರು ಆತ್ಮನು ತಾನೇ ಪ್ರಕಟಣೆ ಮಾತನಾಡ್ತಾನೆ, ನಾನೇ ಆದಿಯು ನಾನೇ ಅಂತ್ಯವೂ ಆಗಿದ್ದೇನೆ ಅಂತ. ಹಲ್ಲೆಲೂಯಾ. ಆದ್ರಿಂದ ಆತನ ನನಗೆ ಎಂದಿಗೂ ಕೂಡ ಅಂತ್ಯವಿಲ್ಲದೆ ಇರುವ ದೇವರು ನಮ್ಮ ದೇವರಾಗಿರೋದ್ರಿಂದ ಆ ದೇವರನ್ನು ಆಶ್ರಯಿಸಿಕೊಂಡಾಗ ಆತನ ಅಂತ್ಯವರೆಗೂ ನಮ್ಮ ಜೀವಿತದ ಕೊನೆಯ ದಿನದವರೆಗೂ ಆತನು ನಮ್ಮ ಸಂಗಡ ಇದ್ದು ನಮ್ಮನ್ನು ನಡೆಸುವವನಾಗಿದ್ದಾನೆ. ನಮ್ಮ ಕುಟುಂಬಗಳ ಸಂಗಡವೂ ಕೂಡ ನಮ್ಮ ದೇವರಿದ್ದು ನಡೆಸಲು ಶಕ್ತನಾಗಿದ್ದಾನೆ. ಹಲ್ಲೆಲೂಯಾ. ನಮ್ಮ ಸಭೆಯ ಸಂಗಡವೂ ಕೂಡ ದೇವರಿದ್ದು ನಡೆಸಲು ಶಕ್ತನಾಗಿದ್ದಾನೆ. ಹಲ್ಲೆಲೂಯಾ. ಆನಂತರ 46ನೇ 2ನೇ ವಾಕ್ಯ ಹೇಳ್ತದೆ, ಆದ್ದರಿಂದ ಭೂಮಿ ಮಾರ್ಪಟ್ಟರು, ಬೆಟ್ಟಗಳು ಸಮುದ್ರದಲ್ಲಿ ಮುಳುಗಿ ಹೋದರು, ನಮಗೇನು ಭಯವಿಲ್ಲ. ಹಲ್ಲೆಲೂಯಾ. ಇಂಥ ಮಾತು ಅಂತ ಧೈರ್ಯವಾದಂಥ ಮಾತು ದಾವೀದನು ಹೇಳ್ತಾ ಇದ್ದಾನೆ. ಭೂಮಿಯಲ್ಲಿ ಮಾರ್ಪಟ್ಟರು, ಬೆಟ್ಟಗಳು ಸಮುದ್ರದಲ್ಲಿ ಮುಳುಗಿ ಹೋದರು, ನಮಗೇನು ಭಯವಿಲ್ಲ. ಯಾಕಂದ್ರೆ ನಮ್ಮ ದೇವರು ನಮ್ಮ ಸಂಗಡ ಇದ್ದಾನೆ ಎಂಬ ಧೈರ್ಯ ದಾವೀದನಿಗಿದೆ. ಹಲ್ಲೆಲೂಯಾ. ಅಂತ ಧೈರ್ಯ ನಮಗೂ ಕೂಡ ಇರಬೇಕು. ಹಲ್ಲೆಲೂಯಾ. ಅದರಿಂದ ಅಕ್ಕಪಕ್ಕದಲ್ಲಿರೋ ಕೈ ಕೊಟ್ಟಿಲ್ಲಿ ಧೈರ್ಯದಿದ್ದೀರಿ ಎಂಬುದಾಗಿ. ಆಮೇಲೆ ಹಲ್ಲೆಲೂಯಾ. ಯಾವಾಗ ನಾವು ಧೈರ್ಯವಾಗಿ ಇರ್ತೇವೋ ಆಗ ನಾವು ಯಾವುದಕ್ಕೂ ಭಯ ಪಡೋದಿಲ್ಲ. ಯಾಕಂದ್ರೆ ಭೂಮಿ ಮಾರ್ಪಟ್ಟರು, ಬದಲಾಗೋಗ್ಬಿಟ್ರು, ಅಥವಾ ಸಮುದ್ರದಲ್ಲಿ ನಾವು ಮುಳುಗೋದ್ರು ನಮಗೆ ಧೈರ್ಯ ಇದ್ರೆ ನಾವು ಧೈರ್ಯವಾಗಿ ನಿಂತು ನಡೀತೇವೆ. ಯಾಕಂದ್ರೆ ಕೊರೋನಾ ಟೈಮಲ್ಲೂ ಕೂಡ ಧೈರ್ಯವಾಗಿ ಎಷ್ಟೋ ಜನ ಇದ್ದವ್ರಿಗೆ ಕೊರೋನಾ ಬಂದಿಲ್ಲ, ಭಯ ಪಡೋರಿಗೆ ಜಾಸ್ತಿ ಜನಕ್ಕೆ ಕೊರೋನಾ ಬಂದ್ಬಿಡುತ್ತೆ. ಹಲ್ಲೆಲೂಯಾ. ಯಾಕಂದ್ರೆ ಭಯ ನಮ್ಗೆ ಏನ್ ಮಾಡಿಸ್ಬಿಡುತ್ತಂದ್ರೆ ರೋಗಗಳನ್ನ ಉಂಟಾಕ್ಸ್ಬಿಡುತ್ತೆ. ಆದ್ರೆ ಧೈರ್ಯ ನಮ್ಗೆ ಏನ್ ಮಾಡುತ್ತಂದ್ರೆ ಇರೋ ರೋಗನೂ ಕೂಡ ಅದು ಓಡಿಸ್ಬಿಡುತ್ತೆ. ಹಲ್ಲೆಲೂಯಾ. ಆದ್ರಿಂದ ನಾವೆಲ್ಲರೂ ಧೈರ್ಯವುಳ್ಳವರಾಗಿ ಇದ್ದಾಗ ಮಾತ್ರ ನಾವು ದೇವರ ಸಂಗಡಿಯಿಂದ ಹೆಚ್ಚಾಗಿ ನಡೆಯಲು ಸಾಧ್ಯ ಆಗುತ್ತೆ. ದೇವರನ್ನ ಮಹಿಮೆ ಪಡಿಸಲು ನಮ್ಮಿಂದ ಸಾಧ್ಯವಾಗುತ್ತದೆ. ಹಲ್ಲೆಲೂಯಾ. ಆದ್ರಿಂದ ದಾವೀದನು ಹೇಳಿದನು, ಭೂಮಿ ಮಾರ್ಪಟ್ಟರು, ಬೆಟ್ಟಗಳು ಸಮುದ್ರದಲ್ಲಿ ಮುಳುಗಿ ಹೋದ್ರು. ಲೋಕದವರೆಲ್ಲ ತಲೆ ಕಟ್ಸ್ಕೊಂಡ್ಬಿಡ್ತಾರೆ, ಯಾಕಪ್ಪ ಈ ಬೆಟ್ಟ ಇಷ್ಟು ವರ್ಷ ಇಲ್ಲೇ ಇತ್ತು, ಹೋಗಿ ಸಮುದ್ರದಲ್ಲಿ ಅದು ಯಾಕೆ ಹೋಯ್ತು ಅಂದ್ರೆ ಅದ್ರ ಕುರಿತಾಗಿ ಚಿಂತೆ ಮಾಡ್ತಾ ಇರ್ತಾರೆ.
ಈ ಟಿವಿನ ನ್ಯೂಸ್ ಅವರೆಲ್ಲ ನೋಡ್ಬಿಟ್ರಂತೂ ಅವ್ರು ಬೆಳಗ್ಗೆಯಿಂದ ರಾತ್ರಿವರೆಗೂ ಅದರ ವಿಷಯನೇ ತೋರಿಸಿ ಹೇಳ್ತಾನೆ ಇರ್ತಾರೆ. ಯಾಕಂದ್ರೆ ಅವ್ರಿಗೆ ಭಯ ಇರುತ್ತೆ, ಅಯ್ಯೋ ಮುಂದೆ ಏನಾಗೋಗುತ್ತೆ, ಈ ಬೆಟ್ಟ ಇಷ್ಟು ವರ್ಷ ಇದ್ದಿದ್ದು ಸಮುದ್ರದಲ್ಲಿ ದಿಢೀರಂತ ಕರಗಿ ಹೋಗ್ಬಿಡ್ತು, ನಾಶ ಆಗೋಯ್ತು ಎಂದಾಗ ಹೇಳಿ ಅವ್ರು ಅನೇಕರು ಕಳವಳ ಉಂಟಾಗುತ್ತೆ ಅವರಲ್ಲಿ. ಆದ್ರೆ ನಮಗೆ ಗೊತ್ತು ದೇವರು ಏನೇ ಮಾಡುತ್ತಾನೆ, ಒಳ್ಳೆ ಕಾರ್ಯಗಳನ್ನು ನಮ್ಮ ಜೀವಿತದಲ್ಲಿ ನಡೆಸುತ್ತಾನೆ. ಹಲ್ಲೆಲೂಯಾ. ನಂತರ 3ನೇ ವಾಕ್ಯ ಹೇಳುತ್ತೆ, ಸಮುದ್ರ ಘೋಷಿಸುತ್ತಾ ನೊರೆಯನ್ನು ಕಾರಿದರೇನು, ಅದರ ಕಲ್ಲೋಳಗಳಿಂದ ಪರ್ವತಗಳು ಚಲಿಸಿದರೇನು ಎಂದಾಗ. ಹಲ್ಲೆಲೂಯಾ. ಸಮುದ್ರವು ನೊರೆಯನ್ನು ಕಾರಿದರೇನು, ಪರ್ವತಗಳು ತಮ್ಮ ಸ್ಥಳದಿಂದ ಕದಲಿಕೊಂಡು ಹೋದ್ರೆ ಲೋಕದವರೆಲ್ಲ ಏನಪ್ಪ ಎದ್ದವರೆಗೂ ರೈಲುಗಳಿಗೆ ಈ ಪರ್ವತಗಳು ಹೋಗ್ತಾ ಇದೆ ನೋಡಿದ್ರೆ ಅದು ಆಶ್ಚರ್ಯ ಪಟ್ಬಿಡ್ತಾರೆ. ಯಾಕಂದ್ರೆ ಮುಂದೆ ದೇವರು ಆ ರೀತಿ ಪರ್ವತಗಳನ್ನು ಕೂಡ ಕರಗಿಸಬಲ್ಲನು, ಅವುಗಳನ್ನ ಶ್ರಮಪಡಿಸಲು ಆತನು ಬಲ್ಲವನಾಗಿದ್ದಾನೆ. ಯಾಕಂದ್ರೆ ಎಲ್ಲ ಪರ್ವತಗಳನ್ನ ಸೃಷ್ಟಿ ಮಾಡಿರುವುದು ದೇವರಾಗಿರುವುದರಿಂದ ಅವು ಹೊಡೆಯುವುದಕ್ಕೂ ಕೂಡ ಉಳಿಸೋದಕ್ಕೂ ದೇವರಿಗೆ ಅಧಿಕಾರ ಇದೆ, ಅವನ್ನು ನಾಶ ಮಾಡುವಂತ ಅಧಿಕಾರವೂ ಕೂಡ ನಮ್ಮ ದೇವರಿಗೆ ಇದೆ. ಹಲ್ಲೆಲೂಯಾ. ಆದ್ರಿಂದ ಆತನು ಹೇಳ್ತಾ ಇದ್ದಾನೆ, ಪರ್ವತಗಳು ಚಲಿಸಿದರೆ ನಮಗೇನು, ನಾನು ಭಯಪಡೋದಿಲ್ಲ ಅಂದಾಗಿ ದಾವೀದನು ಧೈರ್ಯವಾಗಿ ದೇವರ ಮುಂದೆ ಅವನ ದೇವರನ್ನ ಸ್ತುತಿಸ್ತಾ ಇದ್ದಾನೆ. ಹಲ್ಲೆಲೂಯಾ. ಅದರ ಲೋಕದವರು ಪರ್ವತಗಳು ಚಲಿಸುವುದನ್ನ ನೋಡ್ಬಿಟ್ರೆ ಅವ್ರು ಎಲ್ಲಿಲ್ಲದ ಭಯ ಪಡ್ಕೊಡ್ತಾರೆ. ಅಪ್ಪ ಇಷ್ಟು ವರ್ಷ ಈ ಪರ್ವತಗಳನ್ನ ನಾವು ನೋಡಿದ್ವಿ, ಅದೇನೂ ಕೂಡ ಚಲಿಸದೆ ಹಾಗೆ ನಿಂತಿತ್ತು, ದಿಢೀರಂತ ಈ ಪರ್ವತ ಚಲಿಸುವುದನ್ನ ಕಂಡ್ಬಿಟ್ರೆ ಅವರು ಏನೋ ಆಗೋಯ್ತು, ಇದು ಏನೋ ಆಗೋಯ್ತು ಎಂಬುದಾಗಿ ಹೇಳಿ ಬಹಳ ಅವರು ಭಯ ಪಡುವವರಾಗಿರ್ತಾರೆ. ಆದರೆ ದೇವ ಜನರಾದ ನಾವು ಯಾವುದಕ್ಕೂ ಭಯ ಪಡದೆ ಪರ್ವತಗಳನ್ನ ಸೃಷ್ಟಿ ಮಾಡಿರುವಂತ ದೇವರಾದ ನಮ್ಮ ದೇವರನ್ನ ನಾವು ಧೈರ್ಯದಿಂದ ಆತನನ್ನ ಎದುರು ನೋಡುತ್ತಾ ಆತನ ಮಾರ್ಗದಲ್ಲಿ ಇನ್ನೂ ಹೆಚ್ಚಾಗಿ ನಡೆಯುವುದಕ್ಕೆ ನಮ್ಮನ್ನ ನಾವು ಒಪ್ಪಿಸಿಕೊಡುವವರಾಗಿರ್ಬೇಕು. ಯಾಕಂದ್ರೆ ಮುಂದೆ ಉಪದ್ರವ ಕಾಲದಲ್ಲಿ ದೇವರು ಪರ್ವತಗಳನ್ನ ಬೆಟ್ಟ ಗುಡ್ಡಗಳನ್ನ ದೇವರು ಅನೇಕ ಕಾರ್ಯಗಳ ಮುಖಾಂತರವಾಗಿ ನಾಶಪಡಿಸುವುದಕ್ಕಾಗಿ ಆತನ ಈಗಾಗಲೇ ಸಿದ್ಧಗೊಂಡಿದ್ದಾನೆ. ಹಲ್ಲೆಲೂಯಾ. ಆ ಕಾಲಘಟ್ಟದಲ್ಲಿ ಬೆಟ್ಟಗಳು ಮತ್ತು ಸಮುದ್ರಗಳು ನಾಶವಾಗಬಹುದು. ಹಲ್ಲೆಲೂಯಾ. ಯಾಕೆಂದ್ರೆ ಪ್ರಕಟಣೆ ಗ್ರಂಥದಲ್ಲಿ ದೇವವಾಕ್ಯ ಹೇಳುತ್ತೆ, ಭೂಮಿಯಲ್ಲಿ 1/4 ಭಾಗದಷ್ಟು ಪರ್ವತಗಳು ಬೆಟ್ಟಗಳು ಇವೆಲ್ಲವನ್ನ ದೇವರು ನಾಶ ಮಾಡುವುದಕ್ಕಾಗಿ ಹೋಗುವವನಾಗಿದ್ದಾನೆ. ಹಲ್ಲೆಲೂಯಾ. ಆದ್ರಿಂದ ಆ ಪರ್ವತಗಳು ಏನೇ ನಾಶವಾದರೂ ಕೂಡ ನಾವು ನಾಶವನ್ನ ನೋಡೋದೆ ಪರ್ವತವನ್ನ ಬೆಟ್ಟಗಳನ್ನ ಸೃಷ್ಟಿ ಮಾಡಿದ ದೇವರನ್ನ ನೋಡುವವರಾಗಿರ್ಬೇಕು. ಹಲ್ಲೆಲೂಯಾ. ನಂತರ 4ನೇ ವಾಕ್ಯವನ್ನ ನಾವು ನೋಡುವಾಗ ಅಲ್ಲಿ ದೇವರು ಈ ರೀತಿಯಾಗಿ ಹೇಳ್ತಾ ಇದ್ದಾನೆ, ಒಂದು ನದಿ ಅದೇ, ಅದರ ಕಾಲುವೆಗಳು ಪರಸ್ಪರನ ಪರಿಶುದ್ಧ ನಿವಾಸವಾಗಿರುವ ದೈವ ನಗರವನ್ನ ಸಂತೋಷಪಡಿಸುತ್ತವೆ ಎಂಬುದಾಗಿ. ಹಲ್ಲೆಲೂಯಾ. ಅಲ್ಲದೆ ಒಂದು ನದಿ ಇದೆ, ಅದು ಪರಲೋಕದಲ್ಲಿ ಇರುವಂತ ನದಿ. ಆಮೇಲೆ ಅದು ಜೀವ ನದಿ, ಅದರ ಕಾಲುವೆಗಳು ಪರಸ್ಪರನ ಪರಿಶುದ್ಧ ನಿವಾಸ ಸ್ಥಾನದಲ್ಲಿರುವ ದೈವ ನಗರವನ್ನ, ಇಡೀ ಪರಲೋಕವನ್ನ ಸಂತೋಷಪಡಿಸುವಂತ ನದಿ ಅದು ಜೀವ ನದಿಯಾಗಿದೆ. ಹಲ್ಲೆಲೂಯಾ. ಆ ಜೀವ ನದಿಯ ನೀರನ್ನು ಕುಡಿಯುವವನಿಗೆ ಎಂದಿಗೂ ಸಾವೇ ಇಲ್ಲ ಎಂಬುದಾಗಿ ದೇವರ ವಾಕ್ಯ ಹೇಳುವಂತದ್ದಾಗಿದೆ. ಹಲ್ಲೆಲೂಯಾ. ಅದು ದೇವರ ಸಿಂಹಾಸನದಿಂದ ಅದು ಹರಿಯುವಂತಹ ನದಿ ಆಗಿದೆ. ಹಲ್ಲೆಲೂಯಾ. ಯಾಕಂದ್ರೆ ಆ ಜೀವ ನದಿ ಇಡೀ ಪರಲೋಕದಲ್ಲಿರುವಂತ ಎಲ್ಲಾ ದೇವದೂತರು ಆ ನೀರನ್ನು ಕುಡಿಯುತ್ತಾರೆ, ಅದರಲ್ಲಿ ಸಂತೋಷಗೊಳ್ಳುವವರಾಗಿದ್ದಾರೆ. ಮುಂದೆ ನಾವು ಕೂಡ ಒಂದು ದಿನ ಪರಲೋಕ ರಾಜ್ಯವನ್ನು ಸೇರುವಾಗ ಅದೇ ಜೀವ ನದಿ ಇದೆ. ಆ ಜೀವ ನದಿಯ ನೀರನ್ನು ನಾವು ಕುಡಿಯುವಾಗ ಎಲ್ಲಿಲ್ಲದ ಸಂತೋಷ ಉಂಟಾಗುತ್ತೆ. ಆಮೇಲೆ ಹಲ್ಲೆಲೂಯಾ. ನಾವೀಗ ಯಾದಗಿರಿಯಲ್ಲಿ ಅನೇಕ ಊರುಗಳೆಲ್ಲ ಹೋಗಿ ಪ್ರಯಾಣ ಮಾಡಿದ್ವಿ. ಒಂದೇ ಊರಲ್ಲಿ ಒಳ್ಳೆ ನೀರು ಸಿಕ್ತು, ಒಂದು ಊರಲ್ಲಿ ಒಂದು ರುಚಿ ನೀರಿಲ್ಲದೆ ಇರುವಂತ ನೀರೆಲ್ಲ ಸಿಕ್ತು. ರುಚಿ ಇರೋ ನೀರು ಸಿಕ್ತಾಗ ಅಯ್ಯೋ ಒಳ್ಳೆ ನೀರು ಸಿಕ್ತಿ ಅಂದ್ರೆ ನಾವು ಸಂತೋಷ ಪಡುವವರಾಗಿದೆ. ಹಲ್ಲೆಲೂಯಾ. ರುಚಿ ಇಲ್ಲದೆ ಇರುವ ನೀರು ಸಿಕ್ಬಿಟ್ರೆ ಅಯ್ಯೋ ಯಾಕೆ ಇಂಥ ನೀರು ಸಿಕ್ಬಿಡ್ತೇವೆ ಅಂತ ಒಂಥರ ಬೇಸರ ಆಗೋಗುತ್ತೆ. ಆದ್ರೆ ಎಲ್ಲಾ ತರದ ನೀರನ್ನ ಸೃಷ್ಟಿ ಮಾಡಿರುವುದು ದೇವರಾಗಿದ್ದಾನೆ. ಹಲ್ಲೆಲೂಯಾ. ಆದ್ರೆ ದೇವರು ಪರಲೋಕದಲ್ಲೂ ಕೂಡ ಒಂದು ಜೀವ ನದಿಯ ನೀರನ್ನು ಇಟ್ಟಿದ್ದಾನೆ. ಆ ಜೀವ ನದಿಯ ನೀರನ್ನು ನಾವು ಕುಡಿಯುವಾಗ ಅದು ನಮಗೆ ಮಹಾ ಸಂತೋಷವನ್ನು ಉಂಟು ಮಾಡುವಂತ ನದಿಯಾಗಿದೆ. ಹಲ್ಲೆಲೂಯಾ. ಅದರಲ್ಲಿ ಎಂದಿಗೂ ಕಳವಳವು ಏನು ಇರದೆ ಸಂತೋಷವಾಗಿ ಅದು ನಮ್ಮನ್ನ ಇಡುವಂತದ್ದಾಗಿದೆ. ಹಲ್ಲೆಲೂಯಾ. ಯಾಕೆಂದ್ರೆ ಸಂತೋಷ ಪಡುವವರು ಸಂತೋಷವಾದ ರಾಜ್ಯವನ್ನ ಸೇರುವವರಾಗಿದ್ದಾರೆ. ಹಲ್ಲೆಲೂಯಾ. ಹಾಗಾದ್ರೆ ಲೋಕದಲ್ಲಿರುವಾಗ ಮಾತ್ರನೇ ನಮಗೆ ದುಃಖಗಳು, ಕಳವಳಗಳು, ಇಕ್ಕಟ್ಟುಗಳು, ಕಷ್ಟಗಳು, ಚಿಂತೆಗಳು ಇವೆಲ್ಲ ಇರುವಂತದ್ದಾಗಿದೆ. ಅದರಿಂದ ದೇವರು ಈ ಲೋಕದಲ್ಲಿ ಅನೇಕ ತರದ ನೀರು ಇಟ್ಬಿಟ್ಟಿದ್ದಾನೆ. ಈ ಲೋಕದಲ್ಲಿ ಒಂದೇ ತರ ನೀರಿಟ್ಟಿದ್ರೆ ಅದರಲ್ಲಿ ಎಲ್ಲರೂ ಸಂತೋಷ ಪಡ್ಕೊಂಡು ಸುಮ್ಮನಾಗ್ಬಿಟ್ಟಿರೋರು.
ಅನೇಕ ಊರುಗಳಲ್ಲಿ ಒಂದೊಂದು ಊರಲ್ಲಿ ಒಂದೊಂದು ರೀತಿಯಾದ ನದಿ, ನೀರು, ಅನೇಕ ವ್ಯತ್ಯಾಸಗಳನ್ನು ಇಟ್ಟಿರುವಾಗ ಈ ವ್ಯತ್ಯಾಸ ನಮಗೆ ತಿಳಿಯಪಡಿಸುತ್ತೆ. ಈ ಲೋಕದಲ್ಲಿ ನಿಮಗೆ ಪರಿಪೂರ್ಣವಾದ ಸಂತೋಷ ಇರೋಲ್ಲ, ಹೆಚ್ಚು ಕಡಿಮೆ ಸಂತೋಷವು, ದುಃಖವು, ಕಳವಳವು ಇವೆಲ್ಲವಿರುತ್ತೆ. ಆದರೆ ಇವುಗಳನ್ನೆಲ್ಲ ನೀವು ನೋಡದೆ ಪರಲೋಕದ ದೇವರನ್ನ ನೋಡುವವರಾಗಿರ್ಬೇಕು. ಹಲ್ಲೆಲೂಯಾ. ಯಾಕೆಂದ್ರೆ ಪರಲೋಕದಲ್ಲಿ ಕೂಡ ಒಂದು ಜೀವ ನದಿ ಇದೆ. ಅದರ ಕಾಲುವೆಗಳು ಪರಾತ್ಪರನ ಪರಿಶುದ್ಧ ನಿವಾಸ ಸ್ಥಾನವಾಗಿರುವ ದೈವ ನಗರವನ್ನ, ಇಡೀ ಪರಲೋಕದಲ್ಲಿರುವ ಎಲ್ಲರನ್ನ ಸಂತೋಷಪಡಿಸುವಂತ ನದಿ ಈ ಜೀವ ನದಿ ಆಗಿದೆ. ಹಲ್ಲೆಲೂಯಾ. ಯಾಕಂದ್ರೆ ಲೋಕದಲ್ಲೂ ಕೂಡ ದೇವರು ಒಂದೇ ನದಿ ಇಡ್ಬೋದಾಗಿತ್ತು, ಆದ್ರೆ ಯಾಕೆ ಇಡಲಿಲ್ಲ ಅಂದ್ರೆ ಈ ಲೋಕದಲ್ಲಿ ನಿಮಗೆ ಕಷ್ಟ ಉಂಟು, ಹಾಗಾಗಿ ಧೈರ್ಯವಾಗಿರಿ, ನಾನು ಲೋಕವನ್ನು ಜಯಿಸಿದ್ದೀನಿ ಅಂತ ಹೇಳಿದ ಹಾಗೆ ಅನೇಕ ಕಷ್ಟ ಹೋರಾಟಗಳಿಗೆ ಸೂಚನೆಯಾಗಿ ದೇವರು ಅನೇಕ ನದಿಗಳನ್ನ ಈ ಲೋಕದಲ್ಲಿ ಸೃಷ್ಟಿ ಮಾಡಿದ್ದಾನೆ. ಹಲ್ಲೆಲೂಯಾ. ಆದ್ರೆ ಪರಲೋಕದಲ್ಲಿ ಅನೇಕ ನದಿಗಳನ್ನ ದೇವರು ಸೃಷ್ಟಿ ಮಾಡಿ ಇಡ್ಬೋದಾಗಿತ್ತು, ಅದರಲ್ಲಿ ಇಟ್ಟಿರೋದು ದೇವರು ಎಷ್ಟು ನದಿ ಅಂದ್ರೆ ಒಂದೇ ನದಿ. ಹಲ್ಲೆಲೂಯಾ. ಅದು ಒಂದು ನದಿ ಇಡೀ ಪರಲೋಕದಲ್ಲಿರುವ ಎಲ್ಲ ಕೋಟ್ಯಾನುಕೋಟಿ ದೇವದೂತರನ್ನು, ದೇವ ಜನರಾದ ನಮ್ಮನ್ನು ಕೂಡ ಅದು ಸಂತೋಷ ಪಡಿಸುವಂತ ನದಿ ಆಗಿದೆ. ಹಲ್ಲೆಲೂಯಾ. ಅದರಿಂದ ದೇವರು ಪರಲೋಕದಲ್ಲಿ ಕೇವಲ ಸಂತೋಷ, ಸಮಾಧಾನ, ನೀತಿ, ಪ್ರೀತಿ, ಐಕ್ಯತೆ ಇವುಗಳನ್ನ ಇಟ್ಟಿರೋದ್ರಿಂದ ಅದೆಲ್ಲದಕ್ಕೂ ಸೂಚನೆಯಾಗಿ ದೇವರು ಏನ್ ಮಾಡಿದ್ದಾನೆ ಅಂದ್ರೆ ಒಂದೇ ನದಿಯನ್ನ ಸೃಷ್ಟಿ ಮಾಡಿ ಇಟ್ಟಿದ್ದಾನೆ. ಹಲ್ಲೆಲೂಯಾ. ಅಲ್ಲಿ ದೇವರ ವಾಕ್ಯ ಮುಂದೆ 5ನೇ ವಾಕ್ಯ ಹೀಗೆ ಹೇಳ್ತದೆ, ದೇವರು ಇದರಲ್ಲಿದ್ದಾನೆ, ಇದಕ್ಕೆ ಚಲನೆಯೇ ಇಲ್ಲ, ಉದಯ ಕಾಲದಲ್ಲಿಯೇ ದೇವರು ಇದರ ಸಹಾಯಕ್ಕೆ ಬರುವನು. ಹಲ್ಲೆಲೂಯಾ. ಹಾಗಾದ್ರೆ ದೇವರು ಎಲ್ಲಿದ್ದಾನೆ ಅಂದ್ರೆ ಪರಲೋಕದಲ್ಲಿ ಇದ್ದಾನೆ. ಆಮೆನ್. ಹಲ್ಲೆಲೂಯಾ. ಇದಕ್ಕೆ ಚಲನೆ ಇಲ್ಲ ಅಂದ್ರೆ ಅದು ಜೀವ ನದಿ ಹಾಗೆ ಹರಿಯುತ್ತಾ ಅಲ್ಲೇ ಸಮಾಧಾನಕರವಾಗಿರುವಂತದ್ದಾಗಿದೆ. ಉದಯ ಕಾಲದಲ್ಲೇ ದೇವರು ಅದರ ಸಹಾಯಕ್ಕೆ ಬರುವವನಾಗಿದ್ದಾನೆ. ಆ ನದಿಗೂ ಕೂಡ ಏನು ಆಗದ ಹಾಗೆ ದೇವರೇ ಆ ಪರಲೋಕದ ಜೀವ ನದಿಯನ್ನ ಕಾಪಾಡುತ್ತಾ ಇದುವರೆಗೂ ಬಂದಿದ್ದಾನೆ. ಹಲ್ಲೆಲೂಯಾ. ಯಾಕೆಂದ್ರೆ ಅಲ್ಲಿ ದೇವರು ಇದ್ದಾನೆ. ಆಮೆನ್. ಹಲ್ಲೆಲೂಯಾ. ಇಲ್ಲಿ ಕೂಡ ಯಾರಿದ್ದಾರೆ ನಮ್ಮ ಮಧ್ಯದಲ್ಲಿ ಅಂದ್ರೆ ದೇವರು ಇದ್ದಾನೆ. ಹಲ್ಲೆಲೂಯಾ. ಆ ನಂಬಿಕೆಯಿಂದ ನಾವು ಬಂದಾಗ ಯಾರಿದ್ರು ಸರಿ, ಯಾರಿಲ್ಲದಿದ್ರು ಸರಿ, ದೇವರು ಇದ್ದಾನೆ. ದೇವರಿಗಾಗಿ ನಾವು ಬಂದಾಗ ದೇವರು ಕೂಡ ನಮ್ಮ ಕುರಿತಾಗಿ ಪರಲೋಕದಲ್ಲಿ ಸಂತೋಷ ಪಡುವವನಾಗಿದ್ದಾನೆ. ಹಲ್ಲೆಲೂಯಾ. ಆದ್ರಿಂದ ದೇವರು ಇದ್ದಾನೆ ಎಂಬುದಾಗಿ ಆತನ ಸನ್ನಿಧಾನಕ್ಕೆ ಬಂದಾಗ ದೇವರು ನಮ್ಮ ಕುರಿತಾಗಿ ಪರಲೋಕದಲ್ಲಿ ಸಂತೋಷ ಪಡುವವನಾಗಿದ್ದಾನೆ. ಆಮೆನ್. ಹಲ್ಲೆಲೂಯಾ. ಆದ್ರಿಂದ ನಂಬಿಕೆ ನಮ್ಮಲ್ಲಿ ಇರಬೇಕು. ಯಾವಾಗ ನಾವು ದೇವರಿದ್ದಾನೆ ಎಂಬುದಾಗಿ ನಂಬುತ್ತೇವೋ ಅದು ನಮಗೆ ಆಶೀರ್ವಾದವಾಗಿದೆ. ಯಾಕೋಬನ ಬರೆದ ಪುಸ್ತಕವು ಕೂಡ ಹೇಳುತ್ತೆ, ದೇವರಿದ್ದಾನೆ ಎಂಬುದಾಗಿ ಹೇಳಿ ದೆವ್ವಗಳು ಕೂಡ ನಂಬಿ ದೇವರ ಸನ್ನಿಧಿಯಲ್ಲಿ ನಡೆಯುವಂತವಾಗಿದೆ. ಹಲ್ಲೆಲೂಯಾ. ಹಾಗಾದ್ರೆ ದೇವರಿದ್ದಾನೆ ಎಂಬುದಾಗಿ ಯಾರಿಗೂ ಗೊತ್ತಂದ್ರೆ ದೆವ್ವಗಳಿಗೂ ಕೂಡ ಗೊತ್ತು. ಹಲ್ಲೆಲೂಯಾ. ಆದ್ರಿಂದ ದೆವ್ವಗಳು ಇದ್ದಾವೆ, ದೇವರಿದ್ದಾನೆ ಎಂಬುದಾಗಿ ಹೇಳಿ ದೆವ್ವಗಳು ಕೂಡ ಅವರು ನಂಬಿ ಗಡಗಡನೆ ನಡುವಂತದ್ದಾಗಿದೆ ದೇವರ ಸನ್ನಿಧಾನದಲ್ಲಿ. ಹಲ್ಲೆಲೂಯಾ. ಅದೇ ರೀತಿ ದೇವರು ನಮ್ಮ ಮಧ್ಯದಲ್ಲಿ ಇದ್ದಾನೆ ಎಂಬ ಭಯಭಕ್ತಿ ಕೂಡ ನಮ್ಮಲ್ಲಿ ಇರ್ಬೇಕು. ಯಾವಾಗ ದೇವರ ಭಯಭಕ್ತಿ ಇಲ್ಲದೆ ಇದ್ದಾಗ ದೇವರು ಕೂಡ ನಮ್ಮನ್ನ ಸಹಾಯಕ್ಕೆ ಬರದೆ ಆತನು ನಮ್ಮನ್ನು ಬಿಟ್ಟುಬಿಡುವವನಾಗಿರ್ತಾನೆ. ಯಾವಾಗ ದೇವರು ಇದ್ದಾನೆ ಎಂಬ ಧೈರ್ಯದಿಂದ ನಾವು ದೇವರ ಸನ್ನಿಧಾನಕ್ಕೆ ಬರುವವರಾಗಿದ್ದೇವೋ ಆಗ ದೇವರು ನಮ್ಮನ್ನ ಕರ ಹಿಡಿದು ನಡೆಸಲು ಶಕ್ತನಾಗಿದ್ದಾನೆ. ಯಾಕೆಂದ್ರೆ ದೇವರು ನಮ್ಮ ಸಂಗಡ ಇರುವಾಗ ನಮ್ಮನ್ನ ಎದುರಿಸುವವರು ಯಾರು ಇರದ ಹಾಗೆ ದೇವರು ನಮ್ಮನ್ನ ಕಾಪಾಡಿ ಸುರಕ್ಷಿತವಾಗಿ ಆತನು ತನ್ನ ಮಾರ್ಗದಲ್ಲಿ ನಮ್ಮನ್ನು ನಡೆಸಲು ಶಕ್ತನಾಗಿದ್ದಾನೆ. ಹಲ್ಲೆಲೂಯಾ. ನಂತರ 6ನೇ ವಾಕ್ಯವನ್ನು ನಾವು ಓದಿಕೊಳ್ಳೋಣ. ಅಲ್ಲಿ ದೇವರು ಹೀಗೆ ಹೇಳ್ತಾ ಇದ್ದಾನೆ, ಜನಾಂಗಗಳು ಕಳವಳಗೊಂಡವು, ರಾಜ್ಯಗಳು ತತ್ತರಿಸಿದವು, ಆತನು ಗರ್ಜಿಸಲು ಭೂಲೋಕವೆಲ್ಲ ಕರಗಿ ಹೋಯಿತು. ಆಮೇಲೆ ಹಾಗಾದ್ರೆ ಜನಾಂಗಗಳು ಏನಾಗೋದು ಬಂದ್ರೆ ಕಳವಳಗೊಂಡಿಲ್ಲ. ಯಾಕಂದ್ರೆ ಈ ಪರ್ವತಗಳು, ಗುಡ್ಡಗಳು ಇವೆಲ್ಲ ತಮ್ಮ ಸ್ಥಳದಿಂದ ಕದಲಿ ಹೋದಾಗ ಅವೆಲ್ಲ ಏನಾಗೋಗ್ಬಿಟ್ರು ಅಂದ್ರೆ ಕಳವಳಗೊಂಡವರು. ಅವರ ರಾಜ್ಯಗಳೆಲ್ಲ ತತ್ತರಿಸಿದವು. ನಮ್ಮ ಇಡೀ ರಾಜ್ಯದಲ್ಲಿ ಈ ತರದ ಒಂದು ಸನ್ನಿವೇಶ ಘಟನೆ ಯಾವತ್ತೂ ಕೂಡ ನಡೆದಿಲ್ಲ. ಇವತ್ತು ಹೇಗೆಲ್ಲ ಇದು ನಡೆದ್ಬಿಡುತ್ತೆ ಅಂತ ಹೇಳಿ ಅವರು ಅನೇಕರು ಕಳವಳಗೊಂಡವರು. ಅವರ ರಾಜ್ಯಗಳು ತತ್ತರಿಸಿ ನಡುಗುತ್ತಾ ಹೋದವು. ಆತನು ಗರ್ಜಿಸಲು ಭೂಲೋಕವೆಲ್ಲ ಕರಗಿ ಹೋಯಿತು. ಹಲ್ಲೆಲೂಯಾ. ದೇವರ ಗರ್ಜನೆ ಹೇಗಿದೆ ಅಂದ್ರೆ ಇಡೀ ಭೂಲೋಕವನ್ನೇ ನಡಗಿಸುವಂತ ಗರ್ಜನೆ, ಅದು ದೇವರ ಗರ್ಜನೆ ಆಗಿದೆ. ಹಲ್ಲೆಲೂಯಾ. ಆತನು ಗರ್ಜಿಸಲು ಭೂಲೋಕವೆಲ್ಲ ಕರಗಿ ಹೋಯಿತು. ಹಲ್ಲೆಲೂಯಾ. ದೇವರು ಗರ್ಜಿಸುವಾಗ ಭೂಮಿಯಲ್ಲಿ ಯಾರು ಕೂಡ ಉಳಿಯೋದೇ ಕಷ್ಟ. ಯಾಕೆಂದ್ರೆ ದೇವರು ಆತನು ಪ್ರೀತಿ ಸ್ವರೂಪನಾಗಿದ್ದು ಆತನು ಪ್ರೀತಿಯಿಂದ ಇರುವಾಗ ಆತನು ನಮಗೆ ಆಶೀರ್ವಾದವಾಗಿ ಕಾಣಿಸುವವನಾಗಿದ್ದಾನೆ. ಹಲ್ಲೆಲೂಯಾ.
ಆತನು ದಹಿಸುವ ಅಗ್ನಿಯಾಗಿ ಆತನು ಲೋಕದ ವಿರುದ್ಧವಾಗಿ ಗರ್ಜಿಸುವುದಾಗ ಆ ಲೋಕವೆಲ್ಲ ಏನಾಗುತ್ತದೆ ಅಂದರೆ ಆ ದೇವರ ಗರ್ಜನೆಗೆ ಭೂಮಿಯೆಲ್ಲ ಕರಗಿ ಹೋಗುವಂಥದ್ದಾಗಿದೆ. ಅಲ್ಲಲ್ಲಿಯ ದೇವರಿಗೆ ವಿರುದ್ಧವಾಗಿದ್ದಂಥ ರಾಜರು, ಅವರ ಸಾಮ್ರಾಜ್ಯಗಳು ಕೂಡ ಲೋಕದಲ್ಲಿ ನಾಶವಾಗಿ ಹೋದವು. ಅಲ್ಲಲ್ಲಿಯ ದೇವರ ವಾಕ್ಯದಲ್ಲಿ ಅನೇಕ ಬಲಿಷ್ಠವಾದ ಸಾಮ್ರಾಜ್ಯಗಳು ಬಂದವು. ಲೋಕವನ್ನು ಆಳಿದಂಥ ಬ್ಯಾಬಿಲೋನ್ ಸಾಮ್ರಾಜ್ಯವನ್ನು, ಆ ಸಾಮ್ರಾಜ್ಯದ ರಾಜನು ಕೂಡ ದೇವರ ಮುಂದೆ ತನ್ನನ್ನು ತಾನು ತಗ್ಗಿಸಿಕೊಳ್ಳುವುದಕ್ಕೆ ಮನಸ್ಸಿಲ್ಲದೆ ಇದ್ದನು. ಆದ್ರಿಂದ ಅವನ ಸಾಮ್ರಾಜ್ಯವು ಕೂಡ ಒಂದು ದಿನ ಲೋಕದಲ್ಲಿ ಬ್ಯಾಬಿಲೋನ್ ಸಾಮ್ರಾಜ್ಯ ಅದು ಕೂಡ ನಾಶವಾಯಿತು. ನಂತರ ಮೇದ್ಯ ಪರ್ಷಿಯ ಸಾಮ್ರಾಜ್ಯ ಕೂಡ ಈ ಲೋಕದಲ್ಲಿ ಉಂಟಾಯಿತು. ಆ ರಾಜರು ಕೂಡ ದೇವರ ಮುಂದೆ ತಮ್ಮನ್ನು ತಾವು ತಗ್ಗಿಸಿಕೊಳ್ಳಲಿಲ್ಲ, ಅವರು ಹೆಚ್ಚಿಸಿಕೊಂಡು ನಡೆಯುವವರಾದರು. ಇದರಿಂದ ನಂತರ ದೇವರು ಆ ಮೇದ್ಯ ಪರ್ಷಿಯ ಸಾಮ್ರಾಜ್ಯವನ್ನು ಕೂಡ ಆತನು ನಾಶ ಮಾಡಿದನು. ಹಾಲೆಲೂಯ. ಅನಂತರ ಬಂದಂತಹ ಸಾಮ್ರಾಜ್ಯವು ಕೂಡ ಅದು ಗ್ರೀಕ್ ಸಾಮ್ರಾಜ್ಯವಾಯಿತು. ಗ್ರೀಕ್ ಸಾಮ್ರಾಜ್ಯದ ರಾಜರು ಕೂಡ ಅವರು ಕೂಡ ದೇವರ ಮುಂದೆ ತಗ್ಗಿಸಿಕೊಂಡು ದೇವರಿಗೆ ವಿರುದ್ಧವಾಗಿ ನಡೆದರೆ ಹೊರತು ದೇವರಿಗೆ ವಿಧೇಯರಾಗಿ ನಡೆಯಲೇ ಇಲ್ಲ. ಇದರ ನಿಮಿತ್ತವಾಗಿ ದೇವರು ಅದನ್ನು ರಾಜರ ವಿರುದ್ಧವಾಗಿ ದೇವರು ಗರ್ಜಿಸಲು ಭೂಲೋಕದ ಆ ರಾಜರ ಎಲ್ಲ ಸಾಮ್ರಾಜ್ಯಗಳು ಕೂಡ ನಾಶವಾಗುತ್ತಾ ಬಂದವು. ನಂತರ ಬಂದ ಬ್ರಿಟಿಷ್ ಸಾಮ್ರಾಜ್ಯ ಕೂಡ ಲೋಕದಲ್ಲಿ ಬಲಿಷ್ಠವಾಗಿತ್ತು. ಅವ್ರಿಗೂ ಕೂಡ ದೇವರಲ್ಲಿ ಆರಂಭದಲ್ಲಿ ವಿಧೇಯರಾಗಿ ನಡೆದರು. ಆದರೆ ಅಂತ್ಯದಲ್ಲಿ ನೋಡುವಾಗ ದೇವರಿಗೆ ವಿರುದ್ಧವಾಗಿ ನಡೆದುಕೊಂಡ್ರು. ಅಂತ್ಯದಲ್ಲಿ ದೇವರಿಗೆ ವಿರುದ್ಧವಾಗಿ ನಡೆದುಕೊಂಡಂತ ಕಾರಣ ದೇವರು ಅವರ ವಿರುದ್ಧವಾಗಿ ಗರ್ಜಿಸಲು ಆರಂಭಗೊಂಡರು. ಆತನ ಗರ್ಜನೆಗೆ ಮತ್ತೆ ಆ ಬ್ರಿಟಿಷ್ ಸಾಮ್ರಾಜ್ಯವು ಕೂಡ ಕರಗಿ ಹೋಯಿತು, ನಾಶವಾಗಿ ಹೊರಟೋಯ್ತು. ಹಾಲೆಲೂಯ. ಹೀಗೆ ಲೋಕದಲ್ಲಿ ಅನೇಕ ಸಾಮ್ರಾಜ್ಯಗಳು, ಅವರ ಚಕ್ರವರ್ತಿಗಳು, ರಾಜರಾಣಿಯರು ಇವರೆಲ್ಲರೂ ದೇವರ ಬಳಿಯಲ್ಲಿ ಬಂದರು. ಆದರೆ ದೇವರು ವಿಧೇಯರಾಗಿ ಹೇಗೆ ನಡೆದರು, ನಡೆಯಲಿಲ್ಲ ಎಂಬುದನ್ನು ದೇವರು ಪರೀಕ್ಷಿಸುತ್ತಾ ಇದ್ದನು. ಆತನಿಗೆ ವಿರುದ್ಧವಾಗಿ ನಡೆದಂಥ ಎಲ್ಲ ರಾಜ್ಯಗಳನ್ನು ದೇವರು ಲೋಕದಲ್ಲಿ ನಾಶಪಡಿಸಿದನು. ಯಾರೆಲ್ಲ ದೇವರಿಗೆ ವಿಧೇಯರಾಗಿ ನಡೆದರೋ ಆ ಎಲ್ಲ ರಾಜ್ಯಗಳನ್ನ ದೇವರು ಕಾಪಾಡಿ ನಡೆಸಿದವನು. ಹಾಲೆಲೂಯ. ಯಾಕೆಂದ್ರೆ ದಾವೀದ ರಾಜನು ಕೂಡ ಭೂಮಿಯಲ್ಲಿ ಬಂದನು. ಅವನು ದೇವರಿಗೆ ವಿರುದ್ಧವಾಗಿ ನಡೆದುಕೊಳ್ಳಲಿಲ್ಲ. ದೇವರ ಮುಂದೆ ತನ್ನ ತಾನು ದಾವೀದ ರಾಜನು ತಗ್ಗಿಸಿಕೊಂಡನು. ದೇವರ ವಾಕ್ಯಕ್ಕೆ ವಿಧೇಯನಾಗಿ ದಾವೀದ ರಾಜನು ಅವನ ಸಾಮ್ರಾಜ್ಯವೆಲ್ಲ ನಡೆಯಿತು. ಆದ್ರಿಂದ ದೇವರು ದಾವೀದನಿಗೆ ವಿರುದ್ಧವಾಗಿ ಆತನು ಗರ್ಜಿಸಲಿಲ್ಲ. ಇದರಿಂದ ಭೂಲೋಕದಲ್ಲಿ ದಾವೀದನ ಸಿಂಹಾಸನ ಕೊನೆಯ ತನಕ ಕೊಳೆಯುವಂತೆ ದೇವರು ಆಶೀರ್ವಾದ ಮಾಡಿದನು. ಆನಂತರ ದೇವರು ದಾವೀದನಿಗೆ ವಾಗ್ದಾನ ಮಾಡಿದನು, ದಾವೀದನೇ, ನಿನ್ನ ಸಿಂಹಾಸನವು ತಲಾಂತರಕ್ಕೂ ನಿಲ್ಲುವ ಹಾಗೆ ನಾನು ಆಶೀರ್ವಾದ ಮಾಡುತ್ತೇನೆ ಎಂಬುದಾಗಿ ದೇವರು ದಾವೀದನಿಗೆ ವಾಗ್ದಾನ ಮಾಡಿದನು. ಆದ್ದರಿಂದ ದಾವೀದನ ಸಿಂಹಾಸನ, ದಾವೀದನ ರಾಜ್ಯಭಾರ ಅದು ಕೊನೆಯ ತನಕ ನಿಲ್ಲುವಂತೆ ದೇವರ ಆಶೀರ್ವಾದ ಮಾಡಿದನು. ಹಾಲೆಲೂಯ. ಹೀಗೆ ದಾವೀದನು ತನ್ನ ಸಿಂಹಾಸನದಲ್ಲಿ ದೇವರ ಮಾರ್ಗದಲ್ಲಿ ವಿಧೇಯನಾಗಿ ನಡೆದ ಕಾರಣ ದೇವರು ದಾವೀದನ ರಾಜ್ಯವನ್ನ ಕಾಪಾಡಿ ನಡೆಸಿದನು. ಹಾಲೆಲೂಯ. ಅದೇ ರೀತಿಯಾಗಿ ನಾವು ಕೂಡ ನಮಗೆ ಕೊಟ್ಟಿರುವ ಎಲ್ಲದರಲ್ಲೂ ನಾವು ದೇವರಿಗೆ ವಿಧೇಯರಾಗಿ ನಡೆಯುವಂತಹ ಗುಂಪಿನಲ್ಲಿರಬೇಕು. ಯಾವಾಗ ನಾವು ದೇವರಿಗೆ ವಿಧೇಯರಾಗಿ ನಡೀತೀವೋ, ಜೀವಿಸ್ತೇವೋ, ಅದರಲ್ಲಿ ದೇವರು ನಮ್ಮ ಸಂಗಡ ಆತನಿದ್ದು ನಮ್ಮನ್ನು ಕಾಪಾಡಿ ನಡೆಸಲು ಶಕ್ತನಾಗಿದ್ದಾನೆ. ಹಾಲೆಲೂಯ. ಅನಂತರ ದೇವರ ವಾಕ್ಯ ಹೀಗೆ ಹೇಳ್ತಾ ಬರುತ್ತೆ 7ನೇ ವಾಕ್ಯದಲ್ಲಿ, ಸೇನಾಧೀಶ್ವರನಾದ ಯೆಹೋವನು ನಮ್ಮ ಸಂಗಡ ಇದ್ದಾನೆ. ಯಾಕೋಬ ವಂಶದವರ ದೇವರು ನಮ್ಗೆ ಆಶ್ರಯದುರ್ಗವಾಗಿದ್ದಾನೆ. ಹಾಲೆಲೂಯ. ಹಾಗಾದ್ರೆ ದಾವೀದನು ಹೇಳ್ತಾ ಇದ್ದಾನೆ, ಯೆಹೋವನು ಸೇನಾಧೀಶ್ವರನಾದ ಯೆಹೋವನು ನಮ್ಮ ಸಂಗಡ ಇದ್ದಾನೆ. ಹಾಲೆಲೂಯ. ಆದ್ರಿಂದ ನಾವು ಕೂಡ ಯಾವಾಗಲೂ ದೇವರನ್ನ ನೋಡುತ್ತಾ ಇರಬೇಕು. ನಮ್ಮ ಸಂಗಡ ದೇವರಿದ್ದಾನೆ ಎಂಬುದಾಗಿ. ಹಾಲೆಲೂಯ. ಯಾವಾಗ ದೇವರು ನಮ್ಮ ಸಂಗಡ ಇರ್ತಾನೋ ಆಗ ನಾವು ಎಲ್ಲದರಲ್ಲೂ ಜಯವನ್ನು ಸಾಧಿಸುವುದಕ್ಕೆ ದೇವರು ನಮಗೆ ಸಹಾಯವನ್ನು, ತನ್ನ ಕೃಪೆಯನ್ನ ನಮಗೆ ದಯಪಾಲಿಸುವವನಾಗಿರ್ತಾನೆ. ಹಾಲೆಲೂಯ. ಕೆಲವು ಬಾರಿ ಸೈತಾನನು ಕೂಡ ನಮ್ಮ ಸಂಗಡ ಬಂದ್ಬಿಡ್ತಾನೆ. ಆದ್ರಿಂದ ಅವನು ಶೋಧನೆಗಾರನು. ನಾವು ಸಾಯುವ ತನಕ ನಮ್ಮನ್ನ ಶೋಧಿಸಿ, ಅವನು ಶೋಧನೆಯಲ್ಲಿ ಬೀಳಿಸಿ ನಮ್ಮನ್ನ ಪಾಪದಲ್ಲಿ ಬೀಳಿಸಬೇಕೆಂದು ಪ್ರಯಾಸ ಪಡ್ತಾ ಇರ್ತಾನೆ. ಆದ್ರಿಂದ ದೇವರ ವಾಕ್ಯ ಹೀಗೆ ಹೇಳ್ತಾರೆ, ನೀವು ಕೆಡುಕನ ಅಗ್ನಿಬಾಣವನ್ನು ಜಯಿಸುವವರಾಗಿರಿ ಎಂಬುದಾಗಿ. ಯಾಕಂದ್ರೆ ದೇವರು ಹೇಳ್ತಾ ಇದ್ದಾನೆ, ಸೇನಾಧೀಶ್ವರನಾದ ಯೆಹೋವನು ನಿಮ್ಮ ಸಂಗಡ ಇದ್ದಾನೆ. ನೀವು ಆತನು ನಿಮ್ಮ ಸಂಗಡ ಇದ್ದಾಗ ಯುದ್ಧ ಮಾಡುವಾಗ
ಆತ ನಿಮಗೆ ಜಯವನ್ನು ಕೊಟ್ಟನು. ಹಲ್ಲೆಲೂಯಾ. ಯಾಕಂದ್ರೆ ಇಸ್ರಾಯೇಲರು 40 ವರ್ಷದಲ್ಲಿ ಅನೇಕ ರಾಜರ ವಿರುದ್ಧವಾಗಿ ಯುದ್ಧ ಮಾಡ್ತಾರೆ, ಯುದ್ಧದಲ್ಲಿ ಜಯಿಸ್ತಾರೆ. ಆನಂತರ ಬೇರೊಬ್ಬ ರಾಜನ ಮೇಲೆ ಕೂಡ ಎದ್ದಕ್ಕೆ ಹೋಗ್ತಾರೆ. ಆ ರಾಜನ ವಿರುದ್ಧ ಇಸ್ರಾಯೇಲರು ಸೋತೋಗ್ಬಿಡ್ತಾರೆ, ಗೆಲ್ಲೋದೇ ಇಲ್ಲ. ಅವಾಗ ದೇವ್ರ ಬಳಿಯಲ್ಲಿ ಬಂದು ಕೇಳ್ತಾರೆ, ದೇವರೇ ಈ ಸೋಲಿಗೆ ಕಾರಣ ಏನು ಎಂಬುದಾಗಿ ಹೇಳಿ ನೋಡಿದಾಗ ಇಸ್ರಾಯೇಲರ ಸಂಗಡ ದೇವರು ಇರಲಿಲ್ಲ. ಆದ್ರಿಂದ ಏನಾಗ್ಬಿಟ್ರು ಅಂದ್ರೆ ಇಸ್ರಾಯೇಲ್ ಜನರು ಯುದ್ಧದಲ್ಲಿ ಅವರು ಸೋತೋಗ್ಬಿಟ್ರು. ಅವಾಗ ಇಸ್ರಾಯೇಲ್ ಜನರ ಸಂಗಡ ದೇವರಿದ್ದನು. ಆಗ ದೇವರು ಅವರನ್ನ ಕಾಪಾಡಿ ನಡೆಸುತ್ತಾ ಹೋದನು. ಯಾವಾಗ ಇಸ್ರಾಯೇಲ್ ಜನರ ಸಂಗಡ ದೇವರು ಇಲ್ಲದೆ ಹೋದನು, ಆಗ ಅವರ ಕುಟುಂಬದಲ್ಲಿ ಅವರ ಜೀವಿತದಲ್ಲಿ ಇಸ್ರಾಯೇಲರಿಗೆ ಸೋಲನ್ನೇ ಅನುಭವಿಸುವ ಹಾಗೆ ದೇವರು ಮಾಡಿಬಿಟ್ಟನು. ಆದ್ರಿಂದ ನಮ್ಮ ಸಂಗಡ ಯಾವಾಗಲೂ ನಮ್ಮ ದೇವರು ಇರಬೇಕು. ದೇವರು ಇರುವುದಾದ್ರೆ ನಾವೆಲ್ಲ ಯುದ್ಧದಲ್ಲೂ ಜಯವನ್ನು ಸಾಧಿಸುವಂತೆ ದೇವರು ತನ್ನ ಕೃಪೆಯನ್ನು ನಮಗೆ ಕೊಡುವವನಾಗಿದ್ದಾನೆ. ಹಲ್ಲೆಲೂಯಾ. ಅದರಿಂದ ದೇವರು ವಾಕ್ಯದಲ್ಲಿ ಹೇಳ್ತಾ ಇತ್ತು, ಸೇನಾಧೀಶ್ವರನಾದ ಯೆಹೋವನು ನಮ್ಮ ಸಂಗಡ ಇದ್ದಾನೆ ಎಂಬುದಾಗಿ. ಯಾವಾಗ ದಾವೀದನು ದೇವರು ನಮ್ಮ ಸಂಗಡ ಇದ್ದಾನೆ ಎಂಬುದಾಗಿ ಧೈರ್ಯವಾಗಿದ್ದನು, ಆಗ ದಾವೀದನು ಯುದ್ಧ ಮಾಡಿದ ಎಲ್ಲ ಯುದ್ಧದಲ್ಲೂ ದಾವೀದನಿಗೆ ದೇವರು ಜಯವನ್ನು ಕೊಡುತ್ತಾ ನಡೆಸುತ್ತಾ ಹೋದನು. ಹಲ್ಲೆಲೂಯಾ. ಆದ್ರಿಂದ ನಮ್ಮ ಯುದ್ಧಗಳಲ್ಲೂ ನಮ್ಮ ಹೋರಾಟಗಳಲ್ಲೂ ನಮ್ಮ ಕಷ್ಟದ ಎಲ್ಲ ಪರಿಸ್ಥಿತಿಗಳಲ್ಲೂ ನಮ್ಮ ಸಂಗಡ ನಮ್ಮ ದೇವರು ಇರಲೇಬೇಕು. ಹಲ್ಲೆಲೂಯಾ. ಆತನು ಇದ್ದಾಗ ನಾವು ಅವುಗಳನ್ನ ಜಯಿಸುವುದಕ್ಕೆ ದೇವರು ತನ್ನ ಶಕ್ತಿಯನ್ನ ಬಲವನ್ನ ನಮಗೆ ಕೊಟ್ಟು ನಡೆಸುತ್ತಾನೆ. ಹಲ್ಲೆಲೂಯಾ. ದೇವರು ಇಲ್ಲದೆ ಹೋದ್ರೆ ಆ ಎಲ್ಲ ಯುದ್ಧಗಳಲ್ಲೂ ನಾವು ಸೋಲನ್ನು ಅನುಭವಿಸಬೇಕಾಗುತ್ತೆ. ಆದ್ರಿಂದ ನಮ್ಮ ಸಂಗಡ ಯಾವಾಗಲೂ ದೇವರು ಇದ್ದಾನೆ ಎಂಬ ಧೈರ್ಯವನ್ನ ನಾವು ತೆಗೆದುಕೊಂಡವರಾಗಿರ್ಬೇಕು. ದೇವರು ಇರುವುದಾದರೆ ನಾವು ಆ ಹೋರಾಟಗಳನ್ನ ಜಯಿಸುವುದಕ್ಕೆ ದೇವರು ತನ್ನ ಕೃಪೆಯನ್ನ ನಮಗೆ ಕೊಡುವವನಾಗಿದ್ದಾನೆ. ಹಲ್ಲೆಲೂಯಾ. ನಂತರದ ವಾಕ್ಯ ಹೇಗೆ ಹೇಳ್ತಾ ಇದೆ, ಯಾಕೋಬ ವಂಶದವರ ದೇವರು ನಮಗೆ ಆಶ್ರಯ ದುರ್ಗವಾಗಿದ್ದಾನೆ. ಹಲ್ಲೆಲೂಯಾ. ಯಾಕಂದ್ರೆ ಯಾಕೋಬನ ಕಾಲದಲ್ಲೂ ಕೂಡ, ಯಾಕೋಬನ ಇದ್ದಾಗಲೂ ಕೂಡ ಅನೇಕ ಬರಗಾಲಗಳು ಬಂದವು. ಎಲ್ಲ ಬರಗಾಲದ ಸಂದರ್ಭದಲ್ಲೂ ಯಾಕೋಬ ಮತ್ತು ಅವನ ಕುಟುಂಬದವರನ್ನೆಲ್ಲರನ್ನ ದೇವರು ಆಶ್ರಯ ದುರ್ಗವಾಗಿ ಕಾಪಾಡಿದನು. ಹಲ್ಲೆಲೂಯಾ. ಅದೇ ರೀತಿ ನಮಗೂ ಕೂಡ ಇಂಥ ಬರಗಾಲದ ಪರಿಸ್ಥಿತಿಗಳು ಎದುರಾದ್ರು ಲೋಕಕ್ಕೆಲ್ಲ ಬರಗಾಲ ಬರ್ಬೋದು, ಆದರೆ ನಮಗೆ ಬರಗಾಲ ಬರದ ಹಾಗೆ ದೇವರು ನಮ್ಮ ಕಾಪಾಡಿ ನಡೆಸುವವನಾಗಿದ್ದಾನೆ. ಹಲ್ಲೆಲೂಯಾ. ಯಾಕಂದ್ರೆ ಎಳೆಯನ ಕಾಲದಲ್ಲೂ ಕೂಡ ಇಡೀ ಇಸ್ರಾಯೇಲ್ ದೇಶಕ್ಕೆ ಬರಗಾಲ ಬಂತು, ಆದರೆ ಏಲಿಯನಿಗೆ ಬರಗಾಲ ಟಚ್ ಆಗದ ಹಾಗೆ ದೇವರು ಕಾಪಾಡಿದನು. ಹಲ್ಲೆಲೂಯಾ. ಯಾಕಂದ್ರೆ ದೇವರು ಅವನನ್ನ ಒಂದು ಅರಣ್ಯ ಮಾರ್ಗದಲ್ಲಿ ನಡೆಸಿಕೊಂಡು ಹೋದನು. ಅಲ್ಲಿ ಒಂದು ಹಳ್ಳ ಇತ್ತು, ಆ ಹಳ್ಳದಲ್ಲಿ ನೀರು ಇರುವ ಹಾಗೆ ದೇವರ ಆಶೀರ್ವಾದ ಮಾಡಿದನು. ಮನಾಂತರ ದೇವರು ಕಾಗೆಗೆ ಅನುಮತಿ ಕೊಡುವವನಾಗಿದ್ದಾನೆ. ಕಾಗೆ ಹೋಗಿ ಒಳ್ಳೆ ಊಟವನ್ನ ತೆಗೆದುಕೊಂಡು ಬರುವಂತೆ ದೇವರ ಆಶೀರ್ವಾದ ಮಾಡಿದನು. ಹಲ್ಲೆಲೂಯಾ. ಇಡೀ ಇಸ್ರಾಯೇಲ್ ದೇಶದ ಎಲ್ಲಾ ಜನರಿಗೆ ಬರಗಾಲ ಇದ್ರೆ, ಆದ್ರೆ ಎಳೆಯನೊಬ್ಬನಿಗೆ ಬರಗಾಲ ಆಗದ ಹಾಗೆ ದೇವರು ಕಾಪಾಡಿದನು. ಹಲ್ಲೆಲೂಯಾ. ಅದೇ ಎಳೆಯನ ದೇವರು ನಮ್ಮ ದೇವರಾಗಿರುವಾಗ ಲೋಕಕ್ಕೆಲ್ಲ ಬರಗಾಲ ಬರ್ಬೋದು, ಆದರೆ ನಮಗೆ ಬರಗಾಲ ಬರದ ಹಾಗೆ ನಮ್ಮ ದೇವರು ನಮ್ಮನ್ನ ಕಾಪಾಡಿ ನಡೆಸಲು ಶಕ್ತನಾಗಿದ್ದಾನೆ. ಹಲ್ಲೆಲೂಯಾ. ಆದ್ರಿಂದ ನಂತರ 8ನೇ ವಾಕ್ಯವನ್ನು ಓದಿಕೊಳ್ಳೋಣ. ಅಲ್ಲಿ ದೇವರಿಗೆ ಹೇಳ್ತಾ ಇದ್ದಾನೆ, ಬಂದಿರಿ, ಯೆಹೋವನ ಕಾರ್ಯವನ್ನು ನೋಡಿರಿ. ಆತನು ಭೂಲೋಕದಲ್ಲಿ ಎಂಥ ಪ್ರಳಯವನ್ನು ನಡೆಸಿದ್ದಾನೆ. ಲೋಕದ ಎಲ್ಲಾ ಭಾಗದಲ್ಲೂ ಯುದ್ಧವನ್ನು ನಿಲ್ಲಿಸಿಬಿಟ್ಟಿದ್ದಾನೆ. ಬಿಲ್ಲುಗಳನ್ನು ಬಲೆಗಳನ್ನು ಮುರಿದು ಹಾಕಿದ್ದಾನೆ, ರಥಗಳನ್ನು ಬೆಳೆಸಿ ಬಿಟ್ಟಿದ್ದಾನೆ. ಹಾಗೆ ಬನ್ನಿರಿ, ಯೆಹೋವನ ಕಾರ್ಯಗಳನ್ನ ನೋಡಿರಿ. ಆತನು ಭೂಲೋಕದಲ್ಲಿ ಎಂತ ಪ್ರಳಯವನ್ನ ನಡೆಸಿದ್ದಾನೆ. ಹಲ್ಲೆಲೂಯಾ. ದೇವರ ಕಾರ್ಯಗಳನ್ನ ನಾವು ನೋಡುವವರಾಗಿರ್ಬೇಕು. ದೇವರು ಇಸ್ರಾಯೇಲ್ ಜನರನ್ನ ಹೇಗೆಲ್ಲ 40 ವರ್ಷ ಅವರ ಅರಣ್ಯ ಮಾರ್ಗದಲ್ಲಿ ಕಾಪಾಡಿ ನಡೆಸಿದ್ದನು ಎಂಬುದಾಗಿ ಅವೆಲ್ಲವನ್ನ ನಾವು ನೋಡಿ ಧ್ಯಾನಿಸುವವರಾಗಿರ್ಬೇಕು. ಆ ಎಲ್ಲ ವಿಷಯಗಳನ್ನ ನಾವು ಯಾವಾಗೆಲ್ಲ ನೆನಪಿಸ್ಕೊಳ್ತೇವೋ ಅದೇ ರೀತಿ ನಾವು ಕೂಡ ರಕ್ಷಣೆ ಬರೋದಕ್ಕಿಂತ ಮುಂಚೆ ಎಷ್ಟೋ ಹೋರಾಟಗಳು, ಕಷ್ಟಗಳು, ಅವಮಾನಗಳು ನಮ್ಗೆ ಎದುರಾಗಿದ್ದು ಅವೆಲ್ಲಗಳಿಂದ ದೇವರು ನಮ್ಮನ್ನ ಕಾಪಾಡಿ ಸುರಕ್ಷಿತವಾಗಿ ನಡೆಸುತ್ತಾ ಬಂದನು. ಹಲ್ಲೆಲೂಯಾ. ಯಾಕಂದ್ರೆ ಆದ್ರಿಂದ ಯೆಹೋವನ ಕಾರ್ಯಗಳನ್ನ ನಾವು ಗಮನವಿಟ್ಟು ನೋಡುವವರಾಗಿರ್ಬೇಕು. ಹಲ್ಲೆಲೂಯಾ. ಯಾಕಂದ್ರೆ ದೇವರು ಇಸ್ರಾಯೇಲ್ ಜನರನ್ನ ಆತನು ಕಾಪಾಡಿ ನಡೆಸುತ್ತಾ ಬಂದನು. ಆ ಇಸ್ರಾಯೇಲ್ ಜನರಿಗೆ ವಿರುದ್ಧವಾಗಿದ್ದಂತ ಫರೋನ ರಾಜನಿಗೆ ಅನೇಕ ಹೋರಾಟಗಳನ್ನ ದೇವರು ಬರಮಾಡುತ್ತಾನೆ. ಅನೇಕ ವ್ಯಾಧಿಗಳು ಅವನ ದೇಶದಲ್ಲಿ ಉಂಟಾಗುವಂತೆ ಮಾಡುವವನಾಗಿದ್ದಾನೆ. ನೀರೆಲ್ಲ ರಕ್ತವಾಗುವಂತ ಅದ್ಭುತವನ್ನು ಕೂಡ ದೇವರು ಮಾಡ್ತಾನೆ.
ಆದರೂ ಕೂಡ ಈ ಫರೋಹನ ರಾಜನು ತನ್ನ ಹೃದಯವನ್ನ ಕಠಿಣ ಮಾಡಿಕೊಳ್ತಾನೆ. ಹಲ್ಲೆಲೂಯಾ. ಇದರ ನಿಮಿತ್ತವಾಗಿ ದೇವರಿಗೆ ವಿರುದ್ಧವಾಗಿ ಫರೋಹನ ರಾಜ ನಡೀತಾ ಇದ್ದಾನೆ. ಯಾಕಂದ್ರೆ ಫರೋಹನ ರಾಜನಲ್ಲಿದ್ದಂತ ಆತ್ಮ ಅದು ಸೈತಾನನ ದುರಾತ್ಮವಾಗಿತ್ತು. ಆದ ಕಾರಣ ಸೈತಾನನು ದೇವ ಜನರನ್ನ ಯಾವತ್ತೂ ಕೂಡ ಆರಾಧನೆ ಮಾಡಬೇಕು ಮಾತ್ರ ಬಿಟ್ಕೊಡದೇ ಇಲ್ಲ. ನೀವು ಆರಾಧನೆಗೆ ಹೋಗ್ಬಾರ್ದು ಎಂಬುದಾಗಿ ಹೇಳಿ, ಗುಲಾಮಗಿರಿಯಲ್ಲಿ ನೀವು ನಡೀರಿ ಎಂಬುದಾಗಿ ಹೇಳಿ ಸೈತಾನ ಕೆಲಸ ಮಾಡ್ತಾನೆ ಇದನ್ನು. ಇದರ ನಿಮಿತ್ತವಾಗಿ ಅವರು ಅನೇಕ ವರ್ಷಗಳು ಇಸ್ರಾಯೇಲ್ ಜನರು ಈಜಿಪ್ಟ್ ದೇಶದಲ್ಲಿ ಅವರು ಗುಲಾಮಗಿರಿಯಲ್ಲಿ ಅನೇಕ ವರ್ಷಗಳು ಕೆಲಸ ಮಾಡ್ತಾನೆ ಬಿದ್ದಿದ್ರು. ಹಲ್ಲೆಲೂಯಾ. ಆದ್ರೆ ಯಾವಾಗ ದೇವರನ್ನೇ ನಾವು ನೋಡ್ಬೇಕು, ದೇವರು ಮಾಡಿದ ದೃಷ್ಟಿಗಳನ್ನ ನೋಡುತ್ತಾ ಅವರು ಜ್ಞಾಪಿಸಿಕೊಂಡು ಅನಂತರ ದೇವರ ಬಳಿಯಲ್ಲಿ ಬಂದು ಪ್ರಾರ್ಥನೆ ಮಾಡ್ತಾರೆ. ದೇವರೇ, ಈ ಗುಲಾಮಗಿರಿಯಿಂದ ನಮ್ಮನ್ನ ಕಾಪಾಡು, ನಾವು ನಿಮ್ಮನ್ನ ಆರಾಧನೆ ಮಾಡೋದಕ್ಕಾಗಿ ನಮ್ಗೆ ಸ್ವಾತಂತ್ರ್ಯವನ್ನು ಕೊಡು ಎಂಬುದಾಗಿ ದೇವರ ಬಳಿಯಲ್ಲಿ ಪ್ರಾರ್ಥನೆ ಮಾಡೋರು. ಆಗ ದೇವರು ಅವರ ಮೇಲೆ ದಯೆ ತೋರಿಸುವವನಾಗಿದ್ದಾನೆ. ಹಲ್ಲೆಲೂಯಾ. ಆಗ ದೇವರು ಅವ್ರನ್ನ ಫರೋಹನ ರಾಜ್ಯದಿಂದ ಅವ್ರನ್ನ ಬಿಡಿಸಿ ಅವರನ್ನ ದೇವರು ತನ್ನ ಪರಲೋಕ ವಾಗ್ದಾನದ ದೇಶದ ಕಡೆಗೆ ಇಸ್ರಾಯೇಲ್ ಜನರನ್ನ ನಡೆಸಿಕೊಂಡು ಬರುವವನಾಗಿದ್ದಾನೆ. ಹಲ್ಲೆಲೂಯಾ. ಅದೇ ರೀತಿ ದೇವರು ನಮ್ಮನ್ನು ಕೂಡ ನಮ್ಮ ಇದ್ದಂತ ಪಾಪದ ಎಲ್ಲ ಜೀವಿತದಿಂದ ಬಿಡಿಸಿ ದೇವರನ್ನ ಪರಿಶುದ್ಧ ಮಾರ್ಗದಲ್ಲಿ ಕರೆತಂದಿದ್ದಾನೆ. ನಂತರ ಈಗ ನಾವು ಏನ್ ಮಾಡ್ಬೇಕಾದ್ರೆ ದೇವರ ಕಾರ್ಯಗಳನ್ನ ಹೇಗೆಲ್ಲ ದೇವರು ನಮ್ಮನ್ನ ನಡೆಸಿದ್ದಾನೆ, ಹೇಗೆಲ್ಲ ಬಿಡಿಸಿದ್ದಾನೆ ಎಂಬ ಈ ಆಲೋಚನೆಯನ್ನ ನಾವು ಜ್ಞಾಪಿಸಿಕೊಂಡು ದೇವರಿಗೆ ಸ್ತೋತ್ರವನ್ನ ಸಲ್ಲಿಸುವವರಾಗಿರ್ಬೇಕು. ಹಲ್ಲೆಲೂಯಾ. ಆಗ ದೇವರು ಅದನ್ನ ಮೆಚ್ಚಿ ನಮ್ಮನಿಗೆ ಇನ್ನು ಬಹಳ ಆಶೀರ್ವಾದವನ್ನ ಕೊಡುವವನಾಗಿದ್ದಾನೆ. ಹಲ್ಲೆಲೂಯಾ. ನಂತರ ವಾಕ್ಯ ಹೇಳ್ತಾ ಇದೆ, ಆತನ ಭೂಲೋಕದಲ್ಲಿ ಎಂತ ಪ್ರಳಯವನ್ನ ನಡೆಸಿದ್ದಾನೆ. ಅದರ ಮುಂದೆ ದೇವರು ಅನೇಕ ಪ್ರಳಯದ ರೀತಿಯಾದಂತ ಕಾರ್ಯಗಳನ್ನ ಆತನು ಉಪದ್ರವ ಕಾಲದಲ್ಲಿ ನಡೆಸಲಿಕ್ಕಿದ್ದಾನೆ. ಲೋಕದಲ್ಲಿ ಅನೇಕ ದೈವ ಜನರಿಗೆ ವಿರುದ್ಧವಾಗಿ ಮಾಡಿದಂತೆಲ್ಲ ಕಾರ್ಯಗಳಿಗೆ ಪ್ರತಿಯಾಗಿ ಆತನು ಮೈ ತೀರಿಸುವಂತ ಕಾಲ ಆ ಉಪದ್ರವ ಕಾಲವಾಗಿರುತ್ತೆ. ಹಲ್ಲೆಲೂಯಾ. ಆದ್ರಿಂದ ಈ ಕೃಪೆಯ ಕಾಲದಲ್ಲೇ ದೇವರು ಮಾಡಿದ ಎಲ್ಲಾ ಕಾರ್ಯಗಳನ್ನ ನೆನೆಸುತ್ತಾ ನಾವು ಆತನಿಗೆ ಸ್ತೋತ್ರವನ್ನ ಸಲ್ಲಿಸುವವರಾಗಿರ್ಬೇಕು. ಹಲ್ಲೆಲೂಯಾ. 9ನೇ ವಾಕ್ಯ ಹೇಗೆ ಹೇಳ್ತಾ ಇದೆ, ಲೋಕದ ಎಲ್ಲಾ ಭಾಗದಲ್ಲಿಯೂ ಯುದ್ಧವನ್ನ ನಿಲ್ಲಿಸಿಬಿಟ್ಟಿದ್ದಾನೆ. ಹಲ್ಲೆಲೂಯಾ. ಬಿಲ್ಲುಗಳನ್ನ ಬಳ್ಳೆಗಳನ್ನ ಮುರಿದು ಹಾಕಿದ್ದಾನೆ, ರಥಗಳನ್ನ ದಹಿಸಿ ಬಿಟ್ಟಿದ್ದಾನೆ ಎಂಬುದಾಗಿ ದಾವೀದನು ದೇವರಿಗೆ ಸ್ತೋತ್ರವನ್ನ ಸಲ್ಲಿಸುತ್ತಾ ಇದ್ದನು. ಹಲ್ಲೆಲೂಯಾ. ಯಾಕೆಂದ್ರೆ ದಾವೀದನು ರಾಜನಾಗಿದ್ದ ಆರಂಭದ ಕಾಲದಿಂದ ಅವನ ಅಂತ್ಯದವರು ಅನೇಕ ಯುದ್ಧಗಳನ್ನೇ ಮಾಡ್ಕೊಂತ ಬರ್ತಾನೆ. ಯಾಕಂದ್ರೆ ದಾವೀದನಿಗೆ ಆದ್ರಿಂದ ದಾವೀದನಿಗೆ ದೇವರು ಹೇಳಿದ್ನು, ದೇವರೇ ನಾನು ನಿನಗೋಸ್ಕರ ದೇವಾಲಯ ಕಟ್ಟಲಿಕ್ಕೆ ಆಸೆ ಇದೆ ಎಂಬುದಾಗಿ ದೇವರ ಬಳಿ ದಾವೀದ ಕೇಳ್ತಾನೆ. ಆದ್ರೆ ದೇವರು ಅವನಿಗೆ ಕೊಡುವಂತ ಉತ್ತರ, ದಾವೀದನೇ, ನೀನು ಯುದ್ಧವನ್ನ ಮಾಡಿ ಮಾಡಿ ನಿನ್ನ ಕೈಯೆಲ್ಲ ರಕ್ತ ಸಿಕ್ತವಾಗ್ಬಿಟ್ಟಿದೆ, ಆದ್ರಿಂದ ನೀನು ದೇವಾಲಯವನ್ನ ಕಟ್ಟಬಾರದು ಎಂಬುದಾಗಿ ದೇವರು ದಾವೀದನಿಗೆ ಹೇಳುವವನಾಗಿದ್ದಾನೆ. ಹಲ್ಲೆಲೂಯಾ. ಆದ ಕಾರಣ ಯಾಕಂದ್ರೆ ಅವನು ಯುದ್ಧದ ರಾಜನಾದ ಆರಂಭದ ದಿನದಿಂದ ಅವನ ಅಂತ್ಯದ ದಿನದವರೆಗೂ ಅನೇಕ ಯುದ್ಧಗಳನ್ನ ದಾವೀದ ರಾಜನ ಮಾಡುವವನಾಗಿದ್ದಾನೆ. ಇದರಿಂದ ಅವನು ಯುದ್ಧ ಪ್ರಿಯನು ಎಂಬುದಾಗಿ ದೇವರು ವಾಕ್ಯ ಹೇಳುತ್ತೆ. ಯಾಕಂದ್ರೆ ಅವನು ಅನೇಕ ಯುದ್ಧಗಳನ್ನ ಮಾಡಿದಂತ ರಾಜನಾಗಿದ್ದಾನೆ. ಆದ ಕಾರಣ ದೇವರು ಹೀಗೆ ಹೇಳಿದನು, ಲೋಕದ ಎಲ್ಲಾ ಭಾಗದಲ್ಲೂ ಯುದ್ಧಗಳನ್ನ ನೆಲೆಸಿಬಿಟ್ಟಿದ್ದಾನೆ. ಬಿಲ್ಲುಗಳನ್ನ ಬಳ್ಳೆಗಳನ್ನ ಮುರಿದು ಹಾಕಿದ್ದಾನೆ ಅಂತ. ಆದ್ರೆ ದಾವೀದನು ರಾಜ ಆದ ನಂತರ ಅವನ ಅಂತ್ಯದ ದಿನಗಳಲ್ಲಿ ಅವನ ಸೊಲೊಮೋನ ರಾಜ ಅವನ ಮಗನ ರಾಜನಾಗ್ತಾನೆ. ಅವನು ರಾಜ ಆದಾಗ ಇಡೀ ಇಸ್ರಾಯೇಲ್ ದೇಶದಲ್ಲಿ ಯುದ್ಧನೇ ಇರಲ್ಲ, ದೇವರು ಸಮಾಧಾನವನ್ನ ಕೊಡ್ತಾನೆ. ಹಲ್ಲೆಲೂಯಾ. ಅದೇ ರೀತಿಯಾಗಿ ನಮಗೆ ಕೂಡ ಅದಕ್ಕೆ ಸೂಚನೆಯಾಗಿ ಈ ಕೃಪೆ ಕಾಲ ಅಂತ್ಯ ಆಗೋವರೆಗೂ ನಮಗೆ ಈ ಲೋಕದಲ್ಲಿ ಕಷ್ಟಗಳು ದುಃಖಗಳು ಇವೆಲ್ಲ ಇರುತ್ತೆ. ಅದಾದ್ರ ನಂತರ ಒಂದು ಕಾಲ ಬರುತ್ತೆ, ಅದು ಪರಲೋಕದ ಕಾಲವಾಗಿ ದೇವರ ಪರಲೋಕ ರಾಜ್ಯವನ್ನು ಸೇರುವವರಾಗಿದ್ದೇವೆ. ಅಲ್ಲಿ ಯಾವುದೇ ಹೋರಾಟ ಕಲವಳ ದುಃಖ ಏನ್ ಹೇಳಿದೆ, ಸಮಾಧಾನದ ರಾಜ್ಯ. ಹಲ್ಲೆಲೂಯಾ. ಆ ರಾಜ್ಯವು ಅತಿ ಬೇಗನೆ ಬರುವಂತದ್ದಾಗಿದೆ. ದೇವರಿಗೆ ಮಹಿಮೆ ಉಂಟಾಗಲಿ. ಆಮೇಲೆ ಆದ್ರಿಂದ ಯುದ್ಧವನ್ನು ಮಾಡೋದಕ್ಕೂ ಒಂದು ಕಾಲ ಇದೆ, ಸಮಾಧಾನವಾಗಿ ಇರೋದಕ್ಕೂ ಒಂದು ಕಾಲ ಇದೆ. ಹಲ್ಲೆಲೂಯಾ. ಆದ್ರಿಂದ ನಾವು ಈಗ ಯಾವ ಕಾಲದಲ್ಲಿ ಇದ್ದೇವೆ ಅಂದ್ರೆ ಯುದ್ಧದ ಕಾಲದಲ್ಲಿ ಇದ್ದೇವೆ ನಾವು. ಆದ್ರಿಂದ ಲೋಕದಲ್ಲೂ ಕೂಡ ಈಗ ಯುದ್ಧಗಳು, ಅಮೆರಿಕ ದೇಶ, ಇರಾನ್ ದೇಶ, ಇಸ್ರಾಯೇಲ್ ದೇಶ, ಉಕ್ರೇನ್ ದೇಶ, ರಷ್ಯಾ ದೇಶ, ಹೀಗೆ ಅನೇಕ ದೇಶಗಳು ಯುದ್ಧದಲ್ಲಿ ತಮ್ಮನ್ನು ತಾವು ತೊಡಗಿಸಿಕೊಂಡಿದ್ದಾವೆ. ಆದರೂ ಕೂಡ ದೇವರ ಬಂದ ನಂತರ 7 ವರ್ಷ ಆದ ನಂತರ, ಉಪದ್ರವ ಕಾಲ 7 ವರ್ಷ ಆದ ನಂತರ ದೇವರು ಇಡೀ ಲೋಕದಲ್ಲಿ ಎಲ್ಲಾ ಭಾಗದಲ್ಲೂ ಯುದ್ಧವನ್ನ ಮತ್ತೆ ನಿಲ್ಲಿಸಿ ಬಿಡುವವನಾಗಿದ್ದಾನೆ. ಹಲ್ಲೆಲೂಯಾ. ಆದ್ರೆ ಅಲ್ಲಿವರೆಗೂ ಕೂಡ
ಯುದ್ಧಗಳು ಮುಂದುವರಿಯುತ್ತಲೇ ಇರ್ತವೆ ಎಂಬುದಾಗಿ ದೇವರ ವಾಕ್ಯ ನಮಗೆ ಸ್ಪಷ್ಟವಾಗಿ ತಿಳಿಯಪಡಿಸುತ್ತದೆ. ಹಲ್ಲೆಲೂಯಾ. ಆದ್ರಿಂದ ದೇವರ ವಾಕ್ಯ ಹೇಗೆ ಹೇಳ್ತಾ ಇದೆ, ಬಿಲ್ಲನ್ ನಂತರ 10ನೇ ವಾಕ್ಯ, ಬಿಡಿರಿ ನಾನೇ ದೇವರು ಎಂಬುದಾಗಿ. ಹಲ್ಲೆಲೂಯಾ. ಲೋಕದ ಸಮಸ್ತ ಜನಗಳಿಗೂ ಸರ್ವಾಧಿಪತಿಯು ನಾನೇ ಎಂದು ತಿಳಿದುಕೊಳ್ಳಿರಿ ಎಂಬುದಾಗಿ ದೇವರು ತನ್ನ ವಾಕ್ಯದಿಂದ ನಮ್ಮ ಸಂಗಡ ಮಾತನಾಡ್ತಾರೆ. ಹಲ್ಲೆಲೂಯಾ. ಲೋಕದಲ್ಲಿ ಲೋಕದ ಜನ ಹೇಳ್ತಾರೆ ನಮ್ಮ ದೇವರು ಇಷ್ಟು ಅಷ್ಟು ಕೋಟಿಗಟ್ಟಲೆ ಇದ್ದಾವೆ ಎಂಬುದಾಗಿ. ಹಲ್ಲೆಲೂಯಾ. ಆದ್ರೆ ದೇವರು ಹೇಳ್ತಾ ಇದ್ದಾನೆ ನಾನೇ ದೇವರು ಎಂಬುದಾಗಿ. ಹಲ್ಲೆಲೂಯಾ. ಯಾವಾಗ ನಾನೇ ದೇವರು ಎಂಬುದಾಗಿ ದೇವರು ಹೇಳ್ತಾನೋ ಆಗ ನಮಗೂ ಕೂಡ ಒಂದು ಶಕ್ತಿ ಕೊಲಾಗುತ್ತದೆ. ಹಲ್ಲೆಲೂಯಾ. ಲೋಕದಲ್ಲಿ ಅನೇಕ ದೇವರುಗಳ ಬಗ್ಗೆ ಪೈಪೋಟಿಯಲ್ಲಿ ಎಲ್ಲ ಮಾತನಾಡ್ತಾ ಇರ್ತಾರೆ, ನಿಮ್ಮ ದೇವರು ಹಾಗೆ ಹೀಗೆ ಏನೇನು ಎಂಬುದಾಗಿ ಎಲ್ಲ ಹೇಳುವವರಾಗಿದ್ದಾರೆ. ಆದ್ರೆ ದೇವರು ಹೇಳ್ತಾನೆ ಅವೆಲ್ಲ ಬಿಡ್ರಿ, ನಾನೇ ದೇವರು. ಯಾರು ಏನು ಹೇಳಿದ್ರು ಸರಿ, ಏನು ಹೇಳಿಲ್ಲ ಅಂದ್ರೂ ಸರಿ, ದೇವರು ಮಾತ್ರ ಯಾವತ್ತೂ ಕೂಡ ಬದಲಾಗುವುದೇ ಇಲ್ಲ. ಆತನ ಯಾವತ್ತೂ ಇದ್ರು ದೇವರು ಹಾಗೆ ಇದ್ದಾನೆ. ಹಲ್ಲೆಲೂಯಾ. ಲೋಕದ ಸಮಸ್ತ ಜನಗಳಿಗೂ ಸರ್ವಾಧಿಪತಿಯು ನಾನೇ ಎಂದು ತಿಳಿದುಕೊಳ್ಳಿರಿ. ಹಲ್ಲೆಲೂಯಾ. ಸರ್ವಾಧಿಪತಿ ಅಂದ್ರೆ ಸರ್ವರ ಮೇಲೂ ಎಲ್ಲ ಅಧಿಕಾರ ಇರುವಂತದ್ದು ದೇವರೊಬ್ಬನಿಗೆ. ಹಲ್ಲೆಲೂಯಾ. ಯಾಕಂದ್ರೆ ಬದುಕಿಸುವ ಅಧಿಕಾರವೂ ಇರುತ್ತೆ ದೇವರಿಗೆ, ಸಾಯಿಸುವ ಅಧಿಕಾರವು, ಜೀವ ಕೊಡುವ ಅಧಿಕಾರ, ಎಲ್ಲ ಅಧಿಕಾರ ನಮ್ಮ ದೇವರಿಗಿದೆ. ಆತನು ಸಮಸ್ತ ಜನಗಳಿಗೂ ಅಂದ್ರೆ ಎಲ್ಲ ಕುಲ, ಭಾಷೆ, ಜಾತಿ, ಜನಾಂಗ, ಎಲ್ಲ ದೇಶ ವಿದೇಶ ಎಲ್ಲ ದೇಶಗಳಿಗೂ ಕೂಡ ನಮ್ಮ ದೇವರೊಬ್ಬನೇ ದೇವರಾಗಿದ್ದಾನೆ. ಹಲ್ಲೆಲೂಯಾ. ಆದ್ರಿಂದ ಸರ್ವ ಜನರಿಗೂ ಕೂಡ ಆತನು ಸರ್ವಾಧಿಪತಿ ಆಗಿದ್ದಾನೆ. ಈ ಲೋಕದ ದೇಶದಲ್ಲಿ, ನಮ್ಮ ದೇಶದಲ್ಲಿ ಕೆಲವರು ದೇವರು ಅಂತ ಪೂಜೆ ಮಾಡ್ತಾರೆ. ಅದೇ ಪಕ್ಕ ದೇಶದಲ್ಲಿ ಹೋಗಿ ಕೇಳಿದ್ರೆ ಆ ದೇವ್ರ ಬಗ್ಗೆ ಈ ದೇವ್ರು ಯಾರು ನಮ್ಗೆ ಗೊತ್ತೇನೆ ಅಂತ ಹೇಳ್ತಾರೆ. ಯಾಕಂದ್ರೆ ಅವ್ರಿಗೆ ದೇವ್ರ ಬಗ್ಗೆನೇ ಕನ್ಫರ್ಮ್ ಆಗಿ ಗೊತ್ತಿಲ್ಲ. ಆದ್ರೆ ನಮ್ಮ ದೇವ್ರ ಬಗ್ಗೆ ಪಕ್ಕ ದೇಶಕ್ಕೆ ಹೋಗಿ ಕೇಳಿದ್ರು ಹೇಳ್ತಾರೆ, ದೇಶಗಳಿಗೂ ಹೋಗಿ ಕೇಳಿದ್ರು ಕೂಡ ಏಕನೇ ದೇವರಿಂದ ಹೇಳಿದ್ರೆ ಅವ್ರು ಹೇಳ್ತಾರೆ ಹೌದು ದೇವರೇ ನಿಜ ದೇವರಿಂದ ಹೇಳ್ತಾರೆ. ಯಾಕಂದ್ರೆ ಸರ್ವ ದೇಶಗಳಲ್ಲೂ ಕೂಡ ನಮ್ಮ ದೇವರಾಗೇ ಇದ್ದಾನೆ. ಹಲ್ಲೆಲೂಯಾ. ಆದ್ರೆ ಈ ಲೋಕದ ದೇವರುಗಳಲ್ಲಿ ಕೆಲವರು ಈ ದೇಶದಲ್ಲಿ ಈ ಊರುಗಳಿಗೆ ಒಂದು ದೇವರು, ಆ ಪಕ್ಕದವ್ರಿಗೆ ಇನ್ನೊಬ್ಬ ದೇವರಾಗಿರ್ತಾನೆ. ಹಲ್ಲೆಲೂಯಾ. ಆಗ ಈ ದೇವ್ರಿಗೂ ಆ ದೇವ್ರಿಗೂ ಆಗ್ಬರಲ್ಲ ಎಂಬುದಾಗಿ ಕೆಲವರು ಅವರಲ್ಲೇ ಭೇದ ಭಾವ ಮಾಡ್ಕೊಂಡು ಜಗಳ ಆಡ್ಕೊಂಡು ಹೋರಾಡುವವರಾಗಿರ್ತಾರೆ. ಹಲ್ಲೆಲೂಯಾ. ಆದ್ರೆ ನಮ್ಮ ದೇವರು ಹೇಳ್ತಾನೆ ಇಡೀ ಸರ್ವ ಜನರಿಗೂ ಕೂಡ, ಸರ್ವ ಕುಲ, ಭಾಷೆ, ಜಾತಿ ಜನರಿಗೂ ಕೂಡ ನಾನೊಬ್ಬನೇ ದೇವರು ಎಂಬುದಾಗಿ ತನ್ನನ್ನು ತಾನು ಪ್ರಕಟಪಡಿಸಿಕೊಳ್ತಾನೆ. ಹಲ್ಲೆಲೂಯಾ. ಆದ್ರಿಂದ ನಮ್ಮ ದೇವರೊಬ್ಬನೇ ನಿಜವಾದ ದೇವರು ಆಗಿದ್ದಾನೆ. ಹಲ್ಲೆಲೂಯಾ. 11ನೇ ವಾಕ್ಯವು ಕೂಡ ನಾವು ಓದಿಕೊಳ್ಳೋಣ. ಸೇನಾಧೀಶ್ವರನಾದ ಯೆಹೋವನು ನಮ್ಮ ಸಂಗಡ ಇದ್ದಾನೆ, ಯಾಕೋಬ ವಂಶದವರ ದೇವರು ನಮಗೆ ಆಶ್ರಯ ದುರ್ಗವಾಗಿದ್ದಾನೆ. ಆಮೇಲೆ ಹಲ್ಲೆಲೂಯಾ. ಹಾಗಾದ್ರೆ ಸೇನಾಧೀಶ್ವರನಾದ ಯೆಹೋವನು ನಮ್ಮ ಸಂಗಡ ಇದ್ದಾನೆ. ಸೇನಾಧೀಶ್ವರ ಅಂತ ಹೆಸರಿನ ಅರ್ಥ ಆತನಿಗೆ ಅನೇಕ ಸೈನ್ಯ ಇದೆ. ಆಮೇಲೆ ಹಲ್ಲೆಲೂಯಾ. ಯಾಕಂದ್ರೆ ಒಬ್ರು ದೇವದೂತ, ಇಬ್ರು ದೇವದೂತರು ದೇವರ ಸಂಗಡ ಇಲ್ಲ. ಆತನ ಸಂಗಡ ಎಷ್ಟು ಕೋಟಿ ದೇವದೂತರಿದ್ದಾರೋ ಆತನೊಬ್ಬನಿಗೆ ಮಾತ್ರನೇ ಗೊತ್ತು. ಹಲ್ಲೆಲೂಯಾ. ಆದ್ರಿಂದ ಒಬ್ಬ ದೇವ ಸೇವಕರು ಕೂಡ ದೇವ್ರ ಬಳಿ ಕೇಳಿದ್ರಂತೆ, ದೇವ್ರೆ ನಿನ್ನ ಪರಲೋಕದಲ್ಲಿ ಮೋಸ್ಟ್ಲಿ ಎಷ್ಟು ಕೋಟಿ ದೇವದೂತರಿದ್ದಾರೆ, ಅದ್ರ ಬಗ್ಗೆ ಲೆಕ್ಕ ಹೇಳೋಕೆ ಅಂದಾಗಿ ಒಬ್ರು ಕೇಳಿದ್ರಂತೆ. ಆಗ ದೇವರು ಉತ್ತರ ಕೊಟ್ರಂತೆ, ನನ್ನ ಪರಲೋಕದಲ್ಲಿರುವ ದೇವದೂತರ ಸಂಖ್ಯೆ ಅದು ನನಗೆ ಮಾತ್ರನೇ ಗೊತ್ತಿರ್ಬೇಕು, ಲೋಕದವ್ರಿಗೆ ಯಾರಿಗೂ ಕೂಡ ಗೊತ್ತಿರಬಾರ್ದು ಎಂಬುದಾಗಿ ಹೇಳಿ ದೇವರು ಉತ್ತರ ಕೊಟ್ಟನಂತೆ. ಹಲ್ಲೆಲೂಯಾ. ಹಾಗಾದ್ರೆ ದೇವರ ಸೈನ್ಯ ಅಂದ್ರೆ ಆತನಿಗೆ ಎಷ್ಟು ಕೋಟಿ ದೇವದೂತರನ್ನ ಸೃಷ್ಟಿ ಮಾಡಿದ್ದಾನೋ ಅದು ಆತನಿಗೆ ಮಾತ್ರನೇ ಗೊತ್ತು. ಹಲ್ಲೆಲೂಯಾ. ಆದ್ರಿಂದ ಈ ಸೇನಾಧೀಶ್ವರನಾದ ಯೆಹೋವನ ಎಂಬ ಹೆಸರನ್ನ ಅರ್ಥ ಆತನ ಸೈನ್ಯ. ಇದುವರೆಗೂ ಲೆಕ್ಕ ಆಗಕ್ಕಾಗದೆ ಇರುವಷ್ಟು ದೇವದೂತರುಗಳು ದೇವರ ಸಂಗಡ ಇದ್ದಾರೆ. ಹಲ್ಲೆಲೂಯಾ. ಆದ್ರ ಈ ಹೆಸರಿಗೆ ಅರ್ಥವಾಗಿ ಸೂಚನೆಯಾಗಿ ದೇವರ ಹೆಸರು ಇಲ್ಲಿ ಬೈಬಲ್ ಅಲ್ಲಿ ಬರೆಯಲ್ಪಟ್ಟಿರುವುದು ಸೇನಾಧೀಶ್ವರನಾದ ಯೆಹೋವನು ಎಂಬುದಾಗಿ. ಹಲ್ಲೆಲೂಯಾ. ಯಾಕಂದ್ರೆ ಆತನ ಸೈನ್ಯ ಎಷ್ಟು ಇದೆಯೋ ಇಡೀ ಪ್ರಪಂಚದಲ್ಲಿ ಯಾರಿಗೂ ಗೊತ್ತಿಲ್ಲ, ಅದು ದೇವರಿಗೆ ಮಾತ್ರನೇ ಗೊತ್ತು. ಹಲ್ಲೆಲೂಯಾ. ಲೋಕದಲ್ಲಿ ಅನೇಕ ಸಾಮ್ರಾಜ್ಯರು ಬಂದ್ರು, ಲೋಕದಲ್ಲಿ ಅನೇಕ ರಾಜರು ಬಂದ್ರು, ಅವರ ಸೈನ್ಯ ಇಷ್ಟಿತ್ತು ಎಂಬುದಾಗಿ ಎಲ್ಲ ಇತಿಹಾಸ ಪುಸ್ತಕದಲ್ಲಿ ನಾವು ಓದುವಾಗ ತಿಳಿದುಕೊಳ್ಳಬಹುದು. ಈ ಬ್ಯಾಬಿಲೋನ್ ಸಾಮ್ರಾಜ್ಯದ ಸೈನಿಕರು ಇಷ್ಟಿದ್ರು, ಸೈನ್ಯದ ಅಧಿಪತಿಗಳು ಇಷ್ಟಿದ್ರು ಎಂಬುದಾಗಿ ಅನೇಕರು ಇಷ್ಟೊಂದು ಸಂಖ್ಯೆ ಎಂಬುದಾಗಿ ಅವರು ಒಂದು ಲಿಮಿಟ್ ಆಗಿ ಅವರು ಹೇಳ್ಬೋದು. ಆದ್ರೆ ಸೇನಾಧೀಶ್ವರನಾದ ಯೆಹೋವನ ಸೈನಿಕರು ದೇವದೂತರು ಎಷ್ಟಿದ್ದಾರೆ ಎಂಬುದಾಗಿ ಹೇಳಿ ಇಡೀ ಪ್ರಪಂಚದಲ್ಲಿ ಇದುವರೆಗೂ ಕೂಡ ಯಾರಿಗೂ ಗೊತ್ತಿಲ್ಲ. ಯಾಕಂದ್ರೆ ಅದನ್ನ ದೇವರು ಸೀಕ್ರೆಟ್ ಆಗಿ ಇಟ್ಟಿದ್ದಾನೆ. ಹಲ್ಲೆಲೂಯಾ. ಕೆಲವೊಂದು ಸೀಕ್ರೆಟ್ ಆಗಿ ದೇವರು ಇಟ್ಟಿರುವಂತ ಕಾರ್ಯಗಳನ್ನ ದೇವರು ನಮ್ಗೆ ತಿಳಿಯಪಡಿಸೋದಿಲ್ಲ. ಕೆಲವೊಂದನ್ನ ತಿಳಿಯಪಡಿಸ್ಬೇಕೆಂಬುದಾಗಿ ಇದ್ದಂತ ವಿಷಯಗಳನ್ನ ದೇವರು ನಮಗೆ ತಿಳಿಯಪಡಿಸುವನಾಗಿದ್ದಾನೆ. ಹಲ್ಲೆಲೂಯಾ.
ಆದ್ದರಿಂದ ಸೇನಾಧೀಶ್ವರನಾದ ಯೆಹೋವನು ಎಂಬ ಹೆಸರಿನ ಅರ್ಥ ಆತನ ಸೈನ್ಯವನ್ನು ಲೆಕ್ಕಿಸಲು ಅಸಾಧ್ಯವಾದಷ್ಟು ಸೈನ್ಯ ನಮ್ಮ ದೇವರಿಗಿದೆ. ಹಲ್ಲೆಲೂಯಾ. ಆದ್ದರಿಂದ ಅಷ್ಟು ಸೈನ್ಯ ಉಳ್ಳಂತ ದೇವರ ಹೆಸರನ್ನ ದಾವೀದನ ಮುಖಾಂತರವಾಗಿ ದೇವರ ಮಾತನಾಡಿದನು. ಸೇನಾಧೀಶ್ವರನಾದ ಯೆಹೋವನು ಎಂಬುದಾಗಿ ಆತನು ನಮ್ಮ ಸಂಗಡ ಇದ್ದಾನೆ. ಹಲ್ಲೆಲೂಯಾ. ಆತನ ಸೈನ್ಯ ಮತ್ತು ಆತನು ನಮ್ಮ ಸಂಗಡ ಇರುವಾಗ ಆತನು ನಮ್ಮ ಸಂಗಡ ಇದ್ದು ನಡೆಸ್ತಾನೆ. ಹಲ್ಲೆಲೂಯಾ. ದೇವರು ತನ್ನ ದೂತರನ್ನು ದಂಡಿರಿಸಿ ನಮ್ಮನ್ನ ಕಾಯುವಂತ ದೇವರಾಗಿದ್ದಾನೆ. ಹಲ್ಲೆಲೂಯಾ. ಹಾಗಾದ್ರೆ ದೇವರು ಇದ್ದಾನೆ, ನಮ್ಮ ಸಂಗಡ ದೇವ ದೂತರು ಕೂಡ ಇದ್ದಾರೆ. ಹಾಗಾದ್ರೆ ದೇವರು ನಮ್ಮ ಕಾಲು ಕಲ್ಲಿಗೆ ತಗಲದ ಹಾಗೆ ತನ್ನ ದೂತರನ್ನ ಇಟ್ಟು ನಮ್ಮನ್ನ ಕಾಪಾಡಿ ನಡೆಸಲು ಶಕ್ತನಾಗಿದ್ದಾನೆ. ಹಲ್ಲೆಲೂಯಾ. ಆದ್ರಿಂದಲೇ ಮತ್ತಾಯನ ಬರೆದ ಸುವಾರ್ತೆಯಲ್ಲೂ ಕೂಡ ಇದೇ ವಾಕ್ಯ ರಿಪೀಟ್ ಆಗಿ ದೇವರ ಆತ್ಮನು ಮಾತನಾಡ್ತಾನೆ. ಯೇಸುವೇ, ಶಿಖರದಿಂದ ಧುಮುಕು, ಆದರೆ ನಿನ್ನ ದೂತರು ನಿನ್ನನ್ನು ಕೈಗಳಲ್ಲಿ ಎತ್ತಿಕೊಳ್ಳುವರು ಎಂಬುದಾಗಿ ಬರೆದಿದೆ ಎಂಬುದಾಗಿ ದೇವರ ವಾಕ್ಯ ಅಲ್ಲಿ ನುಡಿಯಲ್ಪಟ್ಟಿದೆ. ಹಲ್ಲೆಲೂಯಾ. ಯಾಕಂದ್ರೆ ದೇವ ದೂತರು ದೇವರನ್ನ ಎಲ್ಲ ಕ್ಷಣದಲ್ಲೂ ಕಾಪಾಡೋದಕ್ಕೆ ಅವರು ಸಿದ್ಧರಾಗಿರ್ತಾರೆ. ನಾವು ಕೂಡ ಏನಾಗಿರ್ಬೇಕಂದ್ರೆ ದೇವರನ್ನ ದೇವ ಜನರ ದೇವರ ಸೇವೆಯನ್ನು ಕೂಡ ಯಾವಾಗಲೂ ಕಾಪಾಡುವುದಕ್ಕಾಗಿ ನಾವು ಸಿದ್ಧರಾಗಿರ್ಬೇಕು. ನಮ್ಮನ್ನು ಕೂಡ ದೇವರು ಕಾಪಾಡಲು ಯಾವಾಗಲೂ ಆತನು ಕೂಡ ಸಿದ್ಧನಾಗಿರ್ತಾನೆ. ಹಲ್ಲೆಲೂಯಾ. ನಾವು ಬೀಳುವ ಸಂದರ್ಭ ಬಂದಾಗ ನಾವು ಬಿದ್ದು ಹೋಗದಂತೆ ದೇವರು ನಮ್ಮನ್ನ ಕಾಪಾಡುವವನಾಗಿದ್ದಾನೆ. ಹಲ್ಲೆಲೂಯಾ. ಆತನು ನಮ್ಮ ಕುಟುಂಬವು ಕೂಡ ಬಿದ್ದು ಹೋಗುವಂತ ಸಂದರ್ಭ ಬಂದಾಗ ಬಿದ್ದು ಹೋಗದ ಹಾಗೆ ದೇವರು ಕಾಪಾಡುವವನಾಗಿದ್ದಾನೆ. ಹಲ್ಲೆಲೂಯಾ. ಕಳೆದ ವರ್ಷಗಳಲ್ಲಿ ಕ್ಯಾಲಿಫೋರ್ನಿಯಾದಲ್ಲಿ ಇಡೀ ಊರಿಗೆ ಅದು ಅರಣ್ಯವಾದ ಪ್ರದೇಶ, ಕಾಡಿನ ಪ್ರದೇಶ ಆಗಿರುವಾಗ ಕಾಡ್ಗಿಚ್ಚು ಉಂಟಾಗಿ ಅನೇಕ ಕ್ಯಾಲಿಫೋರ್ನಿಯಾ ದೇಶದಲ್ಲಿ ಇದ್ದಂಥ ಮನೆಗಳು ಬೆಂಕಿಯಿಂದ ಸುಟ್ಟೋಗ್ಬಿಡ್ತವೆ. ಆದರೆ ಆ ಇಡೀ ಕ್ಯಾಲಿಫೋರ್ನಿಯಾ ದೇಶದಲ್ಲಿ ಒಂದು ಮನೆ ಮಾತ್ರ ಸುಟ್ಟೋಗದ ಹಾಗೆ ದೇವರು ಕಾಪಾಡಿದ್ದಾನೆ. ಹಲ್ಲೆಲೂಯಾ. ಅವ್ರಿಗೆ ಕುಟುಂಬ ಯಾವ್ದಾಗಿತ್ತಂದ್ರೆ ಅದು ದೇವರನ್ನ ನಂಬಿರುವಂತಹ ಕುಟುಂಬ ಆಗಿತ್ತು. ಹಲ್ಲೆಲೂಯಾ. ಅದರಿಂದ ಇಡೀ ದೇಶದಲ್ಲಿ ಎಲ್ಲಾ ಮನೆಗಳು ನಾಶ ಆದರೂ ದೇವರ ಕೃಪೆಯನ್ನು ಹೊಂದಿರುವಂತ ದೇವರ ಮನುಷ್ಯರ ಅವರ ಮನೆ ಏನೂ ಆಗದ ಹಾಗೆ ದೇವರು ಕಾಪಾಡಿದ್ದಾನೆ. ಹಲ್ಲೆಲೂಯಾ. ಹೀಗೆ ದೇವರು ಅನೇಕ ಅದ್ಭುತಗಳನ್ನ ನಮ್ಮ ಜೀವಿತದಲ್ಲೂ ನಮ್ಮ ಕುಟುಂಬಗಳಲ್ಲೂ ದೇವರು ಮಾಡಲು ಶಕ್ತನಾಗಿದ್ದಾನೆ. ಹಲ್ಲೆಲೂಯಾ. ಯಾಕೋಬ ವಂಶದವರ ದೇವರು ನಮ್ಮ ಆಶೀರ್ವಾದವಾಗಿದ್ದಾನೆ. ಹಲ್ಲೆಲೂಯಾ. ಯಾಕೋಬನ 12 ಕುಲದ ಜನರನ್ನು ಕೂಡ ದೇವರು ಇದುವರೆಗೂ ಕಾಪಾಡುತ್ತಾ ಬಂದಿದ್ದಾನೆ. ಹಲ್ಲೆಲೂಯಾ. ಇವರನ್ನು ಕೂಡ ನಾಶಪಡಿಸಬೇಕೆಂಬುದಾಗಿ ಅನೇಕ ನಾಸಿದಂ ಎಂಬುದಾಗಿ ಹಿಟ್ಲರ್ ಎಂಬ ಇಸ್ರಾಯೇಲ್ ಜನರ ವಿರೋಧಿ, ಇವನು ಕೂಡ ಇಸ್ರಾಯೇಲ್ ವಂಶದ ಎಲ್ಲಾ ಜನರನ್ನ ಯುದ್ಧ ಜನರನ್ನ ಸಾಯಿಸ್ಬಿಡ್ಬೇಕೆಂಬುದಾಗಿ ಹೇಳಿ ಅವನು ಕೂಡ 2ನೇ ಮಹಾಯುದ್ಧದ ಕಾಲದಲ್ಲೂ ಪ್ರಯತ್ನ ಪಟ್ಟನು. ಆದ್ರೆ ಆ ಪ್ರಯತ್ನ ಇವತ್ತವರೆಗೂ ಸಫಲ ಆಗಲಿಲ್ಲ. ಅವನ ವಂಶದವರು ಇವತ್ತು ಎಲ್ಲಿದ್ದಾರೆ ಎಂಬುದಾಗಿ ಹುಡುಕಿದ್ರು ಸಿಗ್ತಾ ಇಲ್ಲ. ಯಾಕಂದ್ರೆ ಎಲ್ಲರನ್ನು ದೇವರು ನಾಶ ಮಾಡಿಬಿಟ್ಟನು. ಆದ್ರೆ ಇವು ಯಾಕೋಬನ ವಂಶದವರಾಗಿದ್ದಂತ 12 ಕುಲದ ಜನರನ್ನ, ಯಹೂದ ಜಾತಿಯ ಜನರನ್ನ ದೇವರು ಇವತ್ತವರೆಗೂ ಕಾಪಾಡಿ ಇಡೀ ಭೂಮಿಯಲ್ಲಿ ಇಸ್ರಾಯೇಲ್ ದೇಶನೇ ಇರುವ ಹಾಗೆ ಕಾಪಾಡಿದ್ದಾನೆ. ಹಲ್ಲೆಲೂಯಾ. ಆದ್ರೆ ಇಬ್ಬರನ್ನೇ ನಾಶ ಮಾಡ್ಬೇಕೆಂದಾಗಿ ಬಂದಂತ ಅನೇಕ ವೈರಿಗಳನ್ನ ದೇವರು ಸಂಹರಿಸಿಬಿಟ್ಟನು. ಹಲ್ಲೆಲೂಯಾ. ಹೇಗೆ ಯಾಕೋಬ ವಂಶದ ದೇವರು ನಮ್ಮ ಆಶ್ರಯ ದುರ್ಗವಾಗಿದ್ದಾನೆ. ಹಲ್ಲೆಲೂಯಾ. ಆತನು ನಮ್ಮ ಕುಟುಂಬಗಳ ದೇವರಾಗಿದ್ದಾನೆ, ನಮ್ಮ ಸಭೆಯ ದೇವರಾಗಿದ್ದಾನೆ. ಆತನು ನಮ್ಮನ್ನು ಕೂಡ ಆತನು ಸುರಕ್ಷಿತವಾಗಿ ಕಾಪಾಡಿ ನಡೆಸಲು ಶಕ್ತನಾಗಿದ್ದಾನೆ. ಹಲ್ಲೆಲೂಯಾ. ದೇವರು ವಾಕ್ಯದಿಂದ ನಮ್ಮೆಲ್ಲರನ್ನು ಆಶೀರ್ವದಿಸಲಿ. ನಾವು ಕಡೆಯದಾಗಿ ಕಣ್ಣುಗಳನ್ನ ಮುಚ್ಚೋಣ, ಪ್ರಾರ್ಥನೆಯನ್ನ ಮಾಡಿಕೊಳ್ಳುವರಾಗಿರೋಣ. ಒಳ್ಳೆಯ ದೇವರ ಆತ್ಮನೇ, ನಿಮಗೆ ಸ್ತೋತ್ರವನ್ನು ಸಲ್ಲಿಸ್ತೇವಪ್ಪ. ಈ ದಿನ ಕೀರ್ತನೆ ಭಾಗದ ಮುಖಾಂತರವಾಗಿ ಅಪ್ಪ ನೀ ನಮ್ಮ ಸಂಗಡ ಮಾತನಾಡಿದ ಇನ್ನೆಲ್ಲ ಮಾತುಗಳಿಗಾಗಿ ನಾವು ಕೋಟಿ ಸ್ತೋತ್ರಗಳನ್ನ ಸಲ್ಲಿಸುವರಾಗಿದ್ದಾರೆ. ಅವ ದೇವರೇ, ದಾವೀದನ ದೇವರೇ, ನೀ ನಮ್ಮ ದೇವರಾಗಿರುವುದಕ್ಕಾಗಿ ಸ್ತೋತ್ರ. ಅವನನ್ನ ರಾಜ್ಯವನ್ನಾಗಿ ಮಾಡಿದ ದೇವರು ನೀನಾಗಿದೆಯಲ್ಲಪ್ಪ, ಅದಕ್ಕಾಗಿ ಸ್ತೋತ್ರಗಳನ್ನ ಸಲ್ಲಿಸ್ತೇವಪ್ಪ. ದಾವೀದನು ಯಾವಾಗಲೂ ನಿನ್ನ ಮುಂದೆ ತಗ್ಗಿಸಿಕೊಂಡ ಹಾಗೆ ಕುರಿಗಳ ಹಿಂದೆ ಹೋಗುತ್ತಿದ್ದಂತ ನನ್ನನ್ನ ಇಸ್ರಾಯೇಲ್ ಜನರಿಗೆ ರಾಜನಾಗಿ ಮಾಡಿದ ನನ್ನ ದೇವರೇ, ನಿನಗೆ ಸ್ತೋತ್ರ ಎಂಬುದಾಗಿ ಆತನು ನಿನ್ನನ್ನು ಮಹಿಮೆ ಪಡಿಸುತ್ತಿದ್ದಾನಲ್ಲಪ್ಪ. ಅದೇ ರೀತಿಯಾಗಿ ದೇವರೇ, ನಾವು ಪಾಪಗಳನ್ನ ಪ್ರೀತಿಸಿ ಪಾಪದಲ್ಲಿ ನಡೀತಾ ಜೀವಿಸುತ್ತಿದ್ದಂತ ನಮ್ಮನ್ನ ದೇವರೇ, ಈ ದಿನ ನಿನ್ನ ಪರಿಶುದ್ಧ ಸನ್ನಿಧಾನಕ್ಕೆ ಬರುವಂತೆ ನೀನು ಆಶೀರ್ವಾದ ಮಾಡಿದಕ್ಕಾಗಿ ಸ್ತೋತ್ರ. ಇದ್ಯಾವುದು ನಮ್ಮ ಬಲ ಜ್ಞಾನ ಸಾಮರ್ಥ್ಯ ಅಲ್ಲಪ್ಪ, ಇದು ನಿನ್ನ ಕೃಪೆಯಿಂದಲೇ
ಆಗಿರುವುದಕ್ಕಾಗಿ ಸ್ತೋತ್ರ. ನಿನ್ನ ದಯೆಯಿಂದಲೇ ಆಗಿರುವುದಕ್ಕಾಗಿ ಸ್ತೋತ್ರಪ್ಪ. ನೀ ನಮ್ಮ ಮೇಲೆ ಕರುಣೆ ಇಟ್ಟಿದ್ದಕ್ಕಾಗಿ ಸ್ತೋತ್ರಪ್ಪ. ಯೇಸುವೆ, ನೀ ನಮ್ಮನ್ನ ಪ್ರೀತಿ ಮಾಡುವುದರ ನಿಮಿತ್ತವಾಗಿ ಈ ದಿನ ನಾವು ನಿನ್ನ ಸನ್ನಿಧಾನಕ್ಕೆ ಬರುವಂತೆ ನೀನೇ ನಿನ್ನ ವಾಕ್ಯಗಳ ಮುಖಾಂತರ ನಮ್ಮ ಸಂಗಡ ಮಾತನಾಡಿದ್ದಕ್ಕಾಗಿ ಸ್ತೋತ್ರವನ್ನು ಸಲ್ಲಿಸ್ತೇವಪ್ಪ. ನೀನು ಸೇನಾಧೀಶ್ವರನಾದ ಯೆಹೋವನಾಗಿ ಓ ದೇವರೇ, ನಿನ್ನ ಸೈನ್ಯವು ಲೆಕ್ಕಕ್ಕೆ ಸಿಗದಷ್ಟು ಸೈನ್ಯ ನಿನ್ನ ಸೈನ್ಯವಾಗಿರುವುದಕ್ಕಾಗಿ ಸ್ತೋತ್ರಗಳನ್ನು ಸಲ್ಲಿಸ್ತೇವೆ ದೇವರೇ. ಓ ದೇವರೇ, ನಿನ್ನ ಸೈನ್ಯದ ಎಲ್ಲಾ ದೂತರುಗಳನ್ನ ನಮಗೋಸ್ಕರ ಕಾವಲಾಗಿ ಇರತಕ್ಕಂತೆ ನಿನ್ನ ಕೃಪೆಯನ್ನು ದಯಪಾಲಿಸಿದಕ್ಕಾಗಿ ಸ್ತೋತ್ರಪ್ಪ. ನಿನ್ನ ದೂತರನ್ನ ದಂಡಿಸಿ ನಮ್ಮನ್ನ ಎದುರು ನಮ್ಮ ಕುಟುಂಬಗಳನ್ನ ನಮ್ಮ ಸಭೆಯನ್ನ ಕಾಯುತ್ತಾ ಕಾಪಾಡುತ್ತಾ ನಡೆಸಿದ್ದಕ್ಕಾಗಿ ಸ್ತೋತ್ರ ಸಲ್ಲಿಸ್ತೇವೆ ದೇವರೇ. ಇನ್ನು ಮುಂದೆ ಕೂಡ ನೀನು ನಮ್ಮನ್ನ ನಡೆಸಲು ಶಕ್ತನಾದ ದೇವರು. ನೀನು ಸೇನಾಧೀಶ್ವರನಾದ ಯೆಹೋವನಾಗಿರುವುದಕ್ಕಾಗಿ ಸ್ತೋತ್ರವನ್ನು ಸಲ್ಲಿಸುವುದಾಗಿದೆ ಅಪ್ಪ. ಓ ದೇವರೇ, ಪರಲೋಕದಲ್ಲಿ ಒಂದು ಜೀವ ನದಿಯನ್ನು ನೀನಿಟ್ಟಿರುವುದಕ್ಕಾಗಿ ಸ್ತೋತ್ರ ದೇವರೇ. ಅದು ದೇವರೇ, ನಮ್ಮ ದಾಹವನ್ನೆಲ್ಲ ನೀಗಿಸುವಂತ ನಿನ್ನ ನದಿ, ಅದು ಜೀವ ನದಿಯಾಗಿರುವುದಕ್ಕಾಗಿ ಸ್ತೋತ್ರ. ಆ ನೀರನ್ನು ಕುಡಿಯುವವನಿಗೆ ಎಂದಿಗೂ ದಾಹವಾಗುವುದಿಲ್ಲ ಎಂದು ವಾಗ್ದಾನ ಮಾಡಿದಕ್ಕಾಗಿ ಸ್ತೋತ್ರ ಸಲ್ಲಿಸ್ತೇವಪ್ಪ ದೇವರೇ. ಆ ನೀರನ್ನು ನಾವು ಅತಿ ಬೇಗನೆ ಕರ್ತನೆ ನಿನ್ನ ರಾಷ್ಟ್ರಗಳಲ್ಲಿ ಎತ್ತಲ್ಪಟ್ಟು ಆ ನೀರನ್ನು ಕುಡಿಯುವಂತ ಕೃಪೆಯನ್ನು ಅನುಗ್ರಹಿಸಿದ್ದಕ್ಕಾಗಿ ಸ್ತೋತ್ರವನ್ನ ಸಲ್ಲಿಸ್ತೇವೆ ದೇವರೇ. ಅಪ್ಪ, ಈ ದಿನ ನೀನು ಅದ್ಭುತವಾದ ಜೀವನ ವಾಕ್ಯದ ಮುಖಾಂತರವಾಗಿ ನೀನು ನಮ್ಮ ಸಂಗಡ ಮಾತನಾಡಿದಕ್ಕಾಗಿ ಸ್ತೋತ್ರಪ್ಪ. ಇನ್ನು ಮುಂದೆ ಇನ್ನೂ ಹೆಚ್ಚಾಗಿ ದೇವರ ಆತ್ಮನೆ ನೀನು ನಮ್ಮ ಸಂಗಡ ಮಾತನಾಡು ದೇವರೇ. ತಿಳಿಯಲಾರದ ಮಾತಾದ ಗುಣಾರ್ಥಗಳನ್ನ ನೀನು ನಮಗೆ ತಿಳಿಯಪಡಿಸು. ನಿನ್ನ ವಾಕ್ಯದಿಂದ ನಾವು ಬಲವನ್ನು ಹೊಂದಿಕೊಳ್ಳುವಂತ ಆಶೀರ್ವದಿಸು. ನಿನ್ನ ವಾಕ್ಯ ನಮ್ಮನ್ನು ಬಲಪಡಿಸಿದಕ್ಕಾಗಿ ಸ್ತೋತ್ರ. ಬೆಟ್ಟಗಳು ತಮ್ಮ ಸ್ಥಳದಿಂದ ಕದಳಿ ಹೋದರು, ಪರ್ವತಗಳು ಕೂಡ ನಾಶವಾಗಿ ಹೋದರು. ನಮಗೆ ಯಾವುದೇ ಭಯವಿಲ್ಲದೆ ಧೈರ್ಯದಿಂದ ನಾವು ನಡೆಯುವಂತೆ ಜೀವಿಸುವಂತೆ ಲೋಕದಲ್ಲಿ ನೀ ನಮ್ಮ ತಲೆಮಾರುಗಳನ್ನ ಸಂತತೆಯನ್ನ ಸಭೆಯನ್ನ ಎಲ್ಲ ಜನರನ್ನು ಆಶೀರ್ವದಿಸಿ ನಡೆಸಲು ನಾವು ಬಡವರಾಗಿದ್ದೇವೆ ದೇವರ. ಈ ದಿನ ನೀನು ಮಾತನಾಡಿದ ಎಲ್ಲ ಮಾತುಗಳಿಗಾಗಿ ಸ್ತೋತ್ರ. ಇನ್ನು ಮುಂದೆ ಇನ್ನೂ ಹೆಚ್ಚಾಗಿ ದೇವರ ಆತ್ಮನೆ ನೀ ನಮ್ಮ ಸಂಗಡ ಮಾತನಾಡು. ನಿನ್ನ ಮಾತಿಗೆ ನಾವು ವಿಧೇಯರಾಗಿ ನಡೆಯುವಂತೆ, ನಮ್ಮ ಕುಟುಂಬಗಳು ಕೂಡ ನಿನ್ನ ಮಾತಿಗೆ ವಿಧೇಯರಾಗಿ ನಡೆಯುವಂತೆ ಜೀವಿಸುವಂತೆ ನೀನೇ ನಮ್ಮನ್ನೆಲ್ಲರನ್ನು ಆಶೀರ್ವದಿಸಿ ನಡೆಸು. ಎಲ್ಲ ಘನಮಾನ ಮಹಿಮೆ ಘನತೆಗಳನ್ನು ನಿಮಗೆ ಸಲ್ಲಿಸುತ್ತಾ ಯೇಸುವಿನ ಹೆಸರಲ್ಲಿ ಪ್ರಾರ್ಥಿಸಿ ಬಿಡುವುದೇ ತಂದೆ, ಆಮೇಲೆ. ನಮ್ಮ ತಂದೆಯಾದ ದೇವರ ಪ್ರೀತಿ, ಕರ್ತನಾದ ಯೇಸುಕ್ರಿಸ್ತನ ಕೃಪೆ, ಪವಿತ್ರ ಆತ್ಮನ ಅನ್ಯೋನ್ಯತೆಯಿಂದ ನೀವು ಸದಾ ಕೊಡುವು. ಯೇಸುವಿನ ಆಸೆಗಳ ಬರೋವರೆಗೂ ಸಭೆಯಾದ ನಮ್ಮೆಲ್ಲರ ಸಂಗಡವೂ ಇರಲಿ. ಆಮೇಲೆ. ಸದಾ ಹೇಳೋಣ ನಾವು ಆಮೇಲೆ ಎಂದು. ಆಮೇನ್, ಆಮೇನ್, ಆಮೇನ್. ಪ್ರಯತ್ನ ದೇವರೆಲ್ಲರನ್ನು ಆಶೀರ್ವಾದ ಮಾಡಲಿ.